ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ ಕೆ. ನೋಡಿ, 1.5 ವರ್ಷದಿಂದ ಕರ್ನಾಟಕ ನೇಮಕಾತಿಗೆ ಬರ ಬಿಡ್ದಂಗೆ ಇತ್ತು. ಈಗ ಬರಗಾಲದಲ್ಲಿ ಮಳೆ ಬಂದಂತೆ ಏನು 708 ಪೋಸ್ಟ್ಗಳು KEA ವತಿಯಿಂದ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ HK ಏನು ಹೈದರಾಬಾದ್ ಕರ್ನಾಟಕ ಅಥವಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಲ್ಯಾಣ ಕರ್ನಾಟಕ ರೀಜನ್ದು ಏನು ಒಂದು ನೇಮಕಾತಿ ಪರೀಕ್ಷೆ ನಡೀತು, ಅದರದ್ದು ಎಕ್ಸಾಮಿನೇಷನ್ ಈ ಶನಿವಾರ ಮತ್ತು ಭಾನುವಾರ ಮುಕ್ತಾಯಗೊಂಡಿದೆ. ಸೊ ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಗದಾಕ್ಷಣ ಅಂತ ಅಂತಾರೆ. ನಮ್ಮ ಕಾರ್ಯ ನಮ್ಮ ಕರ್ಮಗಳನ್ನ ನಾವು ಮಾಡ್ತಾ ಇರಬೇಕು. ಸೊ ಆ ಫಲಾಪೇಕ್ಷೆಗಳೇನಿರ್ತವೆ, ಸೊ ಅದನ್ನು ಭಗವಂತನಿಗೆ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಈಗ ನಮ್ಮ ಸ್ಪರ್ಧಾ ಮಿತ್ರರು ಮತ್ತು ಸ್ಪರ್ಧಾರ್ಥಿಗಳು ಕೂಡ ಅಷ್ಟೇ ಏನು ಶ್ರಮ, ಯಾರ್ಯಾರು ಓದಿರೋರು ಎಕ್ಸಾಮ್ ಬರ್ತಿದ್ದೀರಾ, ಓದಿಲ್ದಿರೋರು ಎಕ್ಸಾಮ್ ಬರ್ತಿದ್ದೀರಾ. ಸೊ ಈಗ ಒಂದು ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಭವಿಷ್ಯ ಮತ್ತು ಹಣೆ ಬರ ನಿರ್ಧಾರವಾಗುವ ಸಮಯ ಮುಂದೆ ಅಲ್ಲ. ಸೊ ಈಗ ನಾನೇನಿದೆ, ಒಂದು HK ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಆದಂತಹ ಎಕ್ಸಾಮಿನೇಷನ್ ಪೇಪರ್ GK ಪೇಪರ್ ಏನಿದೆ, ಅದರ ಕಂಪ್ಲೀಟ್ ಕೀ ಆನ್ಸರ್ ಮತ್ತು ಅನಾಲಿಸಿಸ್ನ ನಿಮಗೆ ಮಾಡಿಕೊಡ್ತೀನಿ. ಸೊ ನಾವು ಪಾಠ ಮಾಡುವಂತಹ ಅಕಾಡೆಮಿಗಳಲ್ಲಿ ಏನಿದೆ, ನಾವು ಪದೇ ಪದೇ ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ತಾನೆ ಇರ್ತೀವಿ. ಏನಂತ ಅಂದರೆ, ಏನು PYQಗಳಿರ್ತವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ತವೆ, ಅವನ್ನು ಒಂದು ಸ್ವಲ್ಪ ಓದಿ ನೋಡಿ ಅದನ್ನು ಅನಲೈಸ್ ಮಾಡಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಬಟ್ ಆಗ ಅದನ್ನು ನಿರ್ಲಕ್ಷಿಸ್ತಿರ್ತೀರ. ಸೊ ಈಗ ನಿಮಗೆ ಗೊತ್ತಾಗುತ್ತೆ, ನಾನು ಈ ವಿಡಿಯೋ ಉದ್ದಕ್ಕೂ ಸೊ ಏನು ಹಿಂದಿನ ಪೇಪರ್ದು ಹೇಗೆ ರಿಪೀಟ್ ಆಗಿದ್ದಾವೆ ಅಂತೆಲ್ಲ ಗೊತ್ತಾಗುತ್ತೆ. ನೋಡಿ, ಹಿರಿಯರು ಹೇಳಿದರೆ ತಪ್ಪು ಮಾಡುವುದು ಸಹಜ ಕಣೋ, ತಿದ್ದಿ ನಡೆಯೋನೇ ಮನುಜ ಕಣೋ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಏನು ನೀವು ತಪ್ಪು ಮಾಡಿದಿರಾ ಅದನ್ನು ವಿಮರ್ಶೆ ಮತ್ತು ವಿಶ್ಲೇಷಣೆ ಮಾಡಿಕೊಂಡು, ಸೊ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇದೊಂದು ಎಕ್ಸಾಮ್ ಇದೆ. ಯಾರು ಚೆನ್ನಾಗಿ ಆಗಿದೆ, ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಗೈಸ್. ಸೊ ಯಾರು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಸೊ ಈ ಆನ್ಸರ್ ಕೀ ಮತ್ತು ನಾನು ಆನ್ಸರ್ ಕೀಗಳನ್ನ ಕೊಟ್ಟ ಮೇಲೂ ನಿಮಗೆ ಯಾರಿಗೆ ತುಂಬ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಅನಿಸುತ್ತೆ, ಸೊ ಅವರು ಏನು ಮಾಡ್ಬೋದು ಅಂತಂದರೆ, ಇನ್ನು ಮುಂದೆ ಬರುವಂತಹ ನೇಮಕಾತಿಗಳು ಈ KEA ಅಡಿಯಲ್ಲೇ ಭಾಳಷ್ಟು 4-5 ನಿಗಮ ಮಂಡಳಿಗೆಲ್ಲ ಕರೆದಿದ್ದಾರೆ. ಯಾರು ಮಲ್ಟಿಪಲ್ ಪೋಸ್ಟ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅವರು ಖಂಡಿತವಾಗಿಯೂ ಕೂಡ ಮತ್ತೆ ಪರಿಶ್ರಮವನ್ನು ವಹಿಸಬೇಕಾಗುತ್ತೆ. ಎಸ್, ವಿತೌಟ್ ಫರ್ದರ್ ವೇಸ್ಟಿಂಗ್ ದ ಟೈಮ್ ನಾವು ಡೈರೆಕ್ಟಾಗಿ ಒಂದು ವಿಶ್ಲೇಷಣೆಯೆಡೆಗೆ ಹೋಗೋಣ. ನೋಡಿ, ಇದು ನಾನು A1 ಸೀರೀಸ್ ಪೇಪರ್ ಏನಿದೆ ಅದರ ಕೀ ಆನ್ಸರ್ ಮತ್ತು ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಕೆಲವು ಒಂದು 2-3 ಯೂಟ್ಯೂಬ್ ಚಾನಲ್ಗಳನ್ನ ವೀಕ್ಷಣೆ ಮಾಡಿದೆ. ಅವರೆಲ್ಲ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಸೊ ತುಂಬ ಜನ ಇಂಗ್ಲೀಷಲ್ಲೂ ಕೂಡ ಬರೆದಿರ್ತೀರ. ನಮ್ಮ ಕನ್ನಡ ಮಾಧ್ಯಮ ಮಿತ್ರರೇನು ಕಡಿಮೆ ಅಲ್ಲ, ಅವ್ರಿಗೆ ಇಂಗ್ಲೀಷ್ ಇಸ್ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ತೊಂದರೆ ಇಲ್ಲ. ಸೊ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆ, ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಪತ್ರಿಕೆಯನ್ನು ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಬಂದುಬಿಟ್ಟು, ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಕ್ರೆಡಿಟೆಡ್ ವಿತ್ ಇನ್ಸ್ಟಿಟ್ಯೂಷನಲೈಸಿಂಗ್ ದ ಸೋಷಿಯಲ್ ಆಡಿಟ್ ಪ್ರೋಸೆಸ್ ಇನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾನೆ. ಏನಪ್ಪ ಇದು ಸೋಷಿಯಲ್ ಆಡಿಟ್ ಪ್ರೋಸೆಸ್ ಅಂತ ಅಂದರೆ, ನೋಡಿ, ಸೋಷಲ್ ಅಂತ ಅಂದರೆ ಸಾಮಾಜಿಕ ಅಂತ ಅಂದರೆ ನಾವುಗಳು. ನೋಡಿ, ಏನು ಮನ್ರೇಗಾ ಅದು ಇದು ಅಂತ ಅಂದ್ಬಿಟ್ಟು ಸರ್ಕಾರಿ ಆಧಾರಿತ ಅಥವಾ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಿರ್ತವೆ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ಪ್ರೋಗ್ರಾಮ್ಸು. ಸೊ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲದೆ ಬೇರೆ ಯಾರಿಗೆ ಗೊತ್ತಿರುತ್ತಲ್ವೇನ್ರಪ್ಪ. ನಮ್ಮ ಒಂದು ಏರಿಯಾದಲ್ಲಿ ಒಂದು ಶಾಲೆ ನಿರ್ಮಾಣ ಆಗ್ತಾ ಇರ್ಬೋದು, ಅಥವಾ ಒಂದು CC ರೋಡು, ಸಿಮೆಂಟ್ ಕಾಂಕ್ರೀಟ್ ರೋಡ್ ನಿರ್ಮಾಣ ಆಗ್ತಿರ್ಬೋದು. ಅದರ ಗುಣಮಟ್ಟ ಹೇಗಿದೆ, ಅದರ ಕಾಂಟ್ರಾಕ್ಟರ್ ಹೇಗೆ ಮಾಡ್ತಾ ಇದ್ದಾನೆ, ಅದರದ್ದು ಫೈನಲ್ ಪ್ರಾಡಕ್ಟ್ ಏನಿದೆ ಅಂತ ನಮಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಆಪ್ಷನ್ನಲ್ಲಿ ಫಸ್ಟ್ ಒಂದೇ ಒಂಥರ ಕೊನಂಡ್ರಮ್ ರೀತಿ ಇದೆ. ಯಾಕಂತಂದರೆ ಆ್ಯಕ್ಚುಲಿ ಪಯೋನೀರ್ ಯಾರು, ಫಸ್ಟು ಸಾಂಸ್ಥಿಕವಾಗಿ ಅಥವಾ ಇನ್ಸ್ಟಿಟ್ಯೂಷನ್ ಮಾಡಿದಂತಹ ಇದು ಹಿರಿಮೆ ಅಥವಾ ಗರಿಮೆ ಯಾರಿಗೆ ಸಲ್ಲುತ್ತೆ ಅಂತಂದ್ಬಿಟ್ಟು ಕೇಳಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಅನಾಲಿಸಿಸ್ ಪ್ರಕಾರ ಇದೇನು ಅಂತ ಅಂದರೆ, ಫಸ್ಟು ಏನು 2013ರಲ್ಲಿ ಅನ್ಡಿವೈಡೆಡ್ ಅವಿಭಾಜಿತ ಆಂಧ್ರ ಪ್ರದೇಶ ಇತ್ತು, ಈಗೇನು ತೆಲಂಗಾಣ ಮತ್ತು ಆಂಧ್ರ ಆಗಿದೆ. ಸೊ ಅದು ಫಸ್ಟು ಗೌರ್ನಮೆಂಟ್ ಏಡೆಡ್ ಸೋಷಲ್ ಆಡಿಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಶುರು ಮಾಡುತ್ತೆ. ನೆಕ್ಸ್ಟು 2017ರಲ್ಲಿ ನಮ್ಮ 7 ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಈಶಾನ್ಯ ರಾಜ್ಯಗಳು ಏನು ಬರ್ತವೆ, ಅದರಲ್ಲಿ ಮೇಘಾಲಯ ಅದಕ್ಕೆ ಕಾಯ್ದೆ ಅಥವಾ ಆ್ಯಕ್ಟ್ ಆಗಿ ಮಾಡಿದೆ. ಸೊ ಅವೆರಡೂ ಆಪ್ಷನ್ ಇಲ್ಲ. ಸೊ ಇನ್ನೊಂದು ಆಪ್ಷನ್ ಏನು ಅಂತ ಅಂದರೆ, ರೀಸೆಂಟಾಗಿ ಈ ಕೇರಳ ರಾಜ್ಯ ಏನಿದೆ, ಈ ಕೇರಳ ರಾಜ್ಯ ಅದನ್ನು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿರುವಂಥದ್ರಲ್ಲಿ ಫಸ್ಟ್ ಆಗಿದೆ. ಸೊ ಇಫ್ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ್ ವಾಸ್ ಗಿವನ್ ಕೊಟ್ಟಿದ್ರೆ ಅದಾಗ್ತಿತ್ತು ಆನ್ಸರು, ಇಲ್ಲ ಮೇಘಾಲಯ ಕೊಟ್ಟಿದ್ರೆ ಅದೂ ಆಗ್ತಿತ್ತು. ನಾನು ಕೆಲವು ಕಡೆ ನೋಡಿದ್ದೀನಿ ರಾಜಸ್ಥಾನ ಅಂತಿದ್ದಾರೆ. ಪಂಚಾಯತ್ ರಾಜ್ ಫಸ್ಟ್ ಶುರುವಾಗಿದ್ದು ರಾಜಸ್ಥಾನ್ ನಗಾರ್ ಅನ್ನುವ ಅಂತಹ ಒಂದು ಹಳ್ಳಿಯಲ್ಲಿ ಅಂತ ಅಂದ್ಬಿಟ್ಟು ನಾವು ತಿಳಿದಿದ್ದೀವಿ. ಸೊ ಇದಕ್ಕೆ ಇಫ್ ಪಾಸಿಬಲ್ ಅವರು ಗ್ರೇ
ಗ್ರೇಸ್ ಅಂಕವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲವಾದಲ್ಲಿ ಆನ್ಸರ್ ಇರಲೇಬೇಕು ಅಂತ ಆದರೆ ಇದಕ್ಕೆ ದ ರೈಟ್ ಆನ್ಸರ್ ಈಸ್ ಕೇರಳ. ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ. ಎಸ್, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಏನು ವಿಜಿಲೆನ್ಸ್ ಅವೇರ್ನೆಸ್ ಸಪ್ತಾಹ ಅಂತ ಹೇಳ್ತೀವಿ. ಸಪ್ತಾಹ ಅಂತಂದರೆ ಒಂದು ವಾರಗಳ ಕಾಲ ಅಂತಂದ್ಬಿಟ್ಟು, ಅದು ಯಾವಾಗ ನಡೆಯುತ್ತೆ ಅಂತಂದರೆ ಇದು ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವಶನ್ನು. ನಾನು ಹೋಗಿ ಕೆಲಸ ಮಾಡುವಂಥ ಅಕಾಡೆಮಿಗಳಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ, ಪರ್ಸನ್ ಇನ್ ನ್ಯೂಸ್ ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್ ಆ್ಯಂಡ್ ಇಂಪಾರ್ಟೆಂಟ್ ಡೇಟ್ಸ್ ಏನಿದ್ದಾವೆ ಜನವರಿಯಿಂದ ಡಿಸೆಂಬರ್ವರೆಗೂ ಎಲ್ಲನೂ ನೋಟ್ ಮಾಡಿಕೊಂಡು ಬರೀರಿ ಅಂತ ಹೇಳ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಈಸಿ. ಸೊ ಇದಕ್ಕೆ ಆಪ್ಷನ್ ಬಂದು ಏನಾಗುತ್ತೆ ಅಂತ ಅಂದರೆ ಆಪ್ಷನ್ ನಂಬರ್ ಬಿ ಆರ್ 2 ಅಕ್ಟೋಬರ್ ಆಗುತ್ತೆ. ಎಸ್, ನೆಕ್ಸ್ಟ್ ಆರ್ಟಿಕಲ್ 243D ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಸ್ ಫಾರ್ ಅಂತ ಕೇಳಿದ್ದಾನೆ. ಅಂದರೆ ಇದರ ಯಾವುದರ ಬಗ್ಗೆ ಇದೆ ಅಂತ ಅಂದ್ಬಿಟ್ಟು ಅದನ್ನು ಕೇಳಿದ್ದಾನೆ. ನೋಡಿ, ಏನು ಇದು 9 ಹೊಸ ವಿಷಯಗಳನ್ನ ಆ್ಯಡ್ ಮಾಡಿದ್ದಾರೆ KEA. ಅದರಲ್ಲಿ ಪಂಚಾಯತ್ ರಾಜ್ PRI ಇನ್ಸ್ಟಿಟ್ಯೂಷನ್ಸ್ ಮತ್ತು ರೂರಲ್ ಡೆವಲಪ್ಮೆಂಟ್ ಕೂಡ ಬರುತ್ತೆ. ಸೊ ಅದರಲ್ಲಿ ನೀವು ಈಸಿಯಾಗಿ ಇದನ್ನು ಕಂಡುಹಿಡಿದು ಬಿಡ್ಬೋದು. ಇಟ್ಸ್ ವೆರಿ ಫ್ಯಾಕ್ಚುಯಲ್ ಇನ್ ನೇಚರ್. ಸೊ ಇದಕ್ಕೆ ಯಾವುದಾಗುತ್ತಪ್ಪ ಅಂತಂದರೆ 243D ಆಫ್ ದ ಕಾನ್ಸ್ಟಿಟ್ಯೂಷನ್ ಎಸ್ಪೆಷಲಿ ರಿಸರ್ವೇಷನ್ ಇನ್ ಪಂಚಾಯತ್ಸ್ ಬಗ್ಗೆ ಮಾತಾಡುತ್ತೆ. ಮೀನಿಂಗ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯೂಶಲಿ ಇಟ್ ಸ್ಪೀಕ್ಸ್ ಅಬೌಟ್ ಸ್ಕೆಡ್ಯೂಲ್ ಕಾಸ್ಟ್ ಅಂತ ಅಂತೀವಿ, ಅಂದರೆ ಸ್ಕೆಡ್ಯೂಲ್ ಕಾಸ್ಟ್ಗಳ ಬಗ್ಗೆ ಮಾತನಾಡುತ್ತದೆ. ಎಸ್, ನೆಕ್ಸ್ಟ್ ದ ಕೀ ಫೀಚರ್ ಆಫ್ MG ನರೇಗಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಏನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದು ಯಾವಾಗಾಯಿತು ಏನು ಅಂತ ಅಂದ್ಬಿಟ್ಟು ಇದು ಬಹಳ ಸುಲಭ. ಪದೇ ಪದೇ ಇದನ್ನು ಪೇಪರಲ್ಲಿ UPSCಯಿಂದ ಹಿಡಿದು PC ಪೇಪರ್ವರೆಗೂ ಕೂಡ ಇದನ್ನು ಕೇಳ್ತಾನೆ ಇರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಲಿಬರಲ್ ಆಗಿ ಕೇಳ್ತಾರೆ, ಡೈರೆಕ್ಟ್ ಒನ್ ವರ್ಡ್ ಇರುತ್ತೆ, ಬಟ್ ಅಲ್ಲಿ ಕಾಂಪ್ಲೆಕ್ಸ್ ಆಗಿ ಕೇಳಿರ್ತಾರೆ ಅಷ್ಟೇ. ನೋಡಿ, ಇದರ ಬಗ್ಗೆ ಏನು MG ನರೇಗಾ ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಏನು ಹೇಳ್ತೀವಿ, ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯೂ ಕೂಡ ಆಗ್ತದೆ. ಅಂದರೆ ಋತು ಆಧಾರಿತ ನಿರುದ್ಯೋಗ ಏನಿರುತ್ತೆ ಅಂತಂದರೆ ಏನು, ಈಗ ನೋಡಿ ನಮ್ಮದು ಭಾರತದಲ್ಲಿರುವ ಕೃಷಿ ಮಳೆಯಾಧಾರಿತ ಕೃಷಿ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಒಂದಟ್ಟು ಮಟ್ಟಿಗೆ, ಅಥವಾ ನೀರಾವರಿ ಜಮೀನಾದರೆ ಪೂರ್ತಿ ಇಡೀ ವರ್ಷ ರೈತ ಇನ್ವಾಲ್ವ್ ಆಗಿರ್ತಾನೆ. ಬಟ್ ಮಳೆಯನ್ನು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಿರ್ತಾರೆ ಅವ್ರೇನು ಮಾಡ್ತಾರೆ, ಮಳೆಗಾಲ ಆದಮೇಲೆ ಅರಳಿಕಟ್ಟೆ ಮೇಲೆ ಹರಟೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ವೇ. ಸೊ ಅವ್ರಿಗೆ ಅದಕ್ಕೆ ಏನಾದರೂ ಒಂದು ಆರ್ಥಿಕವಾಗಿ ಅವರಿಗೆ ಸ್ವಾವಲಂಬನೆಯನ್ನು ಒದಗಿಸ್ಬೇಕಲ್ಲ, ಅದೇ ನಿಟ್ಟಿನಲ್ಲಿ ತಂದಿರುವಂತಹ ಈ ಪ್ರೋಗ್ರಾಮು. ನೋಡಿ, ಫಸ್ಟ್ 3 ಆಪ್ಷನ್ಸ್ ಏನಿದೆ ಎಲ್ಲ ಕರೆಕ್ಟ್ ಆಗುತ್ತೆ. 4ನೇದನ್ನು ನೋಡಿದ್ರೆ ಆಪ್ಷನ್ ಡಿನ ನೋಡಿದ್ರೆ ಮೇಲ್ನೋಟಕ್ಕೆ ಅದು ಕೂಡ ಸರಿಯಾಗಿಯೇ ಇದೆ ಅಂತ ಕಾಣಿಸುತ್ತೆ. ಬಟ್ ಅಲ್ಲಿ ಒಂದು ಕ್ಯಾಚ್ ಇದೆ. ಏನಪ್ಪ ಅಂತ ಅಂದರೆ ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಅಂದ್ಬಿಟ್ಟು. ನೀವು MG ನರೇಗಾ ಅಂತಂದರೆ ಎಕ್ಸ್ಪ್ಯಾನ್ಷನ್ನ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಇಟ್ ಈಸ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಅಂತೀವಿ. ಮೀನಿಂಗ್ ಅದು ಗ್ರಾಮೀಣ ಪ್ರದೇಶಕ್ಕೆ ಎಸ್ಪೆಷಲಿ ಮಾಡಿರುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮ. ಸೊ ಮೆಟ್ರೋಪಾಲಿಟನ್ ಅಂತ ಅಂದರೆ ಏನಪ್ಪ, ದೊಡ್ಡ ದೊಡ್ಡ ಸಿಟಿಗಳು, ಮೋರ್ ದೆನ್ 10 ಮಿಲಿಯನ್ ಪಾಪ್ಯುಲೇಷನ್ ಏನಿರುತ್ತೆ, ಅಂದರೆ 1 ಕೋಟಿಗಿಂತ ಹೆಚ್ಚು ಪಾಪ್ಯುಲೇಷನ್ ಏನಿರುತ್ತೆ ಅದನ್ನ ಮೆಟ್ರೋಪಾಲಿಟನ್ ಅಂತ ಅಂತೀವಿ. ಅವ್ರುಗಳಿಗೆ ಯಾಕ್ರಯ್ಯ ಸರ್ಕಾರಿ ಆಧಾರಿತ ಕಾರ್ಯಕ್ರಮಗಳು, ಅವರೇ ಸರ್ಕಾರಕ್ಕೆ ದುಡ್ಡು ಕೊಡೋ ಅಂಥ ರೇಂಜ್ಗೆ ಹೊರಟೋಗಿರ್ತಾರೆ ಮೆಟ್ರೋಪಾಲಿಟನ್ನಲ್ಲಿ. ಸೊ ಆಪ್ಷನ್ ಡಿ ತಪ್ಪಾಗುತ್ತೆ. ಸೊ ಅದರಲ್ಲಿ ಡಿ ತಪ್ಪಾದರೆ ಇನ್ನು ಉಳಿದಿರುವಂತಹ ಆಪ್ಷನ್, ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 1 ABC ಓನ್ಲಿ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತದೆಯಲ್ಲ. ಸೊ 4 ಕ್ವಶನ್ಗಳನ್ನ ಮುಗಿಸಿದ್ದೀವಿ. ಸೊ ಹೋಪ್ ಯು ಹ್ಯಾವ್ ಆಲ್ ಡನ್ ವೆಲ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ 5th ಕ್ವಶನ್ ಅಂತ ಅಂದ್ಬಿಟ್ಟು. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಬ್ಜೆಕ್ಟಿವ್ ಆಫ್ ಜನಸುನ್ವಾಯಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನೋಡಿ, ನೀವು ಯಾವತ್ತೂ ಕ್ವಶನನ್ನು ಗಡಿಬಿಡಿಯಲ್ಲಿ ಗಾಬರಿಯಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಪಾಪ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ, ಬಟ್ ಕ್ವಶನ್ನಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿರ್ತಾನೆ, ನಾಟ್, ಇನ್ಕರೆಕ್ಟ್ ಅಂತ ಅಂದ್ಬಿಟ್ಟು. ಅದನ್ನು ನೀವು ಫಸ್ಟು ಅಂಡರ್ಲೈನ್ ಮಾಡಿ ನೀವು ನೆಕ್ಸ್ಟು ಆನ್ಸರ್ನ ಮಾಡಲಿಕ್ಕೆ ಹೋಗಬೇಕಾಗುತ್ತೆ. ಇಲ್ಲೂ ಕೂಡ ಬಹಳಷ್ಟು ನಮ್ಮ ವಿದ್ಯಾರ್ಥಿ ಮಿತ್ರರು ಮತ್ತು ನನ್ನ ಸ್ಟೂಡೆಂಟ್ಸೇ ಎಡಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಇನ್ನೊಂದು ನಾಟ್ ಅಂತ ಕೊಟ್ಟಿದ್ದಾನೆ. ನಾಟ್ ಅಂತ ಕೊಡೋಕ್ಕೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಯಿತು. ನೋಡಿ, ನಿಮಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದ್ರೂ ಸಹ ನೋಡಿ, ಜನ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಪೀಪಲ್ ಅಂತ ಅಂದ್ಬಿಟ್ಟು, ಜನಗಳು ಅಂತ ಅಂದ್ಬಿಟ್ಟು. ಸುನ್ವಾಯಿ, ಸುನೋಜಿ, ಓಜಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಂದಿ ಬಗ್ಗೆ ನಾಲೆಡ್ಜ್ ಇದ್ರೂ ಗೊತ್ತಾಯಿದೆ. ಅಂದರೆ ಜನಗಳ ಕುಂದುಕೊರತೆಯನ್ನು ಆಲಿಸಲು ಇರುವಂತಹ ಕಾರ್ಯಕ್ರಮ ಏನಪ್ಪ ಅಂತಂದರೆ ಅದು ಜನ ಸುನ್ವಾಯಿ ಅಂತ ಅಂತಾರೆ. ಸೊ 5th ಒನ್ಗೆ ಸೊ ಏನಪ್ಪ ಅಂತ ಅಂದರೆ ಆಪ್ಷನ್ ನೋಡಿ, ಸಬ್ಮಿಷನ್ ಆಫ್ ಪಬ್ಲಿಕ್ ಗ್ರಿವೆನ್ಸಸ್
ಕರೆಕ್ಟು, ಟ್ರಾನ್ಸ್ಪರೆನ್ಸಿ ಕರೆಕ್ಟು, ಸಿಟಿಸನ್ ಎಂಗೇಜ್ಮೆಂಟು ಕೂಡ ಕರೆಕ್ಟ್ ಆಗುತ್ತೆ. ಅದಕ್ಕೇ ಹೇಳಿದ್ದು ನಾಟ್ ಕರೆಕ್ಟ್ ಅಂತ ಇದೆ. ಸೊ ನಾಟ್ ಕರೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ನೋಡಿ, ಗ್ರಾಮ ಪಂಚಾಯಿತಿ ಬಜೆಟ್ಗಳು ಜನಸುನ್ನುವಾಯಿಲಿ ಚರ್ಚೆಗೆ ಬರಲ್ಲ. ಸೊ ಯಾಕಂತ ಅಂದರೆ ಅದು ಅದರ ಕಾರ್ಯಪರಿಮಿತಿಗೆ ಒಳಪಟ್ಟಿರೋಲ್ಲ. ಅದರಿಂದಾಗಿ ಇದಕ್ಕೆ ರೈಟ್ ಆಪ್ಷನ್ ಇಸ್ ಆಪ್ಷನ್ 1. ಸೊ 5ನೇ ಕ್ವಶನ್ಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್, ವಾಟ್ ಹ್ಯಾಸ್ ಬೀನ್ ದ ಪ್ರೈಮರಿ ಫೋಕಸ್ ಆಫ್ ಇಂಡಿಯಾಸ್ ಎಕನಾಮಿಕ್ ಪಾಲಿಸಿ ಸಿನ್ಸ್ 1991 ಎಕನಾಮಿಕ್ ಲಿಬರಲೈಸೇಷನ್? ಇಟ್ಸ್ ಅಗೈನ್ ಏನು ಅಂತ ಅಂದರೆ ಒಂದು ಭಾರತದ ಅರ್ಥವ್ಯವಸ್ಥೆ ಏನಿದೆ ಅದರ ಆಧಾರಿತ ಒಂದು ಪ್ರಶ್ನೆ ಆಗಿಬರುತ್ತೆ. ನೋಡಿ, LPG ರಿಫಾರ್ಮ್ಸ್ ಅಂತ ಅಂತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ. ಏನು ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಏನಾದರೂ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅದನ್ನು ನೀವು ಭಾಳ ನೀಟಾಗಿ ಅಧ್ಯಯನ ಮಾಡಿರ್ತೀರಾ. ಕೋಚಿಂಗ್ ಸಂಸ್ಥೆಗಳಲ್ಲಿದ್ದರೆ ಅದನ್ನು ಮಾಡಿರ್ತೀರಾ. ಸೊ ಏನಾದರೂ ಜನರಲ್ ಬುಕ್ಸ್ ಏನು 6 to 10 ಸ್ಟ್ಯಾಂಡರ್ಡ್ ಅಥವಾ NCERTಸ್ಗಳನ್ನ ಎಲ್ಲ ಏನು ಸ್ಟಡಿ ಮಾಡ್ತಿರ್ತೀರಾ, ನಿಮಗೆಲ್ಲ ಇದು ಭಾಳ ಈಸಿಯಾಗಿ ಗೊತ್ತಾಗಬೇಕು. LPG ರಿಫಾರ್ಮ್ ಶುರು ಆಗುತ್ತೆ. ಅದನ್ನು ನಾವು ರಾವ್ ಮನಮೋಹನ್ ಮಾಡೆಲ್ ಅಂತ ಕರಿತೀವಿ. ಯಾಕಂತ ಅಂದರೆ ಏನು ನರಸಿಂಹರಾವ್ ದೆನ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ದಂತಹ, ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದರು, ಗ್ರೇಟ್ ಎಕನಾಮಿಸ್ಟ್ ಮೈಂಡ್ ಅಂತ ಹೇಳ್ತೀವಿ. ಬಟ್ ಪಪೆಟ್ PM ಅಂತಲ್ಲ, ಈಗೆಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡುವಂತಹ ನಮ್ಮ ಮನಮೋಹನ್ ಸಿಂಗ್ ಜಿ ಏನಿದ್ರು, ಅವರ ಇಬ್ಬರ ಒಂದು ಸೂಪರ್ವಿಷನ್ನಲ್ಲಿ ಆಗುವಂತಹ ಕಾರ್ಯಕ್ರಮ ಇದಾಗುತ್ತೆ. ನೋಡಿ, LPG ಆವಾಗ 91ರ ನಂತರವೇ ಏನು ಭಾರತದ ಅರ್ಥವ್ಯವಸ್ಥೆ ಮುಚ್ಚಿದ ಅರ್ಥವ್ಯವಸ್ಥೆ ಆಗಿತ್ತು, ಅದು ತೆರೆದ ಅರ್ಥವ್ಯವಸ್ಥೆ ಆಗುತ್ತೆ. ದಟ್ ಮೀನ್ಸ್ ಇಂಡಿಯಾ ಟ್ರಾನ್ಸಿಷನ್ ಫ್ರಮ್ ಅ ಕ್ಲೋಸ್ಡ್ ಎಕಾನಮಿ ಟು ಆ್ಯನ್ ಓಪನ್ ಎಕಾನಮಿ ಅಂತ ಹೇಳ್ತೀವಿ. ಸೊ ಬೇರೆ ಆಪ್ಷನನ್ನು ನೋಡೋದೇ ಬೇಡ. ಇದಕ್ಕೆ ಆಪ್ಷನ್ ಏನಿದೆ ಅಂತ ಅಂದರೆ ಆಪ್ಷನ್ 1 ಅಲ್ವೇ. ಸೊ ತೆರೆದಿದೆ ಮನೆಯೋ ಬಾತಿತಿ ಅಂದರೆ ಆಮದು ಮತ್ತು ರಫ್ತು, ಫಾರ್ ಬೋತ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಇಂಡಿಯಾ ಓಪನ್ಡ್ ಇಟ್ಸ್ ಬಾರ್ಡರ್ಸ್ ಅಂತ ಅಂತೀವಿ. ಸೊ ಅರ್ಲಿಯರ್ ನಂದು ಏನು ಎಕನಾಮಿಕ್ಸ್ ಕ್ಲಾಸಸ್ನ ನಾನು ಮಾಡ್ತೀನಿ, ಅಲ್ಲಿ ಕೇಳಿದ್ರೆ ಇದನ್ನು ಪದೇ ಪದೇ ಸ್ಟ್ರೆಸ್ ಮಾಡಿ ವೆರಿ ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ಟಿರ್ತೀನಿ. ಯಾರು ನನ್ನ ಸ್ಟೂಡೆಂಟ್ಸ್ ಇರ್ತಾರೆ, ಇವರು ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ದೊಡ್ಡ ಕಷ್ಟ ಅಲ್ವೇ ಅಲ್ಲ ಅಂತ ನನಗೆ ಗೊತ್ತಿದೆ. ಹಾಗೂ ಕೂಡ ತಪ್ಪು ಮಾಡಿದರೆ ಗಾಡ್ ಸೇವ್ ಯು ಗೈಸ್ ಅಷ್ಟೇ, ಇನ್ನೇನು ಮಾಡಲಿಕ್ಕಾಗಲ್ಲ. ಎಸ್, 7th ಕ್ವಶನ್ಗೆ ಹೋಗೋಣ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಇನ್ ಇಂಡಿಯಾ ಇಸ್ ಸ್ಟ್ರೆಂಥನ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಅಂತ ಅಂದ್ಬಿಟ್ಟು ಕೇಳಿದ್ದಾನೆ. ನೋಡಿ, ಇದು ರಿಪೀಟೆಡ್ ಕ್ವಶನ್ನು. ಇದನ್ನು 4-5 ಕ್ವಶನ್ ಪೇಪರ್ನಲ್ಲಿ ನಾನೇ ನೋಡಿದ್ದೀನಿ. ಇದಕ್ಕೆ ನಿಮ್ಗೇನಾದರೂ PYQಸ್ನ ಅನಲೈಸ್ ಮಾಡಿದರೆ ಇದನ್ನು ವೆರಿ ಈಸಿ ಟು ಆನ್ಸರ್. ಯಾಕಂತ ಅಂದರೆ ನೋಡಿ, ಆಪ್ಷನ್ 4 ಏನು ಬರುತ್ತೆ, COM ಎಕ್ಸಿಕ್ಯೂಟಿವ್ ಅಂತ ಏನು ಹೇಳ್ತೀವಿ, ಏನು ಕಾರ್ಯಾಂಗ ಅಂತ ಇದೆ, ಆ ಕಾರ್ಯಾಂಗ ನೋಡಿ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. MLAಗಳಿರ್ತಾರೆ, MP ಗಳಿರ್ತಾರೆ, ಅವರೆಲ್ಲ ಯಾವುದು ಶಾಸಕಾಂಗದಲ್ಲಿ ಬಂದುಬಿಡ್ತಾರೆ, ಪಾರ್ಲಿಮೆಂಟಲ್ಲಿ ಇದು ಬಂದುಬಿಟ್ಟಿರ್ತಾರೆ. ಬಟ್ ಅದರಲ್ಲಿ ನಿಜವಾಗ್ಲೂ ಕೈ ಕಾಲುಗಳಂತೆ ಕೆಲಸ ಮಾಡೋರು ಯಾರಪ್ಪ ಅಂತಂದರೆ ಏನು COM ಅಂತ ಹೇಳ್ತೀವಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಏನು ಲೋಕಸಭಕ್ಕೆ ಅವರು ರೆಸ್ಪಾನ್ಸಿಬಲ್ ಇರ್ತಾರೆ. ಅದರಿಂದಾಗಿ ಅದು ಸ್ಟ್ರೆಂಥನ್ ಅಥವಾ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಲಗೊಳ್ಳುತ್ತದೆ. ಆದ್ದರಿಂದ 7ನೇದಕ್ಕೆ 4ನೇದು ಸರಿಯಾದ ಉತ್ತರ. ಎಸ್, ಇನ್ನು ನೆಕ್ಸ್ಟು ನಾವು 8th ಕ್ವಶನ್ಗೆ ಮುಂದುವರ್ಕೊಂಡು ಹೋಗೋಣ. In 2023, which constitution article was invoked by the Supreme Court to criticize under delay by the governor in granting assent to the bills ಅಂತ ಕೇಳಿದ್ದಾರೆ. ಅಂತ ಅಂದರೆ ಇದು ಗವರ್ನರ್ಗಳು ಏನಿರ್ತಾರೆ ಅವರ ಕಾರ್ಯಕ್ಷಮತೆ ಏನಿದೆ ಅದರ ಬಗ್ಗೆ ಪ್ರಶ್ನೆ. ನೋಡಿ, ಈಗ ಇದು 2023 ಅಂದರೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗುತ್ತೆ. ಸುದ್ದಿಯಲ್ಲಿತ್ತು ಗವರ್ನರ್ಸ್ ಪೋಸ್ಟ್ ಆ್ಯಂಡ್ ಆಫೀಸ್. ಏನಕ್ಕೆ ಅಂತ ಅಂದರೆ ತಮಿಳ್ನಾಡಲ್ಲಿ ತಿಕ್ಕಾಟ ನಡೀತಿತ್ತು ಬಿಟ್ವೀನ್ ಸ್ಟೇಟ್ ಗವರ್ನಮೆಂಟ್, ಏನು DMK ರೂಲ್ ಮಾಡ್ತಾ ಇದೆ ಸ್ಟಾಲಿನ್ ಅವರಿಂದ. ಸೊ ಆ DMK ಮತ್ತು ಗವರ್ನರ್, ನೋಡಿ ಗವರ್ನರ್ನ ಸಂವಿಧಾನದಲ್ಲಿ ಟೀಕೆ ಟಿಪ್ಪಣಿಗಳು ನಡೀತಾ ಇರ್ತವೆ. ಹಿ ಈಸ್ ದ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಅಂತಾರೆ. ಯಾಕಂತ ಅಂದರೆ ಅವರನ್ನು ಅಪಾಯಿಂಟಿಂಗ್ ಅಥಾರಿಟಿ ಏನಿರ್ತದೆ ಅದು ಸೆಂಟ್ರಲ್ ಗೌರ್ನಮೆಂಟ್ ಮಾಡುತ್ತೆ. ಸೊ ಹಿ ಈಸ್ ಎ ನಾನ್ ಎಲೆಕ್ಟೆಡ್ ಮೆಂಬರ್, ದಟ್ ಮೀನ್ಸ್ ಹಿ ಈಸ್ ಎ ಸೆಲೆಕ್ಟೆಡ್ ಮೆಂಬರ್ ಅಂತ ಹೇಳ್ತೀವಿ. ಅವರು ಜನರಿಂದ ಆಯ್ಕೆಯಾಗಿ ಬಂದವರಲ್ಲ, ಬದಲಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಏನು ಹೇಳಿರುತ್ತೆ ಅವರ ಸೂಚನೆ ಮೇರೆಗೆ ಬಂದು ಕೆಲಸ ಮಾಡೋರು. ಕರೆಕ್ಟ್ ತಾನೆ? ಈಗ ಯಾರೋ ಒಬ್ಬ ನಿಮಗೆ ಕೆಲಸ ಕೊಟ್ಟಿರ್ತಾನೆ, ಅವನು ನಿಮ್ಮ ಅನ್ನದಾತ, ನೀವು ಅನ್ನದಾತನಿಗೆ ಋಣಿಯಾಗಿರ್ತೀರೋ ಅಥವಾ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಋಣಿಯಾಗಿರ್ತಾರೆ. ನ್ಯಾಚುರಲಿ ಅನ್ನದಾತನಿಗೆ ಋಣಿಯಾಗಿರ್ತೀರ. ಸೊ ಆದ್ದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಗವರ್ನರ್ಗೆ ಕೆಲವು ವೀಟೋ ಪವರ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇನ್ ಸಮ್ ಕೇಸಸ್ ವಿ ಟೆಲ್ ದಟ್ ಏನಂತ ಅಂದರೆ ಗವರ್ನರ್ ಪವರ್ ಏನಿರುತ್ತೆ, ವೀಟೋ ಪವರ್, ಇಟ್ ಫಾರ್ ಎಕ್ಸೀಡ್ಸ್ ಇವನ್ ದಟ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಮೀನಿಂಗ್ ಏನು ರಾಜ್ಯದ ಗವರ್ನರ್ಗಳಿದ್ದಾವೆ ಅವರಿಗೆ
ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಭಾರತದ ರಾಷ್ಟ್ರಪತಿಗಳಿಗಿಂತ ಹೆಚ್ಚು ಶಕ್ತಿಯನ್ನು ನೀಡಲಾಗಿದೆ ಅಂತಲೂ ಕೂಡ ಹೇಳ್ತೀವಿ. ನೋಡಿ, ಅದಕ್ಕೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು. ಈ 8th ಇದಕ್ಕೆ ಯಾವುದಪ್ಪ ಆನ್ಸರ್ ಆಗುತ್ತೆ ಅಂದರೆ ನೋಡಿ, ಆರ್ಟಿಕಲ್ 200 ಅಂತ ಹೇಳ್ತೀವಿ, ಆಪ್ಷನ್ ನಂಬರ್ 3. ಸೊ ಇದು ಏನು ಹೇಳುತ್ತೆ ಅಂತ ಅಂದರೆ, ಸೊ ದ ಪ್ರೊವಿಸೋಸ್ ಆಫ್ ಆರ್ಟಿಕಲ್ 200 ಏನು ಅಂತ ಅಂದರೆ ಅಸೆಂಟನ್ನು ಕೊಡ್ಬೋದು. ಸೊ ಏನು ಒಂದು ಬಿಲ್ ನೋಡಿ, ಬಿಲ್ಲು ಏನು ಒಂದು ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ಅವ್ರದ್ದು ಮೆಜಾರಿಟಿ ವೋಟಿಂಗ್ ಆದಮೇಲೆ ರಾಜ್ಯದಲ್ಲಿ ಗವರ್ನರ್ನ ಸೈನ್ ಆದಮೇಲೆ ಅದು ಕಾಯ್ದೆ ಆಗುತ್ತೆ. ದ ಬಿಲ್ ಓನ್ಲಿ ಬಿಕಮ್ಸ್ ಆನ್ ಆ್ಯಕ್ಟ್ ಆಫ್ಟರ್ ದ ಸೈನಿಂಗ್ ಬೈ ದ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ರಾಜ್ಯಗಳಾದರೆ ಅದು ಗವರ್ನರು, ಕೇಂದ್ರದಲ್ಲಾದರೆ ಅದು ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಅವರು ಅದಕ್ಕೆ ಸಹಿ ಹಾಕಬಹುದು. ಸಹಿ ಹಾಕದೆ ಕೆಲವು ನಿರ್ದಿಷ್ಟ ಸಮಯದವರೆಗೆ ತನ್ನಲ್ಲಿಯೇ ಇಟ್ಟುಕೊಳ್ಳಬಹುದು, ಮತ್ತು ಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಅದನ್ನು ಈ ರಾಷ್ಟ್ರಪತಿಗಳೇನಿರ್ತಾರೆ ಅವರ ಮತ್ತೆ ರೆಕಮೆಂಡೇಷನ್ಸ್ ಮತ್ತು ರಿವ್ಯೂಗೆ ರಾಷ್ಟ್ರಪತಿಗಳಿಗೂ ಕೂಡ ಅವರು ಹೊತ್ತು ಹಾಕ್ಬೋದು. ಇದೆಲ್ಲ ಎಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ 200 ಬರುತ್ತೆ. ಅದಕ್ಕೆ ನೋಡಿ, ಫ್ಯಾಕ್ಚುಯಲ್ ಇದು ವೆರಿ. ಸೊ ಇದೇನಾದ್ರೂ ಲಾಜಿಕ್ ಇಸ್ ದ ಮ್ಯಾಜಿಕ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ರಿಪೀಟೆಡ್ ಆಗಿ ರಿವಿಷನ್ ಮಾಡಿ ನೀಟಾಗಿ ತಿಳ್ಕೊಂಡಿದ್ರೆ ಈ ವಿಷಯಗಳನ್ನ ಖಂಡಿತವಾಗಿಯೂ ಇದು ಭಾಳ ಸುಲಭವಾದ ಪ್ರಶ್ನೆ. ನೋಡಿ, ನೆಕ್ಸ್ಟು ಅಗೈನ್ ಪಾಲಿಟಿ ಬಗ್ಗೆ ಕೇಳಿದ್ದಾನೆ. ಆರ್ಟಿಕಲ್ 9th ಕ್ವಶನ್ನು, ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಕೌನ್ಸಿಲ್ ಅಂತ ಏನು ಬರುತ್ತೆ, ಇಸ್ ಎಸ್ಟಾಬ್ಲಿಷ್ಡ್ ಅಂಡರ್ ವಿಚ್ ಆರ್ಟಿಕಲ್. ನೋಡಿ, ಇಂಡಿಯಾನ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ, ಕರೆಕ್ಟ್ ತಾನೆ? ಸೊ ಹಲವಾರು ರಾಜ್ಯಗಳು ಸೇರಿ ಭಾರತವೆಂಬ ದೇಶವಾಗಿದೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಏನು ಸ್ಮೂತ್ ಫಂಕ್ಷನಿಂಗ್ ಬಿಟ್ವೀನ್ ದ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಂದರೆ ರಾಜ್ಯಗಳು ಒಂದು ಸ್ಮೂತಾಗಿ ಫಂಕ್ಷನ್ ಮಾಡಲಿಕ್ಕೆ ಒಂದು ಕೋಆರ್ಡಿನೇಷನ್ನು, ಒಂದು ಸಹಭಾಗಿತ್ವ ಇರಲಿಕ್ಕೋಸ್ಕರ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಎಸ್. ಸೊ ಅದರಲ್ಲಿ ಏನಪ್ಪ ಅಂತಂದರೆ ನೋಡಿ, ಆರ್ಟಿಕಲ್ 260 ಬಂದು ಇದು ಸೆಂಟ್ರಲ್ ಗವರ್ನಮೆಂಟು ಏನು ಟೆರಿಟರೀಸ್ ಔಟ್ಸೈಡ್ ಇಂಡಿಯಾ, ಸೊ ಭಾರತದ ನಿರ್ದಿಷ್ಟ ಗಡಿಯ ಹೊರಗೆ ಯಾವುದಾದರೂ ಭಾರತದ ಆಸೆಟ್ಸ್ ಇದ್ದರೆ ಅದನ್ನು ಸುಪರ್ದಿಗೆ ಬರ್ತದೆ ಅದು. ನೋಡಿ, ಆರ್ಟಿಕಲ್ 280 ಬಂದು ನಿಮಗೆಲ್ಲ ಇದು ಗೊತ್ತಿರೋ ಅಂಥ ವಿಚಾರ, ಇದು ಟೈಮ್ ಆ್ಯಂಡ್ ಅಗೇನ್ ಕೇಳ್ತಾನೆ ಇರ್ತಾನೆ, ಇದು ಫೈನಾನ್ಸ್ ಕಮಿಷನ್ ಬಗ್ಗೆ ಬರುತ್ತೆ. ಆರ್ಟಿಕಲ್ 356 ಏನಿದೆ, ಈ 356 ಬಂದ್ಬಿಟ್ಟು ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಏನು ಹೇಳ್ತೀವಿ, ಅದೇ ಯುದ್ಧ ಕಾಲದಲ್ಲಿ. ಸೊ ಇದು ಪ್ರೆಸಿಡೆಂಟ್ಸ್ ರೂಲ್ ಅಂತ ಹೇಳ್ತೀವಿ. ರಾಜ್ಯಗಳು ಏನಾದ್ರೂ ಅದರಲ್ಲೂ ಕೂಡ 2 ಪ್ರೊವಿಷನ್ಸು ಮತ್ತು ಕ್ಲಾಸ್ ಇದೆ. ಅದನ್ನೆಲ್ಲ ನಾನು ಮಾಡ್ತಾ ಹೋದರೆ ಇದು ಬಹಳ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಇರಲಿ, ನಿಮ್ಗೇನಾದ್ರೂ ಸರ್ ಈಗ ಯಾಕಂತಂದರೆ ನೋಡ್ರಪ್ಪ, ಇದರಲ್ಲಿ ಬಹಳ ವರ್ಷಗಳ ಕಾಲ ಈಜೋಡ್ಬಿಟ್ಟಿರೋರು ನಾವೆಲ್ಲ, ಕರೆಕ್ಟ್ ಅಲ್ವಾ? ಸೊ ಇವನು ಯಾವ ಥರ ಕ್ವಶನ್ಗಳನ್ನ ಕೇಳ್ತಾನೆ, ಇದನ್ನು ಯಾವ ಥರ ನಾವು ಡೆಡ್ಯೂಸ್ ಮಾಡ್ಬೋದು, ಗೊತ್ತಿಲ್ಲ ಅಂದ್ರೂ ಕೂಡ ಇದನ್ನ ಯಾವ ಥರ ಆನ್ಸರ್ ಮಾಡ್ಬೋದು, ಇವೆಲ್ಲದರ ಮಾಹಿತಿ ನೋಡಿ, ಅನುಭವಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಆ ಅನುಭವ ಹೊಂದಿರೋದ್ರಿಂದ ಕೇಳಿ ತಿಳ್ಕೊಳ್ಳಿ, ನಿಮಗೆ ಜೀವನದಲ್ಲಿ ಮುಂದೆ ಬರ್ತೀರಾ ಮತ್ತು ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಅದಕ್ಕೆ ನೋಡಿ, ಅದೇನಾದರೂ ನಿಮಗೆ ಬೇಕು ಅಂತಂದರೆ, ಯಾಕಂತಂದರೆ ಪ್ರತಿಯೊಂದು ಆಪ್ಷನ್ ಏನಿದೆ ಇದರಲ್ಲಿ, ಆಪ್ಷನ್ಗಳಿಗೂ ಕೂಡ ಕ್ವಶನ್ ಆಗುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತವೆ. ಅದಕ್ಕೆ ಒಂದು ಅನಾಲಿಸಿಸ್ ಮಾಡೋದು ಏನು ತುಂಬ ಬಹು ಮುಖ್ಯವಾಗ್ತದೆ. ಸೊ ಇದಕ್ಕೆ ಯಾವುದಪ್ಪ ಇದು 9 ಅಂದರೆ 3 ಆರ್ಟಿಕಲ್ ಹೇಳಿದೆ, ಒಂದೇ ಒಂದು ಆರ್ಟಿಕಲ್ ಬಿಟ್ಟಿದ್ದೆ. ಸೊ ದ ರೈಟ್ ಆನ್ಸರ್ ವುಡ್ ಬಿ ದ ಸೆಕೆಂಡ್ ಒನ್. ಆರ್ಟಿಕಲ್ 263 ಏನು ಬರುತ್ತೆ ಅದು ಯಾವುದ್ರ ಬಗ್ಗೆ ಮಾತಾಡುತ್ತೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಮಾತಾಡುತ್ತೆ. ಎಸ್, ಹೋಪ್ ಯು ಹ್ಯಾವ್ ಆಲ್ ಡನ್ ದಿಸ್ ಕರೆಕ್ಟ್ ಅಂತ ಅಂದ್ಬಿಟ್ಟು. ಎಸ್, ಮುಂದೆ ಹೋಗೋಣ. ನೋಡಿ, ದ ನೋಟಾ ಆಪ್ಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಂಡಿಯನ್ ಎಲೆಕ್ಷನ್ ಆಸ್ ಎ ರಿಸಲ್ಟ್ ಆಫ್ ಅಂತ ಕೇಳಿದ್ದಾನೆ. ನೋಡಿ, ನೀವು ಆಲ್ರೆಡಿ 18 ವರ್ಷ ತುಂಬಿರೋರು ಹಾಗೇ ಆಗಿರ್ತೀರ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಏನು ಹೇಳ್ತೀವಿ, ಅಂದರೆ 18 ವರ್ಷದ ಮೇಲ್ಪಟ್ಟ ಯುವಕ ಮತ್ತು ಯುವತಿಯರಿಗೆ ಏನು ವೋಟಿಂಗ್ ರೈಟ್ಸ್ ಅನ್ನು ಕೊಡಲಾಗಿದೆ ಭಾರತದ ಸಂವಿಧಾನದ ಮುಖಾಂತರ, ನಾವೆಲ್ಲ ಕೂಡ ವೋಟ್ ಮಾಡ್ಬೋದು. ನೋಡಿ, ಪಾರ್ಟಿ ಚಿಹ್ನೆ ಅಡಿಯಲ್ಲಿ ಅಥವಾ ಸ್ವತಂತ್ರವಾಗಿ ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅದನ್ನು ಆರ್ಡರ್ ವೈಸ್ ನ್ಯಾಷನಲ್ ಪಾರ್ಟೀಸು, ಸ್ಟೇಟ್ ಪಾರ್ಟೀಸ್ ಅಂತ ಇಳಿಸ್ಕೊಂಡು ಬರ್ತಾರೆ. ಈ ನ್ಯಾಷನಲ್ ಪಾರ್ಟೀಸ್ ಅಂತ ಏನು ಕರೀತಾರೆ, ಸ್ಟೇಟ್ ಪಾರ್ಟೀಸ್ ಅಂತ ಏನು ಕರೀತಾರೆ, ಅದರದ್ದು ಕೂಡ ಪಾಲಿಟಿಲಿ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಓದ್ತೀವಿ. ಅದನ್ನೆಲ್ಲ ನೀವು ಮಾಹಿತಿನ ತಿಳ್ಕೊಂಡಿರಬೇಕು. ನೋಡಿ, 2013ರಿಂದ EVM ಅಂತ ಬರುತ್ತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಅಂತ ಬರುತ್ತೆ. ನೀವೆಲ್ಲರೂ ನಿಜವಾಗಲೂ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಸೊ ನಿಮಗೆ ನೋಡ್ರಪ್ಪ, ಪ್ರಜಾಪ್ರಭುತ್ವದಲ್ಲಿ ಸೊ ನಮಗಿರುವ ಅತ್ಯಂತ ಶಕ್ತಿಯುತ ಆಯುಧ ಯಾವುದಪ್ಪ ಅಂತಂದರೆ ದ ಪವರ್ ಟು ವೋಟ್ ಅಂತ ಹೇಳ್ತೀವಿ. ಯಾಕಂತ ಅಂದರೆ ವಿ ವಿಲ್ ಬಿ ದ ಕಿಂಗ್ ಮೇಕರ್ಸ್, ನಮ್ಮನ್ನು ಆಳುವವರು ಯಾರು ಅಂತ ನಾವೇ ನಿರ್ಧಾರ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ನೀವು ವೋಟ್ ಮಾಡಲೇಬೇಕು, ಒಬ್ಬ ಜಾಗರೂಕ ಮನುಷ್ಯನಾಗಿ ಹಾಗೂ ಕೂಡ ಒಬ್ಬ ಪ್ರಜೆಯಾಗಿ ಕೂಡ ಅದು ನಮ್ಮ ಬಾಧ್ಯತೆ ಮತ್ತು ಕರ್ತವ್ಯ ಆಗ್ತದೆ, ಸರಿನಾ?
ಇದು ನೋಡಿ ನೋಟ, ಯಾಕಂತಂದರೆ ಈಗ ಜಗತ್ತು ಹಾಗೇನೆ, ಕರೆಕ್ಟ್ ತಾನೆ. ಸೊ ಮೈ ಲೈಫ್ ಮೈ ರೂಲ್ಸ್ ಆಗೋಗ್ಬಿಟ್ಟಿದೆ. ಎಸ್, ನನಗೆ ಯಾರೂ ಕೂಡ ನೋಡ್ರಪ್ಪ, ಇರೋಂಥ ಗೌರ್ಮೆಂಟ್ಗಳು ಪಾರ್ಟಿಗಳು ಎಲ್ಲರೂ ಕರಪ್ಟ್ ಅಂತ ನನ್ನ ಮೈಂಡಿಗೆ ಬಂದುಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಆದ್ರೂ ನಾನು ಆ್ಯಸ್ ಎ ಸಿಟಿಸನ್ ಐ ನೀಡ್ ಟು ಎಕ್ಸಸೈಸ್ ಮೈ ರೈಟ್ ಟು ವೋಟ್ ಅಂತ ಹೇಳಿ ನಾನು ಹೋಗ್ತೀನಿ. ಬಟ್ ನನಗಲ್ಲಿ ಯಾರೂ ಇಷ್ಟ ಆಗಲ್ಲ. ಯಾರೂ ಇಷ್ಟ ಇಲ್ಲ ಅಂದಾಗ ಸೊಪ್ಪೆ ಮೊರೆ ಹಾಕೊಂಡು ವಾಪಸ್ ಬರೋದು ಯಾಕೆ? ನಾನು ನನ್ನ ವೋಟ್ ಏನಿದೆ ಅದನ್ನು ಹಾಕಬೇಕು. ಬಟ್ ಇಲ್ಲಿ ಪಾರ್ಟಿಗಳು ನಿಲ್ಲಿಸಿರುವ ಯಾರ ಕ್ಯಾಂಡಿಡೇಟ್ಸ್ ಮೇಲೂ ಕೂಡ ನನಗೆ ಇಷ್ಟ ಇಲ್ಲ ಅಂತಲೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಲ್ಲ. ಅದಕ್ಕೆ ನನ್ ಆಫ್ ದ ಅಬೋ ಅಂತ ಏನು ಹೇಳ್ತೀವಿ, ನೋಟ ಇಸ್ ದ ಶಾರ್ಟ್ ಫಾರ್ಮ್ ಫಾರ್ ನನ್ ಆಫ್ ದ ಅಬೋ ಅಂತ. ನನಗೆ ಯಾರೂ ಕೂಡ ಇಷ್ಟ ಇಲ್ಲ, ಆದ್ರೂ ಕೂಡ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ನನ್ನ ವೋಟನ್ನು ಕಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಮಾಡಲಿಕ್ಕೋಸ್ಕರ ಇದನ್ನು ತಂದಿರೋದಂಥದ್ದು. ಸೊ ಈಗ ನೋಡಿ, EVM ಬಗ್ಗೆ ಹಲವಾರು ಚಕ್ರಾರ್ಗಳು ಎದ್ದಿದ್ದು. ಅದಕ್ಕೆ ಸುಪ್ರೀಂ ಕೋರ್ಟ್ ಪಾಪ ಡೈರೆಕ್ಷನ್ನು ಕೂಡ ಕೊಟ್ಟು, ಏನು VVPATಗಳು ಅಂತ ಹೇಳ್ತೀವಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಏನು ಹೇಳ್ತೀವಿ, ಇಲ್ಲಿ ಮಿಷಿನಲ್ಲಿ ಬಟನ್ ಅಮುಕಿದ ತಕ್ಷಣ ಒಂದು ನಮ್ಮ ರೆಸ್ಟೋರೆಂಟ್ಗಳೆಲ್ಲ ತಿಂದ ಮೇಲೆ ಬಿಲ್ ಜನ್ರೇಟ್ ಆಗುತ್ತೆ ನೋಡಿ, ಆ ಥರ ಒಂದು ನೀವು ಯಾವ ಪಾರ್ಟಿಗೆ ಒತ್ತಿದ್ದೀರಾ ಅನ್ನೋದು ಅದು ನಿಮಗೆ ಮಾತ್ರ ಕಾಣುವಂಗೆ ಒಂದು ಪೇಪರ್ ಬಂದು ನೆಕ್ಸ್ಟ್ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಆ ಪ್ರೊವಿಷನ್ಸ್ನೆಲ್ಲ ಕೊಟ್ಟಿದ್ದಾರೆ. ಯಾರನ್ನೂ ಕೂಡ ಈ ಮಿಸ್ಇನ್ಫಾರ್ಮೇಷನ್ ಅನ್ನೋದು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬಹಳ ವೈರಲ್ ಆಗಿ ಹೋಗ್ಬಿಡುತ್ತೆ. ಯಾವತ್ತೂ ಸತ್ಯ ಧರ್ಮ ನ್ಯಾಯಕ್ಕೆ ಬೆಲೆನೇ ಇಲ್ದಂಗೆ ಹೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಸ್ಪರ್ಧಾ ಮಿತ್ರರು ಅವಕ್ಕೆಲ್ಲ ಕಿವಿ ಕೊಡೋದಂತಾನೆ, ನಿಮ್ಮದು ಏನಿದೆ ನೀವು ಅಷ್ಟನ್ನು ನೋಡ್ಕೊಳ್ಳಿ ಸಾಕು. ಸೊ ಯೂಶಲಿ ಈ ಎಲೆಕ್ಷನ್ ಕಮಿಷನ್ ಏನು ಬರುತ್ತೆ, ಇದೊಂದು ಸಂವಿಧಾನಾತ್ಮಕ ಬಾಡಿ ಅಂತ ಕರಿತೀವಿ. ಸೊ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಈ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು ಏನಿರ್ತವೆ ಅದನ್ನು ನೀವು ಈದರ್ ಸುಪ್ರೀಂ ಕೋರ್ಟ್ ಮುಖಾಂತರ ಇಲ್ಲವೇ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ತರುವ ಮುಖಾಂತರ ಮಾತ್ರ ಬದಲಾವಣೆ ಮಾಡ್ಬೋದು. ಸೊ ಈಗ ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ 2000 ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಎರಡೂ ಇದೆ. ಬಟ್ ನಿಮಗೆ ಗೊತ್ತಿರಲಿ, 2000 ಭಾಳ ಹಿಂದೆ ಆಗೋಯ್ತು, ಕರೆಕ್ಟ್ ಅಲ್ವಾ? EVM ಬಂದಿರೋದೇ ವೆರಿ ರೀಸೆಂಟ್ ಕಾನ್ಸೆಪ್ಟು. ಸೊ ಅದಕ್ಕೆ ಇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2013 ಜಡ್ಜ್ಮೆಂಟ್ ಏನಿದೆ ಅದರಿಂದ ಈ ನೋಟ ಅನ್ನೋದು ಸಾಧ್ಯ ಆಗಿದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, 11th ಒನ್ಗೆ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಆಸ್ ಎ ರಿಟರ್ನಿಂಗ್ ಆಫೀಸರ್ ಫಾರ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ರಾಷ್ಟ್ರಪತಿ ಚುನಾವಣೆಗಳೇನಿದೆ ಆ ರಾಷ್ಟ್ರಪತಿ ಚುನಾವಣೆಗೆ ಯಾರು ಒಬ್ಬರು RO ಅಥವಾ ರಿಟರ್ನಿಂಗ್ ಆಫೀಸರ್ ಯಾರಾಗಿರ್ತಾರೆ ನೋಡಿ. RO ಅನ್ನೋರು ಯಾರಾಗಿರ್ತಾರೆ ಅಂತಂದರೆ ಪರ್ಮನೆಂಟ್ ಬಾಡಿಗಳಾಗಿರ್ತದೆ. ಮೀನಿಂಗ್ ಫಾರ್ ಎಕ್ಸಾಂಪಲ್ MLA ಎಲೆಕ್ಷನ್ಗೆ ತಹಶೀಲ್ದಾರ್ ಆಗಿರ್ತಾರೆ, ಅರ್ಥ ಆಗ್ತಿದೆಯಲ್ಲ. MP ಎಲೆಕ್ಷನ್ಗೆ DC ಡಿಸ್ಟ್ರಿಕ್ಟ್ ಕಮಿಷನರ್ UPSCಯಿಂದ ಏನು ಆಯ್ಕೆ ಆಗಿ ಬಂದಿರ್ತಾರೆ ಅವರಾಗಿರ್ತಾರೆ. ಸೊ ಏನಿದೆ ಅಂತಂದರೆ ಪ್ರೆಸಿಡೆಂಟ್ಗೆ, ಸೊ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ PO ಅಥವಾ ROನ ಬಗ್ಗೆ ಕೇಳ್ತಾ ಇರೋದು, ಬೇರೆ ಎಲ್ಲ. ಯಾರು ಕಂಡಕ್ಟ್ ಮಾಡ್ತಾರೆ, ಹೆಡ್ ಮಾಡ್ತಾರೆ ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಕಮಿಷನ್ ಅಂತ ಆಗೋಗೋದು. ಬಟ್ ಬದಲಿಗೆ RO ಬಗ್ಗೆ ಕೇಳಿದ್ದಾರೆ, ರಿಟರ್ನಿಂಗ್ ಆಫೀಸರ್ ಬಗ್ಗೆ ಕೇಳಿದ್ದಾರೆ. ಸೊ ಇವರು ನೋಡಿ, ಇಲ್ಲಿ ಯಾರಾಗಿದ್ರು, ತಹಶೀಲ್ದಾರರು KPSCಯಿಂದ ಆಯ್ಕೆಯಾಗಿ ಬಂದಿರ್ತಾರೆ. ನೆಕ್ಸ್ಟು DC UPSCಯಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಅದಾದ ನಂತರ ಯಾರಾಗ್ತಾರೆ, ಸೊ DC UPSCಯಲ್ಲೇ ಹೈಯೆಸ್ಟ್ ಲೆವೆಲ್ ನೋಡಿ. ಅದಕ್ಕೆ ಯಾಕೆ ಬಹಳ ಬೇಗನೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಚಿಕ್ಕ ವಯಸ್ಸಿಗೆ ಎಂಟರ್ ಆಗಿಬಿಡ್ಬೇಕು ಅಂತ ಅಂದರೆ, ಪ್ರಮೋಷನ್ಗಳಾಗಿ ಆಗಿ ಆಗಿ ಸೊ ಕ್ಯಾಬಿನೆಟ್ ಸೆಕ್ರೆಟ್ರಿ ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಸೊ ಅದರಿಂದಾಗಿ ಇಲ್ಲಿ ಏನಪ್ಪ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂದರೆ, ಸೆಕ್ರೆಟ್ರಿ ಜನರಲ್ ಆಫ್ ಲೋಕಸಭಾ ಏನಿರ್ತಾರೆ, ಸೊ ಅವರು ಕೂಡ ಒಂದು UPSC ಇದರಿಂದನೇ ಸೆಲೆಕ್ಟ್ ಆಗಿ ಬಂದಿರ್ತಾರೆ. ಅವರು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ ಅವರು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಯೂಶಲಿ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ಅಸರ್ಷನ್ನು ಮತ್ತು ರೀಸನ್ ಬೇಸ್ಡ್ ಕ್ವಶನ್ಸ್ ಇದ್ದೇ ಇರ್ತವೆ. ಸೊ ಅದರಲ್ಲಿ ನೋಡಿ, ಇಲ್ಲಿ ಏನು ಅಸರ್ಷನ್ ಏನು ಹೇಳಿದ್ದಾನೆ ಅಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಬಗ್ಗೆ ಕೇಳಿದ್ದಾನೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಇರ್ಬೋದು, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ SC ಇರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ ST ಇರ್ಬೋದು. ಸೊ ಇವೆಲ್ಲನೂ ಕೂಡ ಇದಾಗಿದೆ. ನ್ಯಾಷನಲ್ ಕಮಿಷನ್ ಫಾರ್ SC ST ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ ಇತ್ತು. ನೆಕ್ಸ್ಟ್ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ OBC ಏನಿದೆ ಅದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿದ್ದಾರೆ. ಕರೆಕ್ಟ್? ಇವೆಲ್ಲ ನಿಮಗೆ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಆ್ಯಂಡ್ ಪರ್ಸ್ಪೆಕ್ಟಿವಿಂದ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್, ಸೊ ಇದಕ್ಕೆ ಏನಂತ ಕೇಳಿದ್ದಾನೆ ಅಂದರೆ, ಎಸ್ಟಾಬ್ಲಿಷ್ ಟು ಸೇಫ್ ಗಾರ್ಡ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಫ್ ಮೈನಾರಿಟೀಸ್. ಹೆಸರಲ್ಲೇ ಇರುವಂತೆ, ಹೌದು, ಸಂವಿಧಾನಾತ್ಮಕವಾಗಿ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರ ಹಿತರಕ್ಷಣೆ ಕಾಯಲೇ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ನ ಸ್ಥಾಪನೆ ಮಾಡಲಾಯಿತು. ಸೊ ನೆಕ್ಸ್ಟ್ ಬಂದು ಏನಾಗಿದೆ ಅಂತಂದರೆ ನೋಡಿ, ದ ಕಮಿಷನ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಪಾಲಿಸೀಸ್ ಅಂತ ಕೇಳ್ಬಿಟ್ಟಿದ್ದಾನೆ. ನೋಡಿ, ನೋ ಕಮಿಷನ್ಸ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಪಾಲಿಸೀಸ್ ಅಪಾರ್ಟ್ ಫ್ರಮ್ ನ್ಯಾಷನಲ್ ಕಮಿಷನ್ ಫ್ರಮ್ ವುಮೆನ್ ಅಂತ ಏನಿದೆ. ಸೊ ಮಹಿಳೆಯರಿಗಾಗಿ ನ್ಯಾಷನಲ್ ಕಮಿಷನ್ ಏನಿದೆ ಅವ್ರಿಗೆ ಒಂಚೂರು ಏನು ಎಕ್ಸಿಕ್ಯೂಟಿವ್ ಪವರ್ಸ್
ಕೊಟ್ಟಿರ್ತಾರೆ ಅವರು ಕಾರ್ಯಪ್ರಮುಖರಾಗ್ಬೋದು ಅವರಾಗೇನೆ. ಅವರನ್ನು ಬಿಟ್ಟು ಇನ್ನೆಲ್ಲ ಏನಿದ್ದಾರೆ ಅವರು ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸನ್ನು ಕೊಟ್ಟು ಸರ್ಕಾರ ಅದನ್ನು ಇಂಪ್ಲಿಮೆಂಟೇಷನ್ನ ಮಾಡುತ್ತೆ. ಸೊ ಇಲ್ಲಿ 6 ತಪ್ಪಾಗಿದೆ. ಸೊ 12ನೇದಕ್ಕೆ ಏನಪ್ಪ ಆನ್ಸರ್ ಅಂತ ಅಂದರೆ ಎ ಇಸ್ ಟ್ರೂ ಆ್ಯಂಡ್ ಆರ್ ಇಸ್ ಫಾಲ್ಸ್ ಆಗುತ್ತೆ. ಮೀನಿಂಗ್ ಫಸ್ಟ್ ಒಂದು ಅಸರ್ಷನ್ ಕರೆಕ್ಟು, ರೀಸನ್ ತಪ್ಪಾಗುತ್ತೆ. ಎಸ್, ಮುಂದೆ ಹೋಗೋಣ. 13th ಒನ್ ನೋಡಿ, ಏನೂ ಗೊತ್ತಿಲ್ಲದೇ ಎಕ್ಸಾಮ್ಗೆ ಹೋದರೂ ಕೂಡ ಈ ಮ್ಯಾಚ್ ದ ಫಾಲೋಯಿಂಗನ್ನು ಆರಾಮಾಗಿ ನೀವು ಮಾಡ್ಬೋದು. ಅದನ್ನು ಬಿಟ್ಟರೆ ನೀವು ಏನು ಓದೇ ಇಲ್ಲ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಲಾಯಕೇ ಇಲ್ಲ ಅಂತ ತಿಳ್ಕೊಂಬಿಡಿ. ಸೊ ಡೋಂಟ್ ಗೆಟ್ ಮೀ ರಾಂಗ್, ದಿಸ್ ಇಸ್ ದ ಆ್ಯಕ್ಚುಯಲ್ ಫ್ಯಾಕ್ಟ್ ಆ್ಯಂಡ್ ದಿಸ್ ಇಸ್ ದ ಆ್ಯಕ್ಚುಯಲ್ ಟ್ರೂತ್ ಆಲ್ಸೋ. ಯಾಕಂತಂದರೆ ನೋಡಿ, 4 ಕೊಟ್ಟಿರ್ತಾನೆ, ಒಂದೇ ಒಂದು ಗೊತ್ತಿದ್ರೂ ಕೂಡ ಪ್ರೋಸೆಸ್ ಆಫ್ ಎಲಿಮಿನೇಷನ್ನ ಯೂಸ್ ಮಾಡಿಬಿಟ್ಟು ನಾವು ಇದರಲ್ಲಿ ಆನ್ಸರ್ನ ಡೆಡ್ಯೂಸ್ ಮಾಡ್ಬೋದು. ನೋಡಿ, ನಿಮಗೆ ನಿರ್ಭಯ ಮೂಮೆಂಟ್ ಅಂತ ಏನು ಹೇಳ್ತೀವಿ, 2012 ದೇಶದಲ್ಲಿ ಕೋಣೆಯಲ್ಲಿ ವಿಶ್ವಮಟ್ಟದಲ್ಲಿ ಸದ್ದು ಮಾಡಿದಂತಹ ಸುದ್ದಿ ಇದು. ನಿರ್ಭಯ ಪ್ರಕರಣ ಅಂತ ಅಂದ್ಬಿಟ್ಟು ಏನು ಬರುತ್ತೆ, ಡೆಲ್ಲಿಯಲ್ಲಿ ಏನು ಒಂದು ಅಮಾನವೀಯ ಮತ್ತು ಒಂದು ಭೀಕರ ಅಂತ ಬಿಭೀತ್ಸವಾದಂತಹ ಒಂದು ಘಟನೆ ನಡೀತದೆ. ಒಂದು ಹೆಣ್ಣು ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಅದನ್ನು ನಾವು ನಿರ್ಭಯ ಕೇಸ್ ಅಂತ ಹೇಳ್ತೀವಿ. ಅದಕ್ಕಾಗಿ ನಿರ್ಭಯ ಫಂಡ್ ಅಂತಲೂ ಕೂಡ ಎಸ್ಟಾಬ್ಲಿಷ್ ಮಾಡಿಟ್ಕೊಂಡಿದೆ. ಇದ್ರ ಬಗ್ಗೆ ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೆ ಗಮನ ಇರಲಿ. ನೋಡಿ, ನಿರ್ಭಯ ಮೂಮೆಂಟ್ ಅಂತ ಅಂದಾಗ ಇಲ್ಲಿ ಯಾವುದು ಬರುತ್ತೆ ಅಂತ ಅಂದರೆ ಸ್ಟ್ರಿಕ್ಟರ್ ಲಾಸ್ ಆ್ಯಂಡ್ ರಿಫಾರ್ಮ್ಸ್ ಫಾರ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಂತ ಇದೆ. ಕರೆಕ್ಟ್, ಲಿಂಗಾಧಾರಿತ ಶೋಷಣೆ ಏನಿದೆ ಅದ್ರ ಬಗ್ಗೆ ಅಂತ ಮಾತಾಡ್ತಿದ್ದಾರೆ. ಸೊ ಆಪ್ಷನ್ ಎಗೆ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, 3 ಅಂತ ಅಂದರೆ 1 and 2 ಎರಡರಲ್ಲೂ ಕೂಡ ಹೇಗೆ 3ನ ಮ್ಯಾಚ್ ಮಾಡಿದ್ದಾರೆ. ಅಂದರೆ ನೋಡಿ, ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ 3 ಮತ್ತು 4 ಎಲಿಮಿನೇಟ್ ಮಾಡಿಬಿಡ್ಬೋದು. ಕರೆಕ್ಟ್ ತಾನೇ? ನಿಮ್ಗೆ ಏನೂ ಗೊತ್ತಿಲ್ಲದಿದ್ದಾಗ ನಿಮಗೆ 100% ನಿಮಗೆ ಅದು ಗೊತ್ತಿರಲ್ಲ. ಬಟ್ ನೋಡಿ, ಇಲ್ಲಿ 50% ಪ್ರೊಬಬಿಲಿಟಿ ಇದೆ. 2ರಲ್ಲಿ 1 ಆಯ್ಕೆ ಮಾಡೋದು ಈಸಿನೋ ಅಥವಾ 4ರಲ್ಲಿ 1 ಆಯ್ಕೆ ಮಾಡೋದು ಈಸಿನೋ. ಸೊ ಈಗ 2ಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಕರೆಕ್ಟ್ ತಾನೇ? ನೋಡಿ, ಈ ಶಹೀನ್ ಬಾಗ್ ಪ್ರೊಟೆಸ್ಟು ಕೂಡ 2019-20 ಏನಿತ್ತು, ನಿಮಗೆ ನ್ಯೂಸ್ ಪೇಪರು ಮತ್ತು ಮೀಡಿಯಾವನ್ನು ನೋಡುವಂತಹ ಅಭ್ಯಾಸ ಇದ್ದರೆ ಇದು ಕೂಡ ತುಂಬ ಏನು CAA ಅಂತ ಅಂದ್ಬಿಟ್ಟು ಕರೆದ್ರು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಏನು ಮಾಡಿ ಒಂದು ನುಸುಳುಕೋರರಿದ್ದರು, ಅಂದರೆ ಲೀಗಲಿ ಅಲ್ದೇ ಇಲ್ಲೀಗಲಿ ನಮ್ಮ ಭಾರತಕ್ಕೆ ನುಸುಳಿ ಬಂದು ನಮ್ಮ ಭಾರತದಲ್ಲಿ ಭಾರತೀಯರಾಗೇ ಬೆರೆತು ಹೋಗಿ ಬಾಂಗ್ಲಾದೇಶ, ಪಾಕಿಸ್ತಾನ ಆ ಕಡೆಯವರೆಲ್ಲ ಬಂದಿದ್ದರು. ಅವರನ್ನು ಗುರುತಿಸಿ ಹೆಕ್ಕು ತೆಗೆಯುವ ಕಾರ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಕೂಗೆದ್ದಿತ್ತು. ಅದಕ್ಕೆ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಿ ತುಂಬ ದೊಡ್ಡ ಚರ್ಚೆಲ್ಲಾಗಿ ಆ ಪ್ರೋಸೆಸ್ಸು ನೆನೆಗುದಿಗೆ ಬಿತ್ಕೊಂಡ್ಬಿಡ್ತು. ಅದನ್ನೆಲ್ಲ ಮಾತಾಡ್ತಾ ಹೋದರೆ ನೋಡಿ, ಪೊಲಿಟಿಕಲಿ ಸೆನ್ಸಿಟಿವ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಹೋದರೆ ನಮಗೇನೆ ಬ್ಯಾಕ್ಲಾಶ್ ಬರ್ತಾ ಹೋಗುತ್ತೆ. ಕರೆಕ್ಟ್ ತಾನೆ? ನಿಮ್ಮ ಮನೆ ಒಳಗೇ ಬಿಟ್ಕೋತೀರಿ ಏನ್ರಿ ಯಾ ಪಕ್ಕದ ಮನೆಯವ್ರನ್ನ ಅಥವಾ ಗೊತ್ತಿಲ್ಲದವ್ರನ್ನ ಬಿಟ್ಕೊಳ್ಳೋದು ತಾನೆ. ದೇಶದ ನಮ್ಮ ಮನೆ, ಏನಕ್ಕೆ ನಾವು ಬೇರೆಯವ್ರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ಯಾರು ನಿಜವಾಗ್ಲೂ ಪರ್ಸಿಕ್ಯೂಷನ್ಗೆ ಒಳಗಾಗಿದ್ದಾರೆ ಅವರು ಕೊಡೋದ್ರಲ್ಲಿ ನ್ಯಾಯ ಇದೆ. ಬಟ್ ಯಾವುದ್ಯಾವುದೋ ಬೇರೆ ಅಜೆಂಡಗಳನ್ನ ಇಟ್ಕೊಂಡು ಬಂದು ನಮ್ಮವರಾಗಿ ಬೆರೆತು ನಮ್ಮವರಿಗೆ ಬೆನ್ನಿಗೆ ಚೂರಿ ಹಾಕೋರಿಂದ ನಾವು ಬಹಳ ಜಾಗರೂಕತೆಯಾಗಿರಬೇಕಾಗುತ್ತೆ. ಸೊ ಶಹೀನ್ ಬಾಗ್ ಪ್ರೊಟೆಸ್ಟ್ ಏನಿದೆ ನೋಡಿ, ಆಲ್ರೆಡಿ ಕೊಟ್ಟಿದ್ದೇನೆ, ಅಪೋಸಿಷನ್ ಟು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಅಲ್ವಾ. ಸೊ ಶಹೀನ್ ಬಾಗ್ ಅಂತ ಅಂದರೆ ಅದಕ್ಕೆ ಆಪ್ಷನ್ 1 ಆಗುತ್ತೆ. ಸಿಗೆ 1, 2ರಲ್ಲೂ ಸಿಗೆ 1 ಇದೆ ನೋಡಿ. ಇದನ್ನು ಸ್ವಲ್ಪ ಕಷ್ಟ ಮಾಡ್ತಾ ಹೋಗಿದ್ದಾನೆ. ಈಗ ಭೀಮ್ ಆರ್ಮಿ ಮೊಬಿಲೈಸೇಷನ್. ಭೀಮ್ ಆರ್ಮಿ ನಮಗೆ ಗೊತ್ತಿದೆ, ಸಂವಿಧಾನದ ಶಿಲ್ಪಿ, ದೀನ ದಲಿತ ಬಂಧು ಅಂಬೇಡ್ಕರ್ ಜಿ ಅವರೇನಿದ್ದಾರೆ ಅವ್ರನ್ನ ಭೀಮ್ರಾವ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಸೊ ಈ ಆಜಾದ್ ಆರ್ಮಿ, ಭೀಮ್ ಆರ್ಮಿ ಅಂತ ಅಂದ್ಬಿಟ್ಟು ಒಬ್ಬರು ಅವ್ರ ಹೆಸರು ಚಂದ್ರಶೇಖರ್ ಆಜಾದ್ ಅಂತ ಅಂದ್ಬಿಟ್ಟು ಹೆಸರಿದೆ. ಅವರು ಇದನ್ನು ಮುಂಚೂಣಿಯಲ್ಲಿ ನಡೆಸ್ತಾ ಇರ್ತಾರೆ. ಏನಪ್ಪ ಇವರು ಭೀಮ್ ಆರ್ಮಿ ಅಂತ ಅಂದರೆ ನೋಡಿ, ದಲಿತ್ ರೈಟ್ ಅಂತ ಅಂದ್ಬಿಟ್ಟು. ಕರೆಕ್ಟ್ ತಾನೆ? ಅಂಬೇಡ್ಕರ್ ಅವರು ಪ್ರತಿಯೊಬ್ಬರು ಸ್ಕೆಡ್ಯೂಲ್ ಕ್ಯಾಸ್ಟ್ ಮಿತ್ರರೇನಿದ್ದಾರೆ ಅವರ ಮನೆಯಲ್ಲಿ ಪೂಜಿಸುವಂತಹ ವ್ಯಕ್ತಿ. ಇಡೀ ಭಾರತವೇ ಅವರ ಬಗ್ಗೆ ಹೆಮ್ಮೆ ಪಡಬೇಕಾದಂಥವ್ರು. ಅದಕ್ಕಾಗಿ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಸೊ ಭೀಮ್ ಆರ್ಮಿ ಅಂತಂದರೆ ದಲಿತು. ನೆಕ್ಸ್ಟ್ ಆದಿವಾಸಿಗಳಂದರೆ ಯಾರಪ್ಪ ಅಂದರೆ ಕಾಡಿನ ಜನರು, ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿರುವರು, ಅವರ ತಾತ ಮುತ್ತಾತನ ಕಾಲದಿಂದ. ಅವ್ರಿಗೆ ನಮ್ಮ ರೋಡ್ ಏನಾಗ್ತೈತೆ, ನಮ್ಮ ಮಿನಿಸ್ಟ್ರು ಎಷ್ಟು ದುಡ್ಡು ಹೊಡೆದ್ರು, ನಮ್ಮ CM ಅವರು ಹೈಕಮಾಂಡಿಗೆ ಎಷ್ಟು ದುಡ್ಡು ಕೊಟ್ಟರು,
ಇದು ಟನಲ್ ಬೋರಿಂಗ್ ಮಿಷಿನ್ ಅಂತ ಸಾವಿರಾರು ಕೋಟಿ ಇದು ಮಾಡ್ತಾ ಇದ್ದಾರೆ. ಕಸ ಗುಡ್ಸೋ ಮಿಷಿನ್ಗೆ ಏನು ಆರಾಮಾಗಿ 45-50 ಕೋಟಿಗಳಲ್ಲಿ ಒಂದು ಮಿಷಿನ್ ಬರ್ಬೋದಾಗಿತ್ತು. ಅದನ್ನು 600-800 ಕೋಟಿ ಕೊಟ್ಟು ಲೀಸ್ಗೆ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು. ಅವರೆಲ್ಲ ಅವ್ರಿಗೆ ಮ್ಯಾಟ್ರೇ ಆಗಲ್ಲ. ಅವ್ರಿಗೇನು ತಾನುಂಟು, ತನ್ನ ಕಾಡುಂಟು, ಕರೆಕ್ಟ್ ತಾನೆ, ತನ್ನ ವಾಸಿಸುವ ನೆಲ ಉಂಟು. ಸೊ ಅದಕ್ಕೆ ಆದಿವಾಸಿ ಅಂತಂದರೆ ಏನಾಗುತ್ತೆ, ಅವರು ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ ರೈಟ್ಸ್ಗೆ ಅವರೇ ಅಲ್ವೇ ಹೋರಾಡಬೇಕಾಗಿರೋದು. ನಮ್ಮನೆ ನಾವು ನೋಡ್ಕೊತೀವಿ. ಸೊ ಅದಕ್ಕಾಗಿ ಆಪ್ಷನ್ ನಂಬರ್ 13ಗೆ ಏನಾಗುತ್ತೆ ನೀವೇ ಕಮೆಂಟಲ್ಲಿ ಹೇಳಿ ನೋಡೋಣ. ಇದಕ್ಕೆ ದ ರೈಟ್ ಆಪ್ಷನ್ ವುಡ್ ಬಿ ಆಪ್ಷನ್ ನಂಬರ್ ಎ 1 ಆಗುತ್ತೆ. ಸರಿನಾ? ನೋಡಿ ಎಷ್ಟು ಈಸಿ ಅಂತ ಅಂದ್ಬಿಟ್ಟು. ಸೊ ನೋಡಿ ನೆಕ್ಸ್ಟ್ ಏನು ಅಂತ ಅಂದರೆ ದ ಟ್ರಾನ್ಸಿಷನ್ ಫ್ರಮ್ ದ ಲುಕ್ ಈಸ್ಟ್ ಟು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಏನು ಬರುತ್ತೆ. ದ ಟ್ರಾನ್ಸಿಷನ್ ಟು ಲುಕ್ ಈಸ್ಟ್ ಟು ಆ್ಯಕ್ಟ್ ಈಸ್ಟ್. ನೋಡಿ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ರಿಲೇಟೆಡ್ ಒಂದು ಕ್ವಶನ್ ಆಗಿದೆ. ಫಸ್ಟು ಲುಕ್ ಈಸ್ಟ್, ಪೂರ್ವದೆಡೆಗೆ ನೋಡಿ ಅಂತ ಮಾತ್ರ ಇತ್ತು ಭಾರತದ ಒಂದು ಸ್ಟ್ಯಾಂಡು. ಸೊ ಅದಾದಮೇಲೆ ಏನು ಬಂತು ಅಂತ ಅಂದರೆ ಟು ಆ್ಯಕ್ಟ್ ಇನ್ ಈಸ್ಟ್ ಅಂತ ಅಂದ್ಬಿಟ್ಟು ನಾವು ಏನು ಈಸ್ಟ್, ಭಾರತದಿಂದ ಪೂರ್ವ ದಿಕ್ಕಿನಡೆಗೆ ಯಾವ ಯಾವ ದೇಶಗಳು ಬರುತ್ತದೆ ಅವರೊಡನೆ ನಾವು, ಯಾಕಂತಂದರೆ ನಾವು ಕಲ್ಚರಲ್ಲಿ ಬಹಳ ಸಿಮಿಲರ್ ಇದ್ದೀವಿ ಮಿತ್ರರೇ. ಇಂಡೋನೇಷ್ಯಾ ನೋಡ್ಬೋದು, ಥಾಯ್ಲೆಂಡ್ ಇರ್ಬೋದು, ಇವೆಲ್ಲ ನೋಡಿದ್ರೆ ನೀವು ಎಷ್ಟೋ ಇದರಲ್ಲಿ ಭಾರತದ ಇನ್ಫ್ಲುಯೆನ್ಸು ಮತ್ತು ಸಾಂಸ್ಕೃತಿಕ ಏನು ನೆಲೆ ಇದೆ ಅದು ತುಂಬ ಚೆನ್ನಾಗಿ ಇದೆ. ಇನ್ನೂ ಕೂಡ ಅಲ್ಲಿ ಕೂಡ ಥೈಲ್ಯಾಂಡಲ್ಲೆಲ್ಲ ನೀವು ನೋಡ್ಬೋದು, ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ಏನಂತೀವಿ ಅಲ್ಲಿರ್ತೀವಿ. ನೆಕ್ಸ್ಟು ಇಂಡೋನೇಷ್ಯಾ ಬಾಲಿ ಎಲ್ಲಿದೆ ನೋಡಿ. ಇಂಡಿಯಾ ಸೆಕ್ಯುಲರ್ ನೇಷನ್ ಆದ್ರೂ ಹಿಂದೂಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ದೇಶ ಆಗಿದೆ. ಬಟ್ ನಿಮಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಸುದ್ದಿ ಹೇಳಲ್ಲ. ದ ಲಾರ್ಜೆಸ್ಟ್ ಟೆಂಪಲ್ ಕಾಂಪ್ಲೆಕ್ಸ್ ಇನ್ ದ ವರ್ಲ್ಡ್ ಈಸ್ ನಾಟ್ ಇನ್ ಇಂಡಿಯಾ ಬಟ್ ರಾದರ್ ಇಸ್ ಇನ್ ಇಸ್ಲಾಮಿಕ್ ನೇಷನ್, ದಟ್ ಈಸ್ ಇಂಡೋನೇಷ್ಯಾ. ಸೊ ಕಾಂಬೋಡಿಯಾ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಅಂಗೋರ್ ವಾಟ್ ಅಂತ ಏನು ಬರುತ್ತೆ, ಆ ಅಂಗೋರ್ ವಾಟಲ್ಲಿರುವಂತಹ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ದೇವಾಲಯಗಳ ಸಂಕೀರ್ಣ ಏನಿದೆ ಅದು ಜಗತ್ತಿನಲ್ಲೇ ಅತ್ಯಂತ ವಿಶಾಲವಾದ ಸಂಕೀರ್ಣ ಅಂತಂದ್ಬಿಟ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಸೊ ಅದರಿಂದಾಗಿ ನೋಡಿ ಲುಕ್ ಈಸ್ಟಿಂದ ಆ್ಯಕ್ಟ್ ಈಸ್ಟ್ ಏನನ್ನು ಸೂಚಿಸ್ತದೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಆಪ್ಷನ್ ಏನಾಗುತ್ತೆ ಅಂತಂದರೆ 14th ಒನ್ಗೆ ಆಪ್ಷನ್ ನಂಬರ್ 4 ಆಗುತ್ತೆ. ಕನ್ವರ್ಟ್ ಕಲ್ಚರಲ್ ಲಿಂಕ್ಸ್ ವಿತ್ ಈಸ್ಟ್ ಏಷ್ಯಾ ಇಂಟು ಆ್ಯಕ್ಟಿವ್ ಎಕನಾಮಿಕ್, ಆರ್ಥಿಕವಾಗಿ ಮತ್ತು ಅದನ್ನು ಸ್ಟ್ರಾಟಜಿಕ್ ಆಗೂ ಕೂಡ ಬೆಳೆಸಬೇಕು. ನಾವೇನೀಗ ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಿದ್ದೀವಿ ಕೇವಲ ಅದಕ್ಕೆ ಮಾತ್ರ ಸೀಮಿತವಾಗದೆ ಒಂದು ಸ್ಟ್ರಾಟಜಿಕ್, ಒಂದು ಡಿಫೆನ್ಸಲ್ಲಿರ್ಬೋದು, ಮಿಲಿಟರಿ ಕೋಆಪರೇಷನ್ ಇರ್ಬೋದು ಮತ್ತು ಎಕನಾಮಿಕ್, ಸೊ ಒಂದು ಆರ್ಥಿಕವಾಗಿ ಕೂಡ ಪ್ರಗತಿ ಹೊಂದಲು ನಾವು ಈಸ್ಟನ್ನು ನೋಡಲು, ಕರೆಕ್ಟಾನೆ. ಸೊ ಕೈಯಲ್ಲಿ ಬೆಣ್ಣೆ ಹಿಡಿದು ತುಪ್ಪಕ್ಕಾಗಿ ಊರೆಲ್ಲ ಅಲೆದರಂತೆ ಅಲ್ವೇ. ಸೊ ಹಾಗೆಯೇ ನಮ್ಮ ನೆರೆಹೊರೆ ರಾಷ್ಟ್ರಗಳಿದ್ದಾವೆ, ಅವುಗಳಿಂದಲೇ ನಾವು ಬಹಳ ಆಮದು ಮತ್ತು ರಫ್ತು ಮಾಡಿ ಸಂಬಂಧದ ವೃದ್ಧಿಯನ್ನು ಮಾಡ್ಕೊಳ್ಬೋದು. ಬಟ್ ನಮಗೆ ಸ್ವಲ್ಪ, ಯಾಕಂತಂದರೆ ನಾವು ಸಾವಿರಾರು ವರ್ಷ ಬೇರೆಯವರ ಆಳ್ವಿಕೆಯಲ್ಲಿ ಇದ್ದವರು, ಇನ್ನೂ ಕೂಡ ಆ ಗುಲಾಮಿ ಮನಸ್ಥಿತಿ ಹೋಗಿಲ್ಲ ನಮ್ಮಲ್ಲಿ. ಯಾಕಂತಂದರೆ ವಿ ಆರ್ ಪ್ರೋ ವೆಸ್ಟ್. ನಮಗೆ US ಅಲ್ಲಿ ಏನಾಗ್ತಾ ಇದೆ, ಯುರೋಪಲ್ಲಿ ಏನಾಗ್ತಾ ಇದೆ ಅದೇ ನಮಗೆ ಮುಖ್ಯ ಆಗ್ಬಿಡುತ್ತೆ. ಸೊ ಅದರ ಬದಲಿಗೆ ನಮ್ಮಲ್ಲೇ, ನಮ್ಮ ನೆರೆಹೊರೆಯಲ್ಲೇ ನಮಗೆ ಭಾಳ ಅನುಕೂಲಕರವಾದ ವಾತಾವರಣ ಇದೆ, ಅದನ್ನು ಕ್ಯಾಶ್ ಇನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪಾಲಿಸಿನ ತರ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 15ಗೆ ಮೂವ್ ಆನ್ ಆಗೋಣ. ವಿತ್ ರೆಫರೆನ್ಸ್ ಟು ದ ಲೊಕೇಶನ್ ಆಫ್ ದ ಸ್ಟೇಟ್ ಕ್ಯಾಪಿಟಲ್ಸ್ ಆಫ್ ಇಂಡಿಯಾ ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಲೊಕೇಶನ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಕೇಳಿದ್ದಾನೆ. ಅಂದರೆ ಪೂರ್ವದಿಂದ ಪಶ್ಚಿಮದವರೆಗೆ ಏನೇನು ರಾಜ್ಯದ ರಾಜಧಾನಿಗಳಿದ್ದಾವೆ ಆ ರಾಜಧಾನಿಗಳನ್ನ ಅರೇಂಜ್ ಮಾಡ್ಕೊಬಿಡಿ. ಅಂದರೆ ಪೂರ್ವ ಈಸ್ಟರ್ನ್ ಮೋಸ್ಟ್ ಯಾವುದು ಮತ್ತು ಅಲ್ಲಿಂದ ಬರ್ತಾ ಪಶ್ಚಿಮದವರೆಗೆ ಅರೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ. ನೋಡಿ ಇದು ಇಂಡಿಯಾ ಆದರೆ ಇದು ಈಸ್ಟ್ ಕೋಸ್ಟ್ ಆಗುತ್ತೆ, ಇದು ವೆಸ್ಟ್ ಕೋಸ್ಟ್ ಆಗುತ್ತೆ ಅಲ್ವೇ. ಇದು ಈಸ್ಟ್ ಕೋಸ್ಟ್ ಆಗುತ್ತೆ ಮತ್ತು ಇದು ವೆಸ್ಟ್ ಕೋಸ್ಟ್ ಆಗುತ್ತೆ. ಇವನು ಏನು ಕೇಳಿದ್ದಾನೆ, ಐಡೆಂಟಿಫೈ ದ ಸೀಕ್ವೆನ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಕೇಳಿದ್ದಾನೆ. ಈಸ್ಟ್ ಟು ವೆಸ್ಟ್ ಕೇಳಿದ್ದಾಗ ಹೈದರಾಬಾದು, ಚೆನ್ನೈ, ಕೋಲ್ಕತ್ತಾ, ಭುವನೇಶ್ವರ್, ಎಸ್. ಸೊ ಎಲ್ಲ ಆಲ್ಮೋಸ್ಟ್ ಈಸ್ಟ್ ಸೈಡ್ಗೆ ಬರುತ್ತೆ. ಬಟ್ ನಿಮಗೆ ಗೊತ್ತಿರಲಿ ಬಂಗಾಳ ಏನಿದೆ, ಬಂಗಾಳ, ಸೊ ಬಂಗಾಲ್ ಇಲ್ಲಿ ಬರುತ್ತೆ, ವೆಸ್ಟ್ ಬೆಂಗಾಲು. ನೆಕ್ಸ್ಟ್ ಒಡಿಶಾ ಕ್ಯಾಪಿಟಲ್ಲು ಭುವನೇಶ್ವರ್ ಬರುತ್ತೆ. ಸೊ ನೆಕ್ಸ್ಟು ಅದಾದಮೇಲೆ ಚೆನ್ನೈ ಬರುತ್ತೆ, ಅದಾದಮೇಲೆ ಹೈದರಾಬಾದ್. ಚೆನ್ನೈನ ಪೋರ್ಟ್ ಸಿಟಿ ಅಂತ ಕರಿತೀವಲ್ವಪ್ಪ, ಎಸ್ ಪೋರ್ಟ್ ಸಿಟಿ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಏನಾಗುತ್ತೆ 15ಕ್ಕೆ ಆಪ್ಷನ್ ನಂಬರ್ 3 ಆರ್ ಆಪ್ಷನ್ ಸಿ ಆಗುತ್ತೆ. ಕೋಲ್ಕತ್ತಾ ಕ್ಯಾಪಿಟಲ್ ಆಫ್ ವೆಸ್ಟ್ ಬೆಂಗಾಲ್, ಭುವನೇಶ್ವರ್ ಕ್ಯಾಪಿಟಲ್ ಆಫ್ ಒಡಿಶಾ, ಚೆನ್ನೈ ಕ್ಯಾಪಿಟಲ್ ಆಫ್ ತಮಿಳ್ನಾಡು, ಸೊ ಹೈದರಾಬಾದ್ ನಾವು ಕ್ಯಾಪಿಟಲ್ ಆಫ್ ತೆಲಂಗಾಣ, ದೆನ್ ಕ್ಯಾಪಿಟಲ್ ಆಫ್ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ್. ಈಗ ಆಂಧ್ರ ಪ್ರದೇಶ್ಗೆ ಏನು ಅಮರಾವತಿ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಭಾಳ ಹೊರಟಿದ್ದಾರೆ, ನೋಡೋಣ ಅದು ಏನೇನಾಗುತ್ತೆ ಎಂತ ಕತೆ ಅಂತ ಅಂದ್ಬಿಟ್ಟು ಅಲ್ವೇ. ಎಸ್, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್, ಮುಂದುವರೆಯೋಣ. ಕ್ವಶನ್ ನಂಬರ್ 16.
ಅರೇಂಜ್ ದ ಸೆಟಲ್ಮೆಂಟ್ಸ್ ಆಸ್ ಪರ್ ಡೆಮೋಗ್ರಫಿಕ್ ಹೈರಾರ್ಕಿ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾನೆ. ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಚಿಕ್ಕದ್ರಿಂದ ದೊಡ್ಡದಾಗಬೇಕು ಅಲ್ಲವೇ. ಸೊ ನೋಡಿ, ನಾವು ಏನು ಅಂತ ಅಂದರೆ ಟೌನ್ಗಳು, ಸಿಟಿಗಳು, ತಾಲೂಕಾ, ಡಿಸ್ಟಿಕ್ಕು ಅಂತ ಅಂದ್ಬಿಟ್ಟು ಕರೆದು ಇರುತ್ತವೆ. ಬಟ್ ಪಾಪ್ಯುಲೇಷನ್ ಏನು ಸೆನ್ಸಸ್ ಇರುತ್ತೆ ಇದು ನೋಡಿ, ಯಾವಾಗಲೂ ಕೂಡ ಗ್ರೂಪ್ ಸಿ ಲೆವೆಲ್ ಎಕ್ಸಾಮಿನೇಷನ್ಸ್ಗೆ ಒಂದು ಇವತ್ತು ಬರೆದಿಟ್ಕೊಂಬಿಡಿ. ಸೊ ಏನಂತ ಅಂದರೆ ಒಂದು ಸೆನ್ಸಸ್ ರಿಲೇಟೆಡ್ ಕ್ವಶನ್ ಕೊಟ್ಟಿರ್ತಾನೆ. ಅದರದ್ದು ಉದಾಹರಣೆ ಇದೇನೆ. ಏನಿದೆ, ಟೌನ್ಗಳಿದ್ದಾವೆ, ಇಂಟರ್ಮೀಡಿಯೇಟ್ ನೋಡಿ. ಟೌನ್ ಅಂತ ಅಂದರೆ ಸಣ್ಣ ನಗರಗಳು ಅಥವಾ ಪಟ್ಟಣಗಳು ಅಂತ ಏನು ಹೇಳ್ತೀವಿ, ಆ ಪಟ್ಟಣ ಬರುತ್ತೆ. ಪಟ್ಟಣ ಪಂಚಾಯತಿ ಅಥವಾ ನಗರಸಭೆ ಅಂತ ಏನು ಕರಿತೀವಿ, ಟೌನ್ ಬರುತ್ತೆ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಟೌನ್ ಬರುತ್ತೆ. ಇಂಟರ್ಮೀಡಿಯೇಟ್ ಟೌನ್ ಬಂದಮೇಲೆ 1,00,000 ಸಿಟಿ ಬರುತ್ತೆ. 1,00,000 ಸಿಟಿ ಬಂದಮೇಲೆ ಮೆಗಾ ಸಿಟಿ ಬರುತ್ತೆ. ಮೆಗಾ ಅಂತ ಅಂದಮೇಲೆ ಮೆಟ್ರೋಪಾಲಿಟನ್ ಸಿಟಿ, ಆಮೇಲೆ ಕಾಸ್ಮೋಪಾಲಿಟನ್ ಅಂತೆಲ್ಲ ಬರುತ್ತೆ. ಬಟ್ ಈಗ ಮೆಟ್ರೋಪಾಲಿಟನ್ ಆಯಿತು. ಸೊ ಆಪ್ಷನ್ ಏನಾಗಬೇಕು, ಫಸ್ಟ್ ಒನ್ನು ಡಿ ಇರಬೇಕು. ಸೊ ಡಿ ಇದ್ದಂತಹ ಆಪ್ಷನ್ ಯಾವುದು, ಒಂದೇ ಒಂದಿದೆ, ದಟ್ ಈಸ್ ಆಪ್ಷನ್ ನಂಬರ್ 1. ಸೊ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, 17th ಕ್ವಶನ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ಈಸ್ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ ಅಂತ ಇದ್ದಾವೆ. ಅಂದರೆ ಅರಣ್ಯಗಳ ಪ್ರಭೇದಗಳಲ್ಲಿ ಅತ್ಯಂತ ವಿಸ್ತಾರವಾದ ಅರಣ್ಯ ಯಾವುದು ಭಾರತದಲ್ಲಿರುವುದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇದನ್ನು ನಾನು ಬೇರೆ ಬೇರೆ ಅಕಾಡೆಮಿಗಳಲ್ಲಿ ಹೋಗಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಏನು ಮಾಡಿರ್ತೀವಿ ಅವರಿಗೆ ಇದು ಬಹಳ ಸುಲಭ. ಇದನ್ನು ನೋಡ್ರಿ ಭಾಳ ಈಸಿಯಾಗಿ ಕೂಡ ಅರ್ಥ ಮಾಡ್ಕೊಬೋದು. ಯಾಕಂತಂದ್ರೆ ನಿತ್ಯ ಹರಿದ್ವರ್ಣ ಅಂತ ಅಂದು ಏನಂತ ಅಂತೀವಿ, ಅಥವಾ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಅಂದ್ಬಿಟ್ಟು ಯೂಶಲಿ ಈಕ್ವೇಟರ್ ರೈನ್ಫೆಡ್, ಎಲ್ಲಿ ರೈನ್ಫೆಡ್ ಏರಿಯಾಸ್ ಇರುತ್ತೆ ಅಲ್ಲಿರುತ್ತೆ. ಟ್ರಾಪಿಕ್ಸಲ್ಲೂ ಇರುತ್ತೆ, ಏನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ಲೂ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ಈಸ್ ಎಕ್ಸಾಂಪಲ್ ಫಾರ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಅಂತೀವಿ. ಬಟ್ ನಿಮಗೆ ನೋಡ್ಬೋದು ಏನು ಅಂತಂದರೆ ನಮ್ಮ ನಗರಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲೇ ಏನು ವಿಂಟರ್ ಟೈಮ್ ಏನು ಬರುತ್ತೆ ಅಲ್ಲಿ ಪ್ಲ್ಯಾಂಟ್ಗಳು ಎಲೆಗಳು ಉದುರ್ತದೆ, ಕರೆಕ್ಟ್ ತಾನೆ, ಶೆಡ್ಡಿಂಗ್ ಆಫ್ ಲೀವ್ಸ್ ಆಗುತ್ತೆ. ಸೊ ಶೆಡ್ಡಿಂಗ್ ಆಫ್ ಲೀವ್ಸ್ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ನಾವು ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಆ ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟಲ್ಲಿ ನಾವು ಅಬ್ಸರ್ವ್ ಮಾಡೋದ್ರಿಂದ ಅದೇ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ವೈಡ್ ಸ್ಪ್ರೆಡ್ ಇರೋದು. ಸೊ 17th ಒಂದಿಗೆ ಆಪ್ಷನ್ ನಂಬರ್ 3 ಆಗುತ್ತೆ, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಓಕೆ, ಎಸ್. ನೌ ಮೂವ್ ಆನ್ ಟು 18th ಕ್ವಶನ್. So consider the following statements and select the correct answer using the quotes given below ಅಂತ ಕೊಟ್ಟಿದ್ದಾನೆ. ನೋಡಿ, ಸುನಾಮಿ ಆರ್ ಟೈಡಲ್ ವೇವ್ಸ್ ಅಂತ ಕೇಳಿದ್ದಾನೆ. ಲಾರ್ಜ್ ವೇವ್ಸ್ ದಟ್ ಆರ್ ಯೂಶಲಿ ದ ರಿಸಲ್ಟ್ ಆಫ್ ಸೀಸ್ಮಿಕ್ ಆಕ್ಟಿವಿಟಿ. ನೋಡಿ, ಇಲ್ಲೇನೆ ಏನೂ ಗೊತ್ತಿಲ್ಲದೇ ಕೂಡ ಎಕ್ಸಾಮ್ಗೆ ಹೋದ್ರೂ ಕೂಡ ಎ ಆ್ಯಂಡ್ ಬಿ ಆರ್ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಮೀನಿಂಗ್ ಟೈಡಲ್ ವೇವ್ಸ್ ಅಂತ ಅಂದರೆ ಏನು, ಚಂದ್ರನ ಗುರುತ್ವಾಕರ್ಷ ಬಲದಿಂದ ಅಂದರೆ ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನಿಂದ, ಎಪಿಜಿ ಆ್ಯಂಡ್ ಪೆರಿಜಿ ಅಂತೆಲ್ಲ ಏನು ಮಾತಾಡ್ತೀವಿ, ಅದರಿಂದ ಏರಿಳಿತಗಳು ಅಥವಾ ಉಬ್ಬು ತಬ್ಬುಗಳು ಸಾಗರದ ಅಲೆಯಲ್ಲಿ ಏನಾಗ್ತವೆ ಅದರಿಂದ ಆಗೋದು ಅಂತ ಟೈಡಲ್ ವೇವ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇಟ್ ವಿಲ್ ಬಿ ದ ರಾಂಗ್ ಆನ್ಸರ್. ಎಸ್, ಸುನಾಮೀಸ್ತು ಡೆಫಿನೆಟ್ಲಿ ಪ್ಲೇಟೆಕ್ಟಾನಿಕ್ಸ್ ಅಂತ ಏನು ಹೇಳ್ತೀವಿ. ಸೊ ನಮ್ಮ ಭೂಮಿ ಮೇಲ್ಮೈ ಏನಿದೆ ಅದು ಹಾಗೆ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಏನು ಕರಿತೀವಿ. ಸೊ ಅದರಿಂದಾಗಿ ಸೀಸ್ಮಿಕ್ ಆ್ಯಕ್ಟಿವಿಟಿಯಿಂದ ಡೆಫಿನೆಟ್ಲಿ ಭೂಮಿ ಬಾಯಿ ತೆರೆದಾಗ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರು ಅದರೊಳಗೆ ಸಿಂಕ್ ಆಗುತ್ತೆ. ಡ್ಯೂ ಟು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತಂದರೆ, ಸೊ ಅದು ಪಟ್ ಅಂತ ಅಂದ್ಬಿಟ್ಟು ನೀರು ಬ್ಯಾಕ್ವರ್ಡ್ ಹೋಗ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ವಿತ್ ಫೋರ್ಸು 90 ಫೀಟ್ ಅಪ್ ಟು 90 to 100 ಫೀಟ್ ಟಾಲ್ ವೇವ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. 2004-05 ನಾವು ಕೂಡ ಅನುಭವಿಸ್ತವಲ್ಲ ಸುನಾಮಿ ಹೊಡ್ತಾನ. ಚೆನ್ನೈ ಸಿಟೀಸಲ್ಲೆಲ್ಲ ಭಯಂಕರವಾಗಿ ಹೊಡ್ತಾ ಬಿತ್ತಲ್ಲ ಅಲ್ವಾ. ಓನ್ಲಿ ವರ್ಟಿಕಲ್ ಸೀಸ್ಮಿಕ್ ಡಿಸ್ಟರ್ಬೆನ್ಸಸ್ ಕಾಸಸ್ ಸುನಾಮೀಸ್ ಅಂತ ಅಂದಿದೆ. ಲಾರ್ಜ್ ಸುನಾಮೀಸ್ ಆಕರ್ ಎವ್ರಿ 2 to 3 ಇಯರ್ಸ್ ಅಂತ ಅಂದ್ಬಿಟ್ಟು ಕರೆದಿದ್ದಾನೆ. ಕರೆಕ್ಟ್ ಅಲ್ವಾ. ಸೊ ಇದಕ್ಕೆ ಎ ತಪ್ಪು ಅಂತ ಆದರೆ ಎ ಎಲ್ಲೆಲ್ಲಿದೆ ಎಲ್ಲವನ್ನೂ ಕೂಡ ಎಲಿಮಿನೇಟ್ ಮಾಡಿಬಿಟ್ಟು ನಿಮಗೇನೂ ಗೊತ್ತಿಲ್ಲ ಅಂದ್ರೂ ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಅಂತಂದರೆ 3 ಆಗುತ್ತೆ. ಸೊ ಆಪ್ಷನ್ 3 ಮೀನಿಂಗ್ ಬಿ, ಸಿ ಆ್ಯಂಡ್ ಡಿ ಓನ್ಲಿ ಅಂತ ಅಂದ್ಬಿಟ್ಟು ಕರೆಕ್ಟ್ ಅಲ್ವಾ. ಎಸ್, ನೆಕ್ಸ್ಟು ಮುಂದೆ ಹೋಗೋಣ. ಯಾವುದಿದು 19th ಕ್ವಶನ್ಗೆ ಹೋಗೋಣ. ಸೊ ನೋಡಿ, 19th ಕ್ವಶನ್ನಲ್ಲಿ ಏನಿದೆ ಅಂತ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಅಗೈನ್ ವೆರಿ ಈಸಿ, ಏನು ಬೇಡ. ಥರ್ಮೋಮೀಟರ್ ಎಲ್ಲರಿಗೂ ಗೊತ್ತಿದೆ. ಜ್ವರ ಬಂದಾಗ ಡಾಕ್ಟ್ರು ಏನನ್ನೋ ತಂದು ಬಾಯಲ್ಲಿಡ್ತಾನೆ, ಕರೆಕ್ಟ್ ಅಲ್ವಾ. ಸೊ ಏನಪ್ಪ ಅದು ಅಂತ ಅಂದರೆ ಅದು ಥರ್ಮೋಮೀಟರ್ ಆಗಿರುತ್ತೆ. ಮರ್ಕ್ಯೂರಿ ಅದರೊಳಗಿರುವಂತಹ ಒಂದು ಪಾದರಸ ಅಥವಾ ಏನು ದ್ರವ್ಯ, ಅದು ಟೆಂಪರೇಚರ್ನ ಸೂಚಿಸುತ್ತೆ, ಕರೆಕ್ಟ್ ತಾನೆ. ಸೊ ಡಿ ಥರ್ಮೋಮೀಟರ್ಗೆ 1 ಆಗಿರುತ್ತೆ. ಡಿಯಲ್ಲಿ 1 ಇರೋದು ನೋಡಿ 3 or 2 ಓನ್ಲಿ ಬರುತ್ತೆ. 50%ಗೆ ಇಲ್ಲಿ ಇಳದೆ ಹೋಯಿತು. ಅನಿಮೋಮೀಟರ್ ಅಂತಂದರೆ ವಿಂಡ್ ಸ್ಪೀಡು,
ಹೈಗ್ರೋಮೀಟರ್ ಅಂತ ಅಂದರೆ ಹ್ಯುಮಿಡಿಟಿಯಿಂದ ಏರು ಏನು ಸಾಂದ್ರತೆ ಇರ್ತದೆ, ಅಂದರೆ ತೇವಾಂಶ, ಗಾಳಿಯಲ್ಲಿರುವ ತೇವಾಂಶ ಏನಿರುತ್ತೆ ಅನಿಮೋಮೀಟರು. ಬ್ಯಾರೋಮೀಟರ್ ಎಲ್ಲರಿಗೂ ಗೊತ್ತಿರುವಂಥ ಅಟ್ಮಾಸ್ಫಿಯರ್ ಪ್ರೆಷರ್ ಆಗಿರುತ್ತೆ. ಸೊ ಇದಕ್ಕೆ ನೋಡಿ ವೆರಿ ಈಸಿ ಇದೆ. ಸೊ 19ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಸಿ, ಆಪ್ಷನ್ 3 ವಿಲ್ ಬಿ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಅರೇಂಜ್ ದ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ಲೋಬಲ್ ವಾರ್ಮಿಂಗ್ ಫ್ರಮ್ ಲೀಸ್ಟ್ ಟು ದ ಮೋಸ್ಟ್ ಪೊಟೆಂಟ್. ಸೊ ಇಲ್ಲಿ ಹಸಿರು ಮನೆ ಅನಿಲಗಳನ್ನ ಕೊಟ್ಟಿದ್ದಾನೆ, ಗ್ರೀನ್ ಹೌಸ್ ಗ್ಯಾಸಸ್ಸನ್ನು. ಸೊ ಗ್ರೀನ್ ಹೌಸ್ ಗ್ಯಾಸಸ್ಗೆ ನೋಡಿ 5 ಬೆರಳುಗಳು ಒಂದೇ ರೀತಿ ಇರಲ್ಲ ಮನುಷ್ಯನಿಗೆ, ಕರೆಕ್ಟ್ ತಾನೆ, ಒಂದೊಂದು ವ್ಯತ್ಯಯ ಇರುತ್ತೆ. ಹಾಗೆಯೇ ಎಲ್ಲ ಹಸಿರು ಮನೆ ಅನಿಲಗಳು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಏನಿರ್ತವೆ ಎಲ್ಲದಕ್ಕೂ ಕೂಡ ಅಷ್ಟನ್ನೇ ಹೀಟ್ ಅಥವಾ ಶಾಖವನ್ನು ತಡೆದಿಟ್ಕೊಳ್ಳುವಂಥ ಶಕ್ತಿ ಇರಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ಅದನ್ನೇ ಕೇಳಿದ್ದಾನೆ, ಯಾವುದು ಅತ್ಯಂತ ಶಕ್ತಿಯುತ ಗ್ರೀನ್ ಹೌಸ್ ಗ್ಯಾಸು ಮತ್ತು ಯಾವುದು ಅತ್ಯಂತ ವೀಕ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಅಂದ್ಬಿಟ್ಟು. ನೋಡಿ, ಅತ್ಯಂತ ಶಕ್ತಿಯುತ ಬಂದು ಏನಪ್ಪ ಆಗುತ್ತೆ ಅಂತ ಅಂದರೆ ಮೋಸ್ಟ್ ಪೊಟೆಂಟ್ ಗ್ಲೋಬಲ್ ವಾರ್ಮಿಂಗ್ ಫ್ರಮ್ ಲೀಸ್ಟ್, ಓಕೆ, ಫ್ರಮ್ ಲೀಸ್ಟ್ ಟು ಮೋಸ್ಟ್ ಪೊಟೆಂಟ್ ಕೇಳಿದ್ದಾನೆ. ಮೋಸ್ಟ್ ಪೊಟೆಂಟ್ ಕೇಳಿದ್ದಾನೆ ಅಂತ ಅಂದರೆ ಇದು 19ನೇದೋ 20ನೇದಕ್ಕೆ ಆಪ್ಷನ್ ಯಾವುದಾಗುತ್ತೆ ಅಂತಂದರೆ ಸಲ್ಫರ್ ಹೆಕ್ಸಾ ಫ್ಲೂರೈಡ್ ಬರುತ್ತೆ, HCFs ಏನು ಹೈಡ್ರೋಕ್ಲೋರೋ ಕಾರ್ಬನ್ಸ್ ಅಂತ ಅಂತೀವಿ. ನೆಕ್ಸ್ಟು CO2 ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ. ಅದಾದ ಮೇಲೆ ಮೀಥೇನ್ ಆ್ಯಂಡ್ ಇದೆ. ಸೊ ಇದು ಆ್ಯಕ್ಚುಲಿ ಒಂಚೂರು ಉಲ್ಟಾ ಆಗಬೇಕಾಗಿತ್ತು, ಇಟ್ಸ್ ಓಕೆ. ಸೊ ಆಪ್ಷನ್ 3 ಏನಿದೆ, 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ, ಆಪ್ಷನ್ ನಂಬರ್ 3 20th ಒನ್ಗೆ. ಎಸ್, ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ನ ಕೇಳಿದ್ದಾನೆ. ಸೊ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಹೇಳ್ತೀವಿ. ಏನು ನಾರ್ತ್ ಈಸ್ಟಲ್ಲಿ ಜುಮ್ ಕಲ್ಟಿವೇಷನ್ನು, ಟೆರೇಸ್ ಫಾರ್ಮಿಂಗು, ಏನು ಗುಡ್ಡಗಾಡ ಪ್ರದೇಶದಲ್ಲಿ ನಮ್ಮ ಸಮತೋಲನ ಪ್ರದೇಶ ಏನಿದೆ ಆ ರೀತಿ ನಾವು ಕೃಷಿಯನ್ನು ಮಾಡಲಾಗಲ್ಲ. ಅದಕ್ಕೆ ಬೇರೆ ಬೇರೆಯ ಮೆಥಡನ್ನು, ವಿಧಾನಗಳನ್ನ ಅನುಸರಿಸ್ತೀವಿ. ಸೊ ಆ ನಿಟ್ಟಿನಲ್ಲಿ ಇವರು ಇಂಡಿಯಾದಲ್ಲಿ ಕೇಳೋದಕ್ಕಿಂತ ಇಡೀ ವರ್ಲ್ಡಲ್ಲಿರೋದನ್ನು ಕೇಳಿದ್ದಾನೆ. ಯಾರು ಜಿಯೋಗ್ರಫಿನ ನೀವು ಬೇಸಿಕ್ NCERTs ಮತ್ತು ಸ್ಟೇಟ್ ಬುಕ್ಸನ್ನು ಓದಿರ್ತೀರಾ, ಇದನ್ನು ಓದಲು ಬಹಳ ಸುಲಭ ಆಗ್ತದೆ. ನೋಡಿ, ಪೋಡಾ ಅನ್ನೋದೇನಿದೆ ಅದು ರಿಲೇಟೆಡ್ ಟು ಇಂಡಿಯಾ ಆಗುತ್ತೆ ಅಂತ ಅನ್ಕೊತೀನಿ. 21 ಅಲ್ವೇ? ಸೊ 21ಗೆ 3 ಏನಿದೆ, ಸಿ ಏನಿದೆ ಅದಕ್ಕೆ 1 ಆಗಬೇಕು, ಕರೆಕ್ಟ್ ತಾನೆ? ಸಿಗೆ 1. ಸೊ 1 or 2 ಬರುತ್ತೆ. ಸೊ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ ನಂಬರ್ 1 ಆರ್ ಎ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿ, ಅರೇಂಜ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಆರ್ಡರ್ ಆಫ್ ಏರಿಯಾ ಅಂಡರ್ ಲ್ಯಾಂಡ್ ಡಿಗ್ರೇಡೇಷನ್ ಫ್ರಮ್ ಹೈ ಟು ಲೋ ಅಂತ ಕೇಳಿದ್ದಾನೆ. ಅಂದರೆ ಅತಿ ಹೆಚ್ಚು ಏನು ನಿರ್ಜಲೀಕರಣ ಅಥವಾ ಏನು ಲ್ಯಾಂಡ್ ಡಿಗ್ರೇಡೇಷನ್ ಅಂತಂದರೆ ಲ್ಯಾಂಡ್ದು ಯೂಸು ಕಡಿಮೆ ಆಗ್ತಾ ಬರೋದು. ಏನು ನಾವು ಹಿಂದೆ ಅದರಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದು ಈಗ ಆ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಿಲ್ಲ. ಸೊ ಅದನ್ನು ಏನಂತ ಹೇಳ್ತೀವಿ ಅಂದರೆ ಲ್ಯಾಂಡ್ ಡಿಗ್ರೇಡೇಷನ್. ಇದರ ಮುಂದುವರೆದ ಕಾನ್ಸೆಪ್ಟ್ ಆಗಿ ಡೆಸರ್ಟಿಫಿಕೇಷನ್ ಅಂತ ಕೂಡ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಲ್ಯಾಂಡ್ ಡಿಗ್ರೇಡೇಷನ್ಗೆ ತುತ್ತಾಗೋದು ಯಾವುದಪ್ಪ ಜಾಸ್ತಿ ಅಂತ ಅಂದರೆ ಯೂಶಲಿ ಯಾವುದು ಈ ನೀರಾವರಿ ಪ್ರದೇಶ ಆಗಿರಲ್ಲ ಮತ್ತು ಸ್ವಲ್ಪ ಮರುಭೂಮಿ ಆಧಾರಿತ ಪ್ರದೇಶಗಳು ಏನಿರ್ತವೆ ಅವು ಇದಕ್ಕೆ ತುತ್ತಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಆಪ್ಷನ್ ಎ ಏನಿದೆ ಅದು ರಾಜಸ್ಥಾನ ಇದೆ. ರಾಜಸ್ಥಾನ ಟಾಪ್ ಮೋಸ್ಟ್ ಡಿಗ್ರೇಡೆಡ್ ಸ್ಟೇಟ್ ಅಥವಾ ಏರಿಯಾ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ರಾಜಸ್ಥಾನ ಆದಮೇಲೆ 22nd ಒನ್ ಅಲ್ವೇ, 22nd ಒನ್ಗೆ ರಾಜಸ್ಥಾನ ಆದಮೇಲೆ ಮಹಾರಾಷ್ಟ್ರ ಬರುತ್ತೆ, ಮಹಾರಾಷ್ಟ್ರ ಆದಮೇಲೆ ಗುಜರಾತ್ ಬರುತ್ತೆ, ಗುಜರಾತ್ ಆದಮೇಲೆ ನಿಮ್ಮೆಲ್ಲರ ಮೆಚ್ಚಿನ ನಮ್ಮ ತಾಯ್ನಾಡಾದಂತಹ ಕರ್ನಾಟಕ ಬರುತ್ತೆ. ಸೊ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ 1, ದಟ್ ಈಸ್ ABCD ಆಗುತ್ತೆ. ಎಸ್ ನೋಡಿ, ನಾನು ಎನ್ವಿರಾನ್ಮೆಂಟಲ್ಲಿ ಮಾಡಿಕೊಟ್ಟವ್ರಿಗೆ ಹೇಳಿದ್ದೆ ಬಯೋ ಇಂಡಿಕೇಟರ್ ಆಫ್ ಅರ್ಬನ್ ಏರ್ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಸೂಚಿ, ಏನು ಒಂದು ವಾಯು ಮಾಲಿನ್ಯ ಆಗ್ತಾ ಇದೆಯೋ ಇಲ್ವೋ, ಎಷ್ಟು ಪ್ರದೂಷಣೆ ಆಗಿದೆ ಅಥವಾ ತುಂಬ ಕ್ಲಿಯರ್ ಆಗಿದೆಯಾ ಎನ್ವಿರಾನ್ಮೆಂಟ್ ಅನ್ನೋಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತದೆ. ಆ ನೇಚರಲ್ ಇಂಡಿಕೇಟರ್ ಯಾವುದಪ್ಪ ಅಂತ ಅಂದರೆ ಇದರಲ್ಲಿ ಆಪ್ಷನ್ ನಂಬರ್ 4 ಲೈಚನ್ಸ್ ಅಂತ ಏನು ಹೇಳ್ತೀವಿ, ಈ ಲೈಚನ್ಸ್ ಆನ್ಸರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹಳ್ಳಿಗಳಲ್ಲಿ ಇದನ್ನ ಭಾಳ ಜಾಸ್ತಿ ನೋಡಲು ಸಿಗ್ತದೆ. ಯೂಶಲಿ ಈ ತೆಂಗಿನ ಮರ ಮತ್ತು ಕಲ್ಲುಗಳ ಮೇಲೆ ಒಂಥರ ಪಾಚಿನೂ ಆಗಿರಲ್ಲ, ಇದರಲ್ಲಿ ಒಂಥರ ಬ್ರೌನ್ ಕಲರ್ ಆಗಿರುವಂತಹ ಒಂದು ಮಚ್ಚೆಗಳ ರೀತಿ ಬಂದಿರುತ್ತೆ ನೋಡಿ, ಅದನ್ನು ಲೈಚನ್ಸ್ ಅಂತೀವಿ. ಈ ಲೈಚನ್ಸ್ ಎಲ್ಲಿರುತ್ತೋ
ಅಲ್ಲಿ ವಾಯು ಮಾಲಿನ್ಯ ಅತ್ಯಂತ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಎಸ್, 24th ಕ್ವಶನ್ ಬಂದು ಕೂಡ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ರಿಲೇಟೆಡ್ ಇದೆ. ಅಜೆಂಡಾ 21, ಬ್ರಂಟ್ಲ್ಯಾಂಡ್ ರಿಪೋರ್ಟು, ಸಸ್ಟೈನೇಬಲ್ ಡೆವಲಪ್ಮೆಂಟು, SDG, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಎಲ್ಲ ಕೇಳಿದ್ದಾನೆ. ಕ್ರೊನಲಾಜಿಕಲ್ ಆರ್ಡರ್ ಆಗಿ ಇದು ಮಾಡಿ ಅಂತ ಇದ್ದಾನೆ. ನೋಡಿ, ಎಲ್ಲರಿಗೂ ನಿಮಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ SDGಗಳಂತೂ ಗೊತ್ತಿದೆ. 2015ರಿಂದ 2030 ಅವಧಿಗೇನಿದೆ SDGಗಳು. ಸೊ 2000ದಿಂದ 2015ವರೆಗೂ MDGಗಳಿದ್ದು, ಮಿಲಿನಿಯಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದ್ದು. ಸೊ ಅದಾಗಿ SDG ಬಂದಿದೆ. SDG ಶುಡ್ ಬಿ ಲಾಸ್ಟ್. ಸೊ ಆಪ್ಷನ್ ಸಿ ಯಾವುದು ಲಾಸ್ಟ್ ಬರುತ್ತೆ ಅದನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡಿ. ಸೊ ಆಪ್ಷನ್ ನಂಬರ್ 1 ಕರೆಕ್ಟ್ ಇರುತ್ತಲ್ಲ ಆಪ್ಷನ್ನು. ನೋಡಿ ಎಷ್ಟು ಸುಲಭ ಇದೆ, ತಲೆ ಓಡಿಸ್ಬೇಕಷ್ಟೇ. ಪಾಪ ಇನ್ನೂ ಈಗ ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟಲ್ಲಿ ಹೋಗಿರ್ತೀರ, ಇನ್ನೂ ಕೂಡ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಅನುಭವ ಬಂದಿರಲ್ಲ. ನೋಡಿ, ಟೈಮ್ ಇಸ್ ದ ಬಿಗ್ಗೆಸ್ಟ್ ಟೀಚರ್ ಅಂತ ಹೇಳ್ತೀವಿ. ಸಮಯ ಎಲ್ಲವನ್ನೂ ಕಲಿಸ್ಕೊಡುತ್ತೆ, ತಾಳ್ಮೆ ಇರಬೇಕಷ್ಟೇ. ಗೊತ್ತಾಗ್ತಿದೆಯಲ್ಲ, ತಲೆ ಕೆಡ್ಸ್ಕೊಬೇಡಿ. ಸೊ ಇಷ್ಟರಲ್ಲಿ ನನ್ನ ಅಷ್ಟೊಂದು ತಪ್ಪಾಗ್ಬಿಟ್ಟಿದೆ, ಹಿಂಗೆ ನೆಗೆಟಿವ್ ಮಾರ್ಕಿಂಗ್ ಇದೆ, ನಂದು ಇನ್ನೇನಪ್ಪ ಕತೆ, ಮನೆಯಲ್ಲಿ ಭಾಳ ಪ್ರೆಷರ್ ಇದೆ, ಏನಕ್ಕೂ ತಲೆ ಕೆಡ್ಸ್ಕೊಂಬೇಡ್ರಯ್ಯ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಸೊ ಯು ಡೂ ಯುವರ್ ವರ್ಕ್ ಆ್ಯಂಡ್ ಲೀವ್ ದ ರೆಸ್ಟ್ ಟು ದ ಲಾರ್ಡ್ ಆಲ್ಮೈಟಿ ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅವೆಲ್ಲನೂ. ಬಟ್ ಕಣ್ಣು ಮುಚ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟಿರ ಬೆಳಗ್ಗೆನೂ ರಾತ್ರಿ ಮಾತ್ರ ಗೊತ್ತಾಗ್ತಿದೆಯಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಬೇಕಾದ್ರೆ ಒಂದು 10 ನಿಮಿಷ ತಡಿ ಸರ್ ಹೇಳ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಂತೆ. ನೋಡ್ರಯ್ಯ, ಯಾವ ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ. ಸೊ ನೀವು ಪ್ರಯತ್ನ, ನಿಮ್ಮ ಪರಿಶ್ರಮ ಮಾಡಿದರೆ ಮಾತ್ರ ಪ್ರತಿಫಲ ಸಿಗುತ್ತೆ. ದ ಫ್ರೂಟ್ ಆಫ್ ಹಾರ್ಡ್ ವರ್ಕ್ ಆರ್ ದ ಫ್ರೂಟ್ ಆಫ್ ಲೇಬರ್ ವಿಲ್ ಬಿ ಆಲ್ವೇಸ್ ಸ್ವೀಟ್ ಅಂತ ಹೇಳ್ತೀವಿ. ಅದು ಯಾವಾಗಲೂ ತಿನ್ನಲು ಸಿಹಿಯಾಗಿರ್ತದೆ. ಡೋಂಟ್ ಗೋ ಫಾರ್ ಶಾರ್ಟ್ಕಟ್ಸ್. ರಾಜಮಾರ್ಗದಲ್ಲಿ ನಡೆಯೋಣ, ರಾಜರಂತೆ ಬದುಕೋಣ. ಸರಿನಾ? ಎಸ್. ಸೊ ನೌ ಲೆಟ್ಸ್ ಮೂವ್ ಆನ್. ನೌ ವಿ ವಿಲ್ ಬಿ ಡಿಸ್ಕಸಿಂಗ್ ದ 25th ಕ್ವಶನ್. ನೋಡಿ, ಇದು ಒಂಥರ ವೆರಿ ಈಸಿ ಕೇಳಿದ ಕಣೆಯ ಕೆಲವು ಕ್ವಶನ್ಗಳನ್ನೆಲ್ಲ. ಸೊ ಕೆಲವು ಒಂದು ಸ್ವಲ್ಪ ಮೀಡಿಯಮ್ ರೇಂಜಲ್ಲಿದ್ದಾರೆ. ಓವರ್ ಆಲ್ ನಾನು ಇಲ್ಲಿ ನೋಡಿರುವಂತಹ ಮಟ್ಟಿಗೆ ಈ ಪೇಪರ್ನ ನಾನು ಒಂದು ಮೀಡಿಯಮ್ ರೇಂಜ್ಗೆ ನಾನು ಇಟ್ಕೊಡ್ತೀನಿ. ಏನು ಸಾರ್ಕ್ ಇದೆ, ಆಸಿಯಾನ್ ಇದೆ, ಒಪೆಕ್ ಇದೆ, ಯು ಇದೆ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಆಗುತ್ತೆ. ಆಸಿಯನ್ ಅಂತ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಗುತ್ತೆ. ಒಪೆಕ್ ಅಂತ ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಗುತ್ತೆ. EU ಅಂತಂದರೆ ಯುರೋಪಿಯನ್ ಯೂನಿಯನ್ ಆಗುತ್ತೆ. ಸೊ ಇಷ್ಟನ್ನು ನಿಮಗೆ ಎಕ್ಸ್ಪ್ಯಾನ್ಷನ್ ಫುಲ್ ಫಾರ್ಮ್ ಗೊತ್ತಿದ್ದರೆ ಕಣ್ಣು ಮುಚ್ಕೊಂಡು ಇದನ್ನು ಆಟ ಆಡ್ಬೋದಾಗಿತ್ತು. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಎಸ್. ಸೊ ನೆಕ್ಸ್ಟು 26 ಸ್ವಲ್ಪ ಹಿಸ್ಟೋರಿಕಲ್ ಫಿಗರ್ಸ್. ನೋಡಿ, ವುಮೆನ್ ಬೇಸ್ಡ್ ಇದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೀತಿಲತಾ ವಡೇದಾರ್, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್ತ, ತೋರು ದತ್. ನೋಡಿ, ದತ್ತಾ, ದತ್ ಮತ್ತು ಗಂಗೂಲಿ ಅಂತ ಸರ್ನೇಮ್ ಏನಿರ್ತಾರೆ ಇದು ಸ್ಪೆಸಿಫಿಕಲಿ ಬಂಗಾಲ್ ರೀಜನಲ್ಲಿರುತ್ತೆ. ಇವತ್ತಿನ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಒಂದೇ ಆಗಿತ್ತು. ಇವತ್ತೇನು ತರಲೆಗಳು ಮಾಡ್ತಾ ಕೂತಿದ್ದಾರಲ್ಲಿ ಬಾಂಗ್ಲಾದೇಶದಲ್ಲಿ, 7 ಸಿಸ್ಟರ್ಸ್, 7 ಜನ ಅಕ್ಕ ತಂಗಿಯರನ್ನು ಬಡಿದು ಬಾಯಿಗೆ ಹಾಕೊಂಡ್ಬಿಡ್ತೀವಿ ಅಂತ. ಪಾರ್ಟಿ, ನಾನೇ ಕಡಪ್ಪ ನಿನ್ನ ದೇಶವನ್ನು ಮಾಡಿ, ನಿನಗೆ ಒಂದು ದೇಶವನ್ನು ಮಾಡಿ ಕೊಟ್ಟವಂತವ ತಂದೆ. ಅಪ್ಪ ಯಾರು ಅಂದರೆ ನಾನೇ. ನನ್ನಂತ ಮತ್ತೆ ಕೇಳಕ್ಕೆ ಬರ್ತಾ ಇದೆಯಾ? ಬಾ ನೋಡೋಣ ಅದೇನು ಮಾಡ್ತೀಯ ಅಂತಂದ್ಬಿಟ್ಟು. ಬೇಕಾದರೆ ಬಾಂಗ್ಲಾದೇಶವನ್ನು ಮತ್ತೆ ನಾವು ಏನು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟು ಶಕ್ತಿ ಭಾರತಕ್ಕಿದೆ, ಬಟ್ ಬೇಕಾಗಿಲ್ಲ ಭಾರತ. ತಾಳ್ಮೆ, ನೆಮ್ಮದಿನೇ ನೀವು ವೀಕ್ನೆಸ್ ಅಂತ ತಿಳ್ಕೊಂಡು ಆಟ ಆಡಿದ್ರೆ ಉತ್ತರ ಕೊಡಲಿಕ್ಕೂ ಕೂಡ ಗೊತ್ತಿದೆ ನಮಗೆ. ಗೊತ್ತಾಗ್ತಾ ಇದೆಯಲ್ಲ? 5,000 6,000 ವರ್ಷ ಇತಿಹಾಸ ಹೊಂದಿರುವಂತಹ ದೇಶ ನಾವು. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂಥ ಜನ ಅಲ್ಲ. ಎಸ್. ಸೊ 26ಗೆ ನೋಡಿ, ಇದೊಂದು ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಹಿಸ್ಟೋರಿಕಲ್ ಫಿಗರ್ಸು ತುಂಬ ಫ್ಯಾಕ್ಚುಲ್ ಆಯಿತು. ಸೊ 26th ಒನ್ಗೆ ರೈಟ್ ಆನ್ಸರ್ ಏನಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ ಎ ಅಗೈನ್ 1, ಆಪ್ಷನ್ 1 ಆಗುತ್ತೆ. ಸರಿನಾ? ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಏನು 26th ಒನ್ ಇದೆ. ದ 2 ಫಾರ್ಮ್ಸ್ ಆಫ್ ಟ್ಯಾಕ್ಸಸ್ ಇಂಪೋಸ್ಡ್ ಅಪಾನ್ ದ ಪೀಪಲ್ ಡ್ಯೂರಿಂಗ್ ಶಿವಾಜಿಸ್ ರೂಲ್. ನಾನು ಕೆಲವು ಅಕಾಡೆಮಿಲಿ ನೋಡಿ, ಉದರ ನಿಮಿತ್ತಂ ಬಹುಕೃತ ವೇಷಂ. ನಾನು ಫಸ್ಟು ಇಂಡಿಯನ್ ಎಕಾನಮಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿತ್ತು ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಮಾತ್ರ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಬಟ್ ಅದನ್ನು ಮಾತ್ರ ಹ್ಯಾಂಡ್ಲ್ ಮಾಡೋದ್ರಿಂದ ನೋಡಿ, UPSC ಅಂತಂದರೆ ಏನು ಅಂತಂದರೆ ಇಟ್ ಎಕ್ಸ್ಪೆಕ್ಟ್ಸ್ ಯು ಟು ಬಿ ಜಾಕ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಅಂತ ಅಂತೀವಿ. ಎಲ್ಲಾದ್ರ ಬಗ್ಗೆಲೂ ಕೂಡ ಮಾಹಿತಿ ಇರಬೇಕು, ನಿಮಗೆ ತಿಳ್ಕೊಂಡಿರಬೇಕು. ಬಟ್ ಯಾವ ವಿಚಾರದಲ್ಲೂ PhD ರೇಂಜ್ಗೆ ಏನೋ ನಾಲೆಡ್ಜ್ ಅವಶ್ಯಕತೆ ಇಲ್ಲ. ಬಟ್ ಈಗಿನ ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ನಾವು ಯಾವ ವಿಚಾರ ಬೇಕಾದ್ರೂ ಕೂಡ ನಾವು ಕಲಿಬೋದು ಕಣಪ್ಪ. ಆ
ಕಲಿಯುವ ಹಂಬಲ ಇರಬೇಕು, ಆ ಕಲಿಯುವ ಮನಸ್ಸಿರಬೇಕಷ್ಟೇ. ಕರೆಕ್ಟ್ ಅಲ್ವಾ? ಸೊ ಹೀಗೆ ಹೇಳುತ್ತಾ ನಾನು ಪದೇ ಪದೇ ಹೇಳಿದ್ದೆ, ಶಿವಾಜಿ ಮಹಾರಾಜ್ ಏನು ಹಿಂದೂ ಸ್ವರಾಜ್ ಎಂಬುವ ಪರಿಕಲ್ಪನೆಯಿಂದ ಒಂದು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಮಹಾನ್ ವ್ಯಕ್ತಿ. ಇವತ್ತೂ ಕೂಡ ಹಿಂದೂ ಹೃದಯ ಸಾಮ್ರಾಟ ಅಥವಾ ಭಾರತದ ಧೀಮಂತ ವ್ಯಕ್ತಿಯಾಗಿ ನಾವು ಏನು ಅವ್ರನ್ನ ತಲೆ ಮೇಲೆ ಹೊತ್ತು ಕುಣಿಸ್ತಾ ಇರ್ತೀವಿ. ಅವರು ಏನು ಮಾಡ್ತಾರೆ ಅಂತಂದರೆ, ಇದು ವೆರಿ ವೆರಿ ಈಸಿ. ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಚೌತ್ ಅಂದರೆ ಏನು? ಚೌತ್ ಅಂದರೆ ಚೌಕ, ಚೌಕ ಅಂದರೆ 4, ಒಂದನೇ ನಾಲ್ಕನೇ ಒಂದು ಭಾಗ ಅಂದರೆ 1/4, ಮೀನಿಂಗ್ 25%. 25% ಸರ್ದೇಶ್ಮುಖಿ ಅಂತಂದರೆ 10%. ಸೊ 25% ಆಫ್ ದ ಲ್ಯಾಂಡ್ ರೆವೆನ್ಯೂ ಏನಿರ್ತದೆ ಅಂದರೆ ಶಿವಾಜಿ ಮಹಾರಾಜರೇ ಆಡಳಿತ ಮಾಡ್ತಾ ಇರ್ತಾರಲ್ಲ, ಅಲ್ಲಿ 25% ಇದನ್ನು ಇದು ಮಾಡ್ತಾರೆ. ನೆಕ್ಸ್ಟು ಈ ಮರಾಠರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ರೈಡ್ಗಳನ್ನ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕ ರಾಜ್ಯಗಳಲ್ಲಿ ರಾಜ್ಯರ ಮೇಲೆಲ್ಲ ರೈಡ್ಗಳನ್ನ ಮಾಡ್ತಿರ್ತಾರೆ. ಅವ್ರನ್ನ ಸಾಮಂತರಾಗಿ ಮಾಡಿಸ್ಬಿಟ್ಟಿರ್ತಾರೆ. ಸೊ ಆ ಸಾಮಂತರು ಅವರಿಗೆ ನೀಡಬೇಕಾಗಿರೋ ಕಪ್ಪ ಕಾಣಿಕೆ ಏನು ಅಂತಂದರೆ, ಅವರ ರಾಜ್ಯದ ಏನು ಆದಾಯ ಇರ್ತದೆ, ವಾರ್ಷಿಕ ಆದಾಯ, ಅದರ 10%ನನ್ನು ಶಿವಾಜಿ ಮಹಾರಾಜರಿಗೆ ಕಾಣಿಕೆಯಾಗಿ ನೀಡಬೇಕಾಗಿರುತ್ತೆ. ಅದನ್ನು ಏನಂತ ಕರೀತಾರೆ ಅಂದರೆ ಸರ್ದೇಶ್ಮುಖಿ ಅಂತ ಕರೀತಾರೆ. ಅದು ಏನು ಅಂತಂದರೆ ಒಂಥರ ಪ್ರೊಟೆಕ್ಷನ್ ಟ್ಯಾಕ್ಸು. ಮತ್ತೆ ಶಿವಾಜಿ ಮಹಾರಾಜ್ ಬಂದು ನನಗೆ ಮಕ್ಕಳಿಗೆ ಹೊಡಿಬಾರ್ದಲ್ವ, ಮತ್ತೆ ಬಂದು ಅಟ್ಯಾಕ್ ಮಾಡಬಾರ್ದಲ್ವ, ಅದಕ್ಕೆ ರಾಜರು ತಗೊಂಬಿಡಪ್ಪ 10% ಇಟ್ಕೊಂಬಿಡು, ನನಗೆ ತೊಂದರೆ ಕೊಡಬೇಡ ಅಂತಂದ್ಬಿಟ್ಟು ಅದನ್ನು ದೇಣಿಗೆಯ ಅಥವಾ ಕಾಣಿಕೆ ರೂಪದಲ್ಲಿ ನೀಡ್ತಾ ಇರೋವಂಥದ್ದು. ಸೊ ದ ರೈಟ್ ಆನ್ಸರ್ ವುಡ್ ಬಿ 192, ದಟ್ ಈಸ್ ಆಪ್ಷನ್ ನಂಬರ್ 1 ಆರ್ ಎ ಆಗುತ್ತೆ. ನೋಡಿ, ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಇನ್ ವಿಚ್ ದ ನೇಮ್ಸ್ ಆಫ್ ದಿವಾನ್ಸ್ ಆಫ್ ಮೈಸೂರ್ ಆರ್ ರೀಅರೇಂಜ್ಡ್ ಇನ್ ಪ್ರಾಪರ್ ಆರ್ಡರ್. ರೀಅರೇಂಜ್ಡ್ ಎಲ್ಲರಿಗೂ ನಮ್ಮ ಏನು ಇಂಜಿನಿಯರ್ ಡೇ ಅಂತ ಹೇಳ್ತೀವಿ, ಬರೀ ಭಾರತ ಅಲ್ಲ, ವಿಶ್ವವೇ ಕಂಡ ಅಪ್ರತಿಮ, ಅದ್ವಿತೀಯ ಮತ್ತು ಮಹಾನ್ ಮೇಧಾವಿ ಏನು ಇಂಜಿನಿಯರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮೆಲ್ಲರ ಮೆಚ್ಚಿನ ಭಾರತ ರತ್ನ ಪುರಸ್ಕೃತ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಏನಿದ್ದಾರೆ, ಅವರು ಎಲ್ಲರಿಗೂ ಕೂಡ ಮನೆ ಮಾತು, ಅವರು ಎಲ್ಲರಿಗೂ ಗೊತ್ತಿದೆ. ವಿಶ್ವೇಶ್ವರಯ್ಯ ಆದಮೇಲೆ ಯಾರು ಬರ್ತಾರೆ ಅಂದರೆ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ. ಸೊ ಅದನ್ನು ನೋಡಿ, ಎಲ್ಲರೂ ಗೊತ್ತಿಲ್ಲ ಅಂತಂದರೆ ಅದನ್ನು ನೋಡಿ ಎಲ್ಲಿ ಫಾಲೋ ಆಗಿದೆ, ವಿಶ್ವೇಶ್ವರಯ್ಯ ಆದಮೇಲೆ ಮಿರ್ಜಾ ಇಸ್ಮಾಯಿಲ್ ಎಲ್ಲಿ ಬರ್ತಾರೆ ಅಂತ. ಇದು ಆಪ್ಷನ್ 2 ಆ್ಯಂಡ್ 3 ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, 2 ಮಾಧವ ರಾವ್ ಇದ್ದಾರೆ. ಒಂದು ಎನ್ ಮಾಧವ್ ರಾವ್, ಇನ್ನೊಂದು ವಿ ಪಿ ಮಾಧವ್ ರಾವ್ ಇದ್ದಾರೆ. ಕರೆಕ್ಟ್ ತಾನೆ? ಸೊ ವಿ ಪಿ ಮಾಧವ್ ರಾವ್, ಎನ್ ಮಾಧವ್ ರಾವ್. ಸೊ ಆಪ್ಷನ್ ವುಡ್ ಬಿ ಆಪ್ಷನ್ ನಂಬರ್ 4 ಆಗುತ್ತೆ. ಆಪ್ಷನ್ ನಂಬರ್ 4, ವಿ ಪಿ ಮಾಧವ್ ರಾವ್ ಬರ್ತಾರೆ, ವಿಶ್ವೇಶ್ವರಯ್ಯ ಅವ್ರು ಬರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ, ನೆಕ್ಸ್ಟು ಎನ್ ಮಾಧವ್ ರಾವ್ ಅವ್ರು ಬರ್ತಾರೆ. ಅರ್ಥ ಆಗ್ತೀಯಲ್ಲ? ಎಸ್. ನೆಕ್ಸ್ಟ್ ಬುಕ್ ನೋಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಕಮಿಷನರ್ಸ್ ವಾಸ್ ರೆಸ್ಪಾನ್ಸಿಬಲ್. ನೋಡಿ, ಕಮಿಷನರೇಟ್ ಆಡಳಿತವನ್ನು ಕೂಡ ಬಂದಿರುತ್ತೆ, ದಿವಾನ್ ಆಡಳಿಕೆ. ಆಮೇಲೆ ಒಡೆಯರ್ಗೆ ಮತ್ತೆ ವಾಪಸ್ ಅದನ್ನು ಕೊಡ್ತಾರೆ ಬ್ರಿಟಿಷಿದು. ಆಂಗ್ಲೋ ಮೈಸೂರು ವಾರ್ಸ್ ಅಂತ ಏನು ಹೇಳ್ತೀವಿ, 1799 ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಥವಾ ಬ್ಯಾಟಲ್ ಆಫ್ ಶ್ರೀರಂಗಪಟ್ಟಣದಲ್ಲಿ ಏನು ಟಿಪ್ಪು ಸುಲ್ತಾನ ಸತ್ತೋಗ್ತಾನೆ. ಸೊ ಅದಾದ ಮೇಲೆ ಕಮಿಷನರೇಟ್ಗಳು, ಅದಾದಮೇಲೆ ದಿವಾನ್ರ ಆಡಳಿತಕ್ಕೆ ಮತ್ತೆ ಮರಳಿ ತಾಯಿ ಮಡಲಿಗೆ ಅಂದಂತೆ ಮತ್ತೆ ಒಡೆಯರ್ನೇ ಅಲ್ಲಿ ಕೂರಿಸ್ತಾರೆ. ಸೊ ಇದಕ್ಕೆ ಯಾವ ಕಮಿಷನರು ರೆಸ್ಪಾನ್ಸಿಬಲ್ಲು? ಏನು ಕಾಫಿ ಪ್ಲಾಂಟೇಶನ್ ಇವತ್ತು ಕೂರ್ಗ್ ಕಾಫಿ ಏನು ಭಾಳ ಪ್ರಸಿದ್ಧ ಪಡಿದೆ, ಅದಕ್ಕೆ ಯಾರಪ್ಪ ಕಾರಣೀಭೂತರು ಅಂತ ಅಂದ್ಬಿಟ್ಟು ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ವುಡ್ ಬಿ ಆಪ್ಷನ್ ನಂಬರ್ 4, ರಿಚರ್ಡ್ ಮೀಡ್ ಆಗ್ತದೆ. ಸರಿನಾ? ಇದು ಫ್ಯಾಕ್ಚುಯಲ್ ಕ್ವಶನ್ನು, ನಾಟ್ ಟು ಥಿಂಕ್ ಟೂ ಮಚ್ ಇನ್ ಟು ಇಟ್. ಸರಿನಾ? ಎಸ್. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕೊಟ್ಟಿದ್ದಾನೆ. ಮೀನಿಂಗ್ ಡೇಟ್ ವೈಸು ಅರೇಂಜ್ ಮಾಡಬೇಕು ಅಂತ. ಸೊ ಡೇಟ್ ವೈಸು ಅರೇಂಜ್ ಮಾಡಬೇಕಂತಂದರೆ ನೋಡಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ UGC ಅಂತ ಕೊಟ್ಟಿದ್ದಾನೆ. UGC ಅಂದರೆ ಏನು? ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಬಂದಿದ್ದೇ ಸ್ವಾತಂತ್ರ್ಯ ನಂತರ. ಕರೆಕ್ಟ್ ತಾನೆ? ಸೊ ಅದು ಲಾಸ್ಟ್ ಬರಬೇಕು. ಆಪ್ಷನ್ 3 ಲಾಸ್ಟಲ್ಲಿ ಎಲ್ಲಿದೆ ನೋಡಿ, ಆಪ್ಷನ್ 3ಯಲ್ಲಿದೆ. ಕಣ್ಣು ಮುಚ್ಕೊಂಡು ಆಪ್ಷನ್ 3ನ ಟಿಕ್ ಮಾರ್ಕ್ ಹಾಕ್ಬಿಡಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಇಟ್, ಐ ಕ್ಯಾನ್ ಗಿವ್ ಫರ್ದರ್ ಇನ್ಫಾರ್ಮೇಷನ್ ಅಬೌಟ್ ಇಟ್ ಆಲ್ಸೋ. ನೋಡಿ, ವಿಡ್ರಾವಲ್ ಆಫ್ ಬೆಂಗಾಲ್ ವಿಭಜನೆ, ಲಾರ್ಡ್ ಕರ್ಜನ್ ಏನು ಬರ್ತಾನೆ, ಲಾರ್ಡ್ ಅಂತ ಕರಿತಾನೆ, ಅವ್ನು ಯಾವ ಲಾರ್ಡ್ ನಮಗೆ ಗೊತ್ತಿಲ್ಲ. ಸೊ ಜಸ್ಟ್ ಕರ್ಜನ್ ಏನಿದ್ದಾನೆ, ಈ ಕರ್ಜನ್ನು 1905 ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ. ಕರೆಕ್ಟ್ ತಾನೆ? ನೆಕ್ಸ್ಟು ವಿಡ್ರಾವಲ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್, ಏನು ಬಾಂಗ್ಲಾ ವಿಭಜನೆ ಮಾಡಿರ್ತಾನೆ ಅಂತ 1911 ಆಗ್ತದೆ. ಸೊ ಆ ಟೈಮಲ್ಲೇ ಏನಾಗುತ್ತೆ ಅಂತ ಅಂದರೆ, ಫಸ್ಟು ಬೆಂಗಾಲ್ ಇದ್ದಂತಹ ನಮ್ಮ ರಾಜಧಾನಿಯನ್ನು ಡೆಲ್ಲಿಗೆ ಸ್ಥಿತ್ಯಂತರಗೊಳಿಸ್ತಾರೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಡೇಟ್ ಆಗಿ ಉಳ್ಕೊಳ್ಳುತ್ತೆ.
ಸೊ ಅದಾಗುತ್ತೆ. ನೆಕ್ಸ್ಟು ಲಾಂಚಿಂಗ್ ಆಫ್ ಇಂಡಿವಿಜುವಲ್ ಸತ್ಯಾಗ್ರಹ. ಅದು ಹೆಂಗೆ ಅಂತಂದರೆ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬರುತ್ತೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಅಭಿಯಾನವನ್ನು ಗಾಂಧೀಜಿ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ವೈಯಕ್ತಿಕ ಚಳುವಳಿಯನ್ನು ಗಾಂಧೀಜಿ ಆರಂಭಿಸ್ತಾರೆ. ಅದು ಯಾವಾಗ ಅಂದರೆ 1940ರಲ್ಲಿ 1940ಯಲ್ಲಿ ಗಾಂಧೀಜಿ ವಾಸ್ ಎಲೆಕ್ಟೆಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ನೋಡಿ, ಇದಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಬಹಳ ಚೆನ್ನಾಗಿರುವಂಥ ಒಂದು ಸಂಬಂಧ ಮತ್ತು ಒಂದು ಲಿಂಕ್ ಇದೆ. ಗಾಂಧೀಜಿಯವರು ಒಂದೇ ಒಂದು ಅಧಿವೇಶನಕ್ಕೆ ಕಾಂಗ್ರೆಸ್ಸನ್ನು ಪ್ರಿಸೈಡ್ ಮಾಡಿದರು. ಅದು ಯಾವುದಪ್ಪ ಅಂತಂದರೆ 1924ರ ಬೆಳಗಾವಿ ಅಧಿವೇಶನ ಅಂತ ಹೇಳ್ತೀವಿ. ಸೊ ಕರ್ನಾಟಕದಲ್ಲಿ ನಡೆದಂತಹ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಅಧಿವೇಶನ. ಅದನ್ನು ಅಧ್ಯಕ್ಷತೆ ವಹಿಸಿದವರು ಗಾಂಧೀಜಿಯವರು. ಸೊ 1924 ಗೊತ್ತಾಯ್ತಲ್ಲ. 1960s ರೇಂಜಲ್ಲಿ UGC ಸ್ಥಾಪನೆ ಆಗುತ್ತೆ. ಸೊ ದ ರೈಟ್ ಆನ್ಸರ್ ವುಡ್ ಬಿ ಯಾವುದು? ಎಸ್, 1911 ಆದಂತಹ 4th ಆಪ್ಷನ್ ಫಸ್ಟ್ ಬರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ 3. ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಎಸ್, ಮೂವ್ ಆನ್ ಆಗೋಣ ಮುಂದಕ್ಕೆ. ದ ಇಂಡಿಯನ್ ಸ್ಟೇಟ್ಸ್ಮನ್ ಹೂ ಸೆಡ್ ದೋಸ್ ಹೂ ಡು ನಾಟ್ ನೋ ಹಿಸ್ಟ್ರಿ ವಿಲ್ ಬಿ ಕಂಡೆಮ್ ಟು ರಿಪೀಟ್ ಇಟ್ ಅಂತ ಅಂದ್ಬಿಟ್ಟು. ನೋಡಿ, ನಾವು ಯಾವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಂತಂದರೆ ನಮಗೆ ಇತಿಹಾಸದ ಅರಿವಿರಬೇಕು. ಯಾಕಂತಂದರೆ ಇತಿಹಾಸದಲ್ಲಿ ಮಾಡಿದ ತಪ್ಪುಗಳು ನಮಗೆ ಒಂದು ಮಾರ್ಗದರ್ಶಿಯಾಗಿ ಹಾಗೂ ದರ್ಶಕರಾಗಿ ಇರ್ತದೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ, ಅದರ ಪರಿವೇ ಇರುವುದಲ್ಲವೋ, ಅವನು ಮುಂದೆ ಭವಿಷ್ಯದಲ್ಲಿ ಎಡವು ಬೀಳುವುದು ಖಚಿತ ಅನ್ನೋದೇ ಈ ಸ್ಟೇಟ್ಮೆಂಟ್ನ ಮೀನಿಂಗು. ಇದನ್ನು ಯಾರೂ ಕೊಟ್ಟಿಲ್ಲ, ಬದಲಾಗಿ ನಮ್ಮ ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಏನಿದ್ದಾರೆ ಅವರಿಂದ ಕೊಟ್ಟಂತಹ ಐತೆ. ಅದಕ್ಕೆ ಇದರ ಆಪ್ಷನ್ ಏನಿದೆ, ಆಪ್ಷನ್ ನಂಬರ್ 4 ಆಗುತ್ತೆ. ಅರ್ಥ ಇದೆಯಲ್ಲ? ಎಸ್. 32. ದ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಬೈ 1616 ಹ್ಯಾಡ್ ಫ್ಯಾಕ್ಟರೀಸ್ ಇನ್ ವೆಸ್ಟರ್ನ್ ಅಂತಂದರೆ ಪಶ್ಚಿಮ ಭಾರತದಲ್ಲಿ. ನೋಡಿ, ಇಂಗ್ಲೀಷು ಅಥವಾ ಯಾವುದೇ ಮೇಜರ್ ಯುರೋಪಿಯನ್ ಫೋರ್ಸಸ್ ಏನಿದೆ ಅವರು ಪೋರ್ಟ್ ಸಿಟಿಗಳನ್ನ ತಮ್ಮ ಪ್ರಮುಖ ನಗರಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ನಿಮಗೇನಾದರೂ ಹಿಸ್ಟ್ರಿ ಬಗ್ಗೆ ಅರಿವಿದ್ದರೆ, ಓದಿದರೆ ನಿಮಗೆ ಗೊತ್ತಿರುತ್ತೆ. ಏನು ಅಂತ ಅಂದರೆ, ಏನು ಫಸ್ಟ್ ಬ್ರಿಟಿಷ್ ಟ್ರಾವೆಲರ್ ಟು ಇಂಡಿಯಾ ಇರ್ತಾನೆ, ಅವನು ಮುಘಲ್ ಎಂಪರರ್ನ ಸೂರತ್ ಅಥವಾ ಗುಜರಾತಲ್ಲಿ ಹೋಗಿ ಭೇಟಿ ಮಾಡ್ತಾನೆ. ಕರೆಕ್ಟ್ ತಾನೆ? ಗುಜರಾತಲ್ಲಿ ಜಹಾಂಗೀರ್ ಕೋರ್ಟ್ಗೆ ಹೋಗ್ತಾನೆ ಫಸ್ಟು. ಇಫ್ ಐ ಆಮ್ ನಾಟ್ ರಾಂಗ್, ಜಹಾಂಗೀರ್ ಕೋರ್ಟ್ಗೆ ಹೋಗ್ತಾನೆ. ಸೊ ಅದಕ್ಕೆ ನೋಡಿ, ಸೂರತ್, ಅಹಮದಾಬಾದ್ ಆ್ಯಂಡ್ ಬ್ರೋಚ್ ಅಂತ ಏನಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 1 ಆಗುತ್ತೆ. ಎಸ್. ನೆಕ್ಸ್ಟ್, ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಟ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾನೆ. ಮ್ಯಾಚ್ ದ ಫಾಲೋಯಿಂಗ್, ವೆರಿ ಈಸಿ. ಹಿಂದ್ ಸ್ವರಾಜನ್ನ ಇಲ್ಲಿ ನೋಡುವಂಥ ಈ ಕಡೆ ರೈಟ್ಗೆ ನಿಮಗೆ ಯಾವುದ್ರ ಐಡಿಯಾನೂ ಕೂಡ ಇಲ್ಲ ಅಂದರೆ ನೋಡಿ, ಎಲ್ಲ ಮೈಕಲ್ಲು, ರುಡ್ಯಾರ್ಡು, ಎಡ್ವರ್ಡು ಅಂತ ಇದೆ. ಇವ್ರು ಯಾರು ಭಾರತೀಯರಲ್ಲ. ನಮ್ಮ ಭಾರತೀಯರು ಒಬ್ಬರೇ ಇರೋರು ಯಾರು? ಮೋಹನ್ದಾಸ್ ಕರಮ್ಚಂದ್ ಗಾಂಧಿ, ನಮ್ಮ ಬಾಪೂಜಿ ಅವರು. ಸೊ ಹಿಂದ್ ಸ್ವರಾಜನ್ನು ಅವರೇ ಬರೆದಿರೋದಂಥದ್ದು. MK ಗಾಂಧಿ ಅವರು ಬರೆದಿದ್ದಾರೆ. ಸೊ ಎಗೆ 2 ಆಗುತ್ತೆ. ಎಗೆ 2 ಎಲ್ಲೆಲ್ಲಿದೆ? ಇರೋದೇ ಒಂದೇ ಒಂದು ಇದರಲ್ಲಿ. ನೋಡಿ, ಒಂದೇ ಒಂದು ಗೊತ್ತಿರೋ ಸಾಕು. ಎಕ್ಸಾಮಿನರ್ ನಿಮ್ಗೆ ಅಟ್ಲೀಸ್ಟ್ ಒಂದಾದರೂ ಗೊತ್ತಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಈ ಮ್ಯಾಥ್ ದ ಫಾಲೋಯಿಂಗ್ ಏನಿದೆ, ಇದರಲ್ಲಿ ಏನಾದರೂ ನೀವು ಬಿಟ್ಟರೆ ನೀವು ಸ್ಪರ್ಧಾತ್ಮಕ ಇದಕ್ಕೆ ಲಾಯಕ್ಕಿಲ್ಲ ಅಂತ ತಿಳ್ಕೊಂಬಿಡಿ. ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಯಾಕಂತಂದರೆ ನೀವು ಹಾಕುವಂತಹ ಪರಿಶ್ರಮಗಳು, ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗಳು, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಏನಂತ ಹೇಳಿ ಬೆಂಗಳೂರು, ಧಾರವಾಡ, ಮೈಸೂರುಗಳಲ್ಲಿ ಓದಿಸ್ತಾ ಇರ್ತಾರೆ ಅಂತ ನಮಗೆ ಚೆನ್ನಾಗಿ ತಿಳಿದಿದೆ. ಸೊ ನೀವೇನಾದರೂ ಆ ತಕ್ಕನಂಗೆ ಓದಲಿಲ್ಲ ಅಂತ ಅಂದರೆ ಸುಮ್ಮನೆ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ವಾಪಸ್ಸು ಜಮೀನಿದ್ರೆ ವ್ಯವಸಾಯ ಮಾಡೋಕ್ಕೆ ಹೋಗ್ಬಿಡಿ ಹಿಂದೆ. ಸುಮ್ಮನೆ ಅವರ ದುಡ್ಡನ್ನು ವ್ಯರ್ಥ ಮಾಡೋಕ್ಕೆ ಬರಬೇಡಿ. ಇದನ್ನು ಕೂಡ ಆನ್ಸರ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಯು ಆರ್ ಅನ್ಫಿಟ್ ಟು ಬಿ ಇನ್ ದ ಕಾಂಪಿಟೇಟಿವ್ ಫೀಲ್ಡ್ ಹೇಳ್ತಾ ಇದ್ದೀನಿ. ಎಸ್. ಸೊ ಇದಕ್ಕೆ ಆಪ್ಷನ್ ನಂಬರ್ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಆಪ್ಷನ್ ನಂಬರ್ 1. ಎಸ್. ನೆಕ್ಸ್ಟ್, 34th ಒನ್. ಅರೇಂಜ್ ದ ಫಾಲೋಯಿಂಗ್ ವಾರ್ಸ್ ಇನ್ ಕರೆಕ್ಟ್ ಕ್ರೊನೊಲಾಜಿಕಲ್ ಆರ್ಡರ್ ಅಂತಂದರೆ ಯುದ್ಧಗಳು ನಡೆದಿವೆ, ಅದನ್ನು ಕ್ರೊನೊಲಾಜಿಕಲ್ ಆರ್ಡರ್ ಅಂತಂದರೆ ಡೇಟ್ ವೈಸ್ ಇದನ್ನು ಆನ್ಸರ್ ಮಾಡಿ. ಫಸ್ಟ್ ಯಾವ್ದು ನಡೀತು ಮತ್ತು ಲಾಸ್ಟ್ ಯಾವುದಾಗಿದೆ ಅಂತ. ಬ್ಯಾಟಲ್ ಆಫ್ ವಾಂಡಿವಾಶು, ಶ್ರೀರಂಗಪಟ್ಟಣ, ಫಸ್ಟ್ ಆಂಗ್ಲೋ ಮೈಸೂರು, ಸೆಕೆಂಡ್ ಆಂಗ್ಲೋ ಮೈಸೂರು ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ನೋಡಿ, ಯುರೋಪಿಯನ್ನರು ತಮ್ಮಲ್ಲೇ ಭಾರತದ ಮೇಲಿನ ಸಾರ್ವಭೌಮತೆಗೆ ಹೊಡೆದಾಡ್ಕೊಂತ ಇರ್ತಾರೆ. ಸೊ ಈ ವ್ಯಾಂಡಿವಾಶ್ ಏನಿದೆ, ಅದನ್ನು ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ಏನು ಬರುತ್ತೆ, ಅದು ಬ್ರಿಟಿಷ್ ಮತ್ತು ಫ್ರೆಂಚಲ್ಲಿ ನೆಕ್ಸ್ಟು 200 ವರ್ಷಗಳ ಕಾಲ ಭಾರತದ ಚುಕ್ಕಾಣಿಯನ್ನು ಯಾರು ಹಿಡಿಯಲಿದ್ದಾರೆ ಎನ್ನುವ ನಿರ್ಧಾರ ಮಾಡುವಂತಹ ಒಂದು ಡಿಸೈಸಿವ್ ಬ್ಯಾಟಲ್ ಆಗಿರುತ್ತೆ. ಇದು ಫ್ರೆಂಚ್ ಮತ್ತು ಬ್ರಿಟಿಷಿಂದ ಹೋರಾಡಲ್ಪಟ್ಟಿರ್ತದೆ ಬ್ಯಾಟಲ್ ಆಫ್ ವ್ಯಾಂಡಿವಾಶು. ಸೊ ಅದಾದ ಮೇಲೆ ನೋಡಿ, ಇಂಗ್ಲೀಷು ಅದರಲ್ಲಿ ವಿಜೇತರಾಗ್ತಾರೆ.
ಅದಾದ ಮೇಲೆ ನಿಮಗೆ ಗೊತ್ತೇ ಇದೆ ಅವರು ಮಾಡಿದಂತಹ ಕೆಲಸಗಳು, ಕಾರ್ಯಗಳು, ಕುಕೃತ್ಯಗಳು ಏನೇನಿದೆ ಅಂತಂದ್ಬಿಟ್ಟು ನಮಗೆಲ್ಲ ಇತಿಹಾಸದಲ್ಲಿ ಆ್ಯಸ್ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ನಾವು ಸ್ಟಡಿ ಮಾಡಿರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ಫಸ್ಟ್ ಆಗುತ್ತೆ. ನೆಕ್ಸ್ಟು ಫಸ್ಟ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಬರುತ್ತೆ. ಅದಾದಮೇಲೆ ಬ್ಯಾಟಲ್ ಆಫ್ ಶ್ರೀರಂಗಪಟ್ಟಣ ಅಂತ ಏನು ಬರುತ್ತೆ. ಟೋಟಲ್ 4 ಆಂಗ್ಲೋ ಮೈಸೂರು ವಾರ್ ಇದೆ. ಕರೆಕ್ಟ್ ತಾನೆ? ಸೊ ಬ್ಯಾಟಲ್ ಆಫ್ ಶ್ರೀರಂಗಪಟ್ಟಣ 1799 ಏನಿದೆ, ಟಿಪ್ಪು ಸುಲ್ತಾನ್ ಅದರಲ್ಲಿ ಅಸುನೀಗ್ತಾನೆ, ಸತ್ತೋಗ್ತಾನೆ. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದರೆ 1 ಫಸ್ಟ್ ಬರಬೇಕು. 1 and 4 ಅಲ್ಲಿದೆ. ಸೊ 34ಗೆ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಹಾಯಾನೀಸ್ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಮಹಾಯಾನಿ ನೋಡಿ, ನಾನು ಹೇಳ್ತಾ ಇರ್ತೀನಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಹೈ ಈಲ್ಡಿಂಗ್ ಟಾಪಿಕ್ ಅಲ್ಲ. ಸೊ ಆದರೂ ಕೂಡ ಬುದ್ಧಿಸಮ್, ಜೈನಿಸಮ್ ಏನಿದೆ, ಸೊ ಅದರ ಬಗ್ಗೆ ಒಂಚೂರು ನೋಡ್ಕೊಳ್ಳಿ. ಮತ್ತು ಹರಪ್ಪ IVC ಸಿವಿಲೈಸೇಷನ್, ಸಿಂಧೂ ನಗರದ ನಾಗರಿಕತೆ ಏನಿದೆ, ಅದನ್ನು ಕೂಡ ನೀವು ವಿಸ್ತೃತವಾಗಿ ಓದಬೇಕು. ಅಟ್ಲೀಸ್ಟ್ ಆ 3 ಚಾಪ್ಟರ್ನಾರು ಓದ್ರಪ್ಪ ಅಂತ ನಾನು ಪದೇ ಪದೇ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ತಾನೆ ಇರ್ತೀನಿ. ಯಾರು ಅದನ್ನು ಫಾಲೋ ಮಾಡಿರ್ತೀರಾ ಅವರು ಇದನ್ನು ಈಸಿಯಾಗಿ ಆನ್ಸರ್ ಮಾಡಿರ್ತೀರಾ. ಸೊ ಹಾಗೆ ನೋಡಿ, ಬುದ್ಧಿಸಮ್ಮಲ್ಲೂ ಕೂಡ ನಮ್ಮ ಹಿಂದೂದಲ್ಲಿ ಹೇಗೆ ಬೇರೆ ಬೇರೆ ಜಾತಿ ವ್ಯವಸ್ಥೆ ಆ ಥರ ಇದೆ, ಹಾಗೆ ಕೂಡ ಬುದ್ಧಿಸಮ್ಮಲ್ಲೂ ಕೂಡ ಇದೆ. ಅದನ್ನು ಸೆಕ್ಟ್ಸ್ ಅಂತ ಅಂತೀವಿ, SECTS ಅಂತ ಅಂದ್ಬಿಟ್ಟು. ಸೊ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ ಇದೆ. ಸೊ ಹೇಗೆ ನಮ್ಮ ವೇದಗಳಲ್ಲಿ ಚತುರ್ವೇದ ಅಥವಾ ಚತುರ್ವೇದ ಪ್ರವೀಣ ಅಂತ ಅಂದ್ಬಿಟ್ಟು ಏನು ಕರಿತೀವಿ, ಹಾಗೆ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಅಂತ ಏನಿದೆ, ಹಾಗೆಯೇ ಅಲ್ಲೂ ಕೂಡ ಡಿವಿಷನ್ಸ್ ಇದೆ. ಹೀನಯಾನ, ಮಹಾಯಾನ, ವಜ್ರಯಾನ. ವಜ್ರಯಾನ ಅಂತಂದರೆ ನಮ್ಮದು ಸೇಮ್ ಒಂಥರ ಅಥರ್ವವೇದ ಪ್ರಾಕ್ಟೀಸಸ್ಸು, ತಂತ್ರ ಮಂತ್ರಗಳನ್ನೆಲ್ಲ ಮಾಡ್ತೀವಿ ನೋಡಿ, ಆ ಥರ ಪ್ರಾಕ್ಟೀಸಸ್ಸು. ಸೊ ಇಲ್ಲಿ ಮಹಾಯಾನ ಬಗ್ಗೆ ಕೇಳಿದಾನೆ. ಇದರ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ವೆರಿ ಈಸಿ ಇದನ್ನು ಮಾಡಲಿಕ್ಕೆ. ಇದಕ್ಕೆ ಆಪ್ಷನ್ ಯಾವುದಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 3 ಆಗುತ್ತೆ. 1, 3 and 4 ಆರ್ ಕರೆಕ್ಟ್ ಅಂತ ಅಂದ್ಬಿಟ್ಟು ಆಗುತ್ತೆ. ನೆಕ್ಸ್ಟು, ಐಡೆಂಟಿಫೈ ದ ಸಿಟೀಸ್ ಫೌಂಡೆಡ್ ಬೈ ಫಿರೋಜ್ ಶಾ ತುಘಲಕ್, ಡೆಲ್ಲಿ ಸುಲ್ತಾನೇಟ್ಸ್ ಅಂತ ಕರಿತೀವಿ. ಕರೆಕ್ಟ್ ತಾನೆ? ಸೊ ಇವ್ರು ಬರೋದಕ್ಕಿಂತ ಮುಂಚೆ, ಯಾರು ಬಾಬರ್ನ ಆಗಮನ ಆಗೋದಕ್ಕಿಂತ ಮುಂಚೆ ಏನು ಗೋರಿ ಮತ್ತು ಗಜನಿ ಎಲ್ಲ ಇನ್ವೇಡ್ ಮಾಡಿ ಹೋಗಿರ್ತಾರೆ, ಅದರ ನೆಕ್ಸ್ಟು ಸ್ಥಾಪನೆ ಆದಂತಹ ಇದು ಸ್ಲೇವ್ ಡೈನಸ್ಟಿ ಇರ್ಬೋದು, ಸೊ ಕುತುಬ್ ಡೈನಸ್ಟಿ ಇರ್ಬೋದು. ಸೊ ಈ ಡೈನಸ್ಟಿ ಎಲ್ಲ ಏನು ಬರುತ್ತೆ ಇದನ್ನು ಕರೀತಾರೆ ಫಿರೋಜ್ ಶಾ ತುಘಲಕ್ ಅಂತ, ಏನು ತುಘಲಕ್ ದರ್ಬಾರ್ ಅಂತ ಏನು ಕರಿತೀವಿ. ಸೊ ಇವಂಕನ್ನಾರು ಯಾವುದಪ್ಪ ಇದು ಅಂತಂದರೆ ಆಪ್ಷನ್ ನಂಬರ್ 4 ಆಗುತ್ತೆ. ಫತೇಬಾದ್ ಅಥವಾ ಫತೇಪುರ್ ಸಿಕ್ರಿ ಅಂತ ಹೇಳ್ತೀವಿ. ಮತ್ತು ಹಿಸಾರ್ ಅಂದರೆ ಅದು ಹರಿಯಾಣದಲ್ಲಿದೆ. ಪೌಲ್ಟ್ರಿ ಅಥವಾ ಏನು ಈ ಕೋಳಿ ಮರಿ ಸಾಕಾಣಿಕೆಗೆ ಮತ್ತು ಎಮ್ಮೆ ಸಾಕಾಣಿಕೆಗೆ ಭಾಳ ಹೆಸರುವಾಸಿಯಾದಂತಹ ಒಂದು ಪ್ರದೇಶ ಹಿಸಾರ್, ದಟ್ ಈಸ್ ಲೊಕೇಟೆಡ್ ಇನ್ ಹರಿಯಾಣ ಅಂತ ಹೇಳ್ತೀವಿ. 37th ಕ್ವಶನ್ಗೆ ಮೂವ್ ಆನ್ ಆಗೋಣ. ಇದರಲ್ಲೂ ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಕೀರ್ತಿವರ್ಮ, ಶ್ರೀಧರಾಚಾರ್ಯ, ನಾಗವರ್ಮ, ನಾಗಚಂದ್ರ ಅಂತ ಕೇಳಿದ್ದಾರೆ. ನೋಡಿ, ಆಚಾರ್ಯರು ಬಂದು ಜಾತಕ ತಿಲಕವನ್ನು ಬರೆದಿರೋದು. ನೆಕ್ಸ್ಟು ನಾಗಚಂದ್ರದ್ದು ಯಾವುದಪ್ಪ ಅಂತಂದರೆ ಮಲ್ಲಿನಾಥ ಪುರಾಣ ಅಂತ ಅನಿಸುತ್ತೆ. ಎಸ್, ಆಪ್ಷನ್ ಡಿ. ಎಸ್, 37th ಬಂದು ಆಪ್ಷನ್ ಡಿ ಆಗುತ್ತೆ. ಮೀನಿಂಗ್ ಆಪ್ಷನ್ ನಂಬರ್ 4 ಏನಿದೆ ಇದು ಕರೆಕ್ಟ್ ಆಗುತ್ತೆ. ನಾಗಚಂದ್ರನ ಮಲ್ಲಿನಾಥ ಪುರಾಣ ಇವೆರಡು ಗೊತ್ತಿದ್ದು ಅಂದೂ ಕೂಡ ನೋಡಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇರೋದು ಮ್ಯಾಚ್ ದ ಫಾಲೋಯಿಂಗ್, ವೆರಿ ಈಸಿ ಟು ಗೆಟ್ ಮಾರ್ಕ್ಸ್ ಆ್ಯಂಡ್ ಟು ಕ್ರಾಸ್ ದಟ್ ಲಿಮಿಟ್ ಅಂತ ಅಂದ್ಬಿಟ್ಟು. ಎಸ್, ಮುಂದುವರ್ಕೊಂಡು ಹೋಗೋಣ. ಯಾವುದಕ್ಕೆ ಹೋಗೋಣ ಅಂತಂದರೆ ನೋಡಿ, ಈಗೆಲ್ಲ ಆ್ಯಪ್ಟಿಟ್ಯೂಡು, ಮೆಂಟಲ್ ಎಬಿಲಿಟಿ ಕ್ವಶನ್ಸು ಇವನ್ನೆಲ್ಲ ಅನಾಲಿಸಿಸ್ನ ಬೇರೆ ಬೇರೆ ಚಾನಲ್ಗಳು ಇದನ್ನು ಮಾಡಿರ್ತಾರೆ. ಇದರ ಬಗ್ಗೆ ಜಾಸ್ತಿ ಸಮಯವನ್ನು ತಗೊಳ್ಳೋಕ್ಕೆ ಹೋಗಲ್ಲ. ವೆರಿ ಈಸಿ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಗ್ಗೆ ಬರೆದಿದ್ದಾರೆ ನೋಡಿ. ಬೇಕಾದ್ರೆ ಹೇಳ್ತೀನಿ, 64, 66, 136 ಇದೆ. ಇದನ್ನ ಹೆಂಗೆ ಮಾಡ್ಬೋದು ಅಂದರೆ 64 +1 × 1 +1 ಮಾಡ್ಬೋದು. ಕರೆಕ್ಟ್ ತಾನೆ? +2. 64 × 1 +2. ನೆಕ್ಸ್ಟು 66 × 2 +2. ಸೊ ಈ ಥರ ಮಾಡ್ಕೊಂಡು ಹೋದರೆ ನೋಡಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಸೊ 38th ಒನ್ಗೆ ಆನ್ಸರ್ ಏನಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 3 ಆಗುತ್ತೆ. ನೋಡಿ, ಇದು ಕ್ವಶನ್ ನಂಬರ್ 39 ಏನಿದೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಫಾರ್ಮುಲಾ ಇದೆ. ಸೊ ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಡಬಲ್ ಎನ್ ಇದೆ. ಆ್ಯನ್ಯುವಲ್ ವಿಲ್ ಬಿ ಕೋಡೆಡ್ ಅಂತ ಕೇಳಿದ್ದಾನೆ. ಆ್ಯನ್ಯುವಲ್ ಡಬಲ್ ಎನ್ ಇದೆ ನೋಡಿ. ಎಲ್ಲಾದರೂ ಅಬ್ಸರ್ವ್ ಮಾಡಿ, ಆ್ಯನ್ಯುವಲ್ನ ಡಬಲ್ ಇದು ಮಧ್ಯದಲ್ಲಿ ಫಾಲೋ ಮಾಡಿರಬೇಕು ಅಂತ. ಅಂದರೆ ಇಲ್ಲಿ ಏನು ಎ ಇದೆ ಅದು ಝೆಡ್ ಇದೆ. ಪ್ರಥಮ ಅಕ್ಷರ ಫಸ್ಟ್ ಆಲ್ಫಾಬೆಟ್ ಏನಿದೆ ಅದನ್ನು ಲಾಸ್ಟ್ ಆಲ್ಫಾಬೆಟ್ ಕೋಡ್ ಮಾಡ್ತಾ ಇದೆ. ಕರೆಕ್ಟ್ ತಾನೆ? ಸೊ ಅದಕ್ಕೆ ಆಪ್ಷನ್ ನಂಬರ್ 39 ಏನಿದೆ, ಈ 39ಗೆ ಆನ್ಸರ್ ಏನಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 3 ಆಗುತ್ತೆ, ಅಥವಾ ಎಸ್, ಸಿ ಆಗುತ್ತೆ. ಎಸ್, 40th ಒನ್ಗೆ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೋಡಿ, ಆ ಬ್ಯಾಗ್ ಹ್ಯಾಸ್
785 ಇನ್ ದ ಡಿನಾಮಿನೇಷನ್ ಆಫ್ ₹2 ಅಂತ ಎಲ್ಲ ಕೇಳಿದ್ದಾನೆ. ಇದು ಕ್ವಶನ್ ನಂಬರ್ 41 ಅಲ್ವಾ? ಎಸ್, ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ 3 ಅಗೈನ್ ಆಗುತ್ತೆ. ನೆಕ್ಸ್ಟು 42nd ಒನ್ಗೆ ಹೋಗೋಣ. 42nd ಒನ್ಗೆ ಆಪ್ಷನ್ ಯಾವುದಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ಎ ಆಗುತ್ತೆ, ಆಪ್ಷನ್ ನಂಬರ್ 1. 43rd ಒನ್ಗೆ ಯಾವುದಪ್ಪ ಆಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ, ₹8,500. ಪ್ರಾಫಿಟ್ ಲಾಸ್ ಕಾಂಪೌಂಡ್ ಇಂಟ್ರೆಸ್ಟು ಈ ಫಾರ್ಮುಲಾ ಹಾಕೊಂಡು ಇದು ಮಾಡೋದು. ನೋಡಿ, ಇದು ವೆನ್ ಡಯಾಗ್ರಾಮ್ ಆಧಾರಿತ ಚಿತ್ರ. ಇದು 44th ಒನ್ನು. ಇದು ಕೂಡ ನಿಮ್ಗೇನಾದ್ರೂ ಸ್ವಲ್ಪ ಅಬ್ಸರ್ವೇಷನ್ ಪವರ್ ಇದ್ದರೆ ವೆರಿ ಈಸಿ, ಎಲ್ಲನೂ ಅಲ್ಲೇ ಕೊಟ್ಟಿರ್ತಾನೆ, ಅದನ್ನು ಯಾವುದು ಅಂತ ಹೆಕ್ಕಿ ತೆಗೆದು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ 44th ಒನ್ಗೆ ಆಪ್ಷನ್ ಯಾವುದಪ್ಪ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ. ನೋಡಿ, 45th ಏನಿದೆ, 45th ಒನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಇದಕ್ಕೆ ನಾವು 2-3 ರೀತಿ ಇದನ್ನು ರಚನೆ ಮಾಡ್ಬೋದು. ಬಟ್ ನನ್ನ ನಾಲೆಡ್ಜ್ ಪ್ರಕಾರ ಆಪ್ಷನ್ ಎ ಏನಿದೆ ಇದು ಕರೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಬಿಡ್ತಿರೋದ್ರಲ್ಲಿ ಈ ಥರ ಇದೆ. ಯಾಕಂದರೆ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ ಬಾಯ್ಸ್, ಗರ್ಲ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ತಾನೆ? ಸೊ ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಲಾರ್ಜ್ ವೆನ್ ಡಯಾಗ್ರಾಮ್ ಈ ಥರ ಇದು ಸ್ಟೂಡೆಂಟ್ಸ್ ಆಗಿದ್ದರೆ, ಸೊ ಇದರಲ್ಲಿ ಜೆಂಡರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಿಂಗೂ ಬರೀಬೋದಲ್ವೇ? ಹಿಂಗೂ ಬರೀಬೋದು. ಬಟ್ ಇದು ನನಗೆ ಆಪ್ಷನಲ್ಲಿ ಕಾಣಿಸ್ತಾನೇ ಇಲ್ಲ. ಅದಕ್ಕೆ ಏನು ಅಂತ ಅಂದರೆ ದ ಮೋಸ್ಟ್ ರಿಲೇಟೇಬಲ್ ಆನ್ಸರ್ನ ನಾನು ಚೂಸ್ ಮಾಡಿದ್ದೀನಿ. ಇದೇನಾದ್ರು ಇದಾದರೆ ಕೀ ಆನ್ಸರ್ಲಿ ಇದನ್ನು ಮಾಡಿ, ನಿಮಗೆ ಸಮಯವನ್ನು ಕೂಡ ಕೊಟ್ಟಿರ್ತಾರೆ, ಅದರಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ರೈಸ್ ಇಟ್. ಗೊತ್ತಾಗ್ತಿದೆಯಲ್ಲ, ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ರೈಸ್ ಮಾಡ್ಬೋದು. ಯು ಕ್ಯಾನ್ ಡೆಫಿನೆಟ್ಲಿ ಡೂ ದ್ಯಾಟ್. ಸೊ 46ನೇ ಪ್ರಶ್ನೆಗೆ ಬಂದು ಆಪ್ಷನ್ ನಂಬರ್ ಬಿ 50 ಕಿಲೋಮೀಟರ್ ಆಗಿರುತ್ತೆ. 47ಗೆ ಬಂದು ಆಪ್ಷನ್ ನಂಬರ್ ಡಿ 100 ಇಸ್ ದ ಆನ್ಸರ್. ನೋಡಿ, ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ ಮೇಲೆ ಇವೆಲ್ಲ ವೆರಿ ಗೆಸ್ ಮಾಡಲಿಕ್ಕೆ ಬಹಳ ಈಸಿ ಆಗಿರುವಂತಹ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ನಥಿಂಗ್ ನ್ಯೂ ಆ್ಯಂಡ್ ನಥಿಂಗ್ ಅಫ್ರೆಶ್. ಗೊತ್ತಾಗ್ತಿದೆಯಲ್ಲ, ಹಿಂದೆ PYQಸ್ನ ಸ್ಟಡಿ ಮಾಡಿದರೆ ಇವೆಲ್ಲ ಕಣ್ಮುಚ್ಕೊಂಡು ಬರೆಯುವಂತಹ ಆನ್ಸರ್ಸು. 48ಗೆ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ, 16 ಮಿನಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟು 49th ಬಂದುಬಿಟ್ಟು ಆಪ್ಷನ್ ನಂಬರ್ ಬಿ ಆಗ್ತಾ ಇದೆ, 100 ಮೀಟರ್ಸ್ ಆಗ್ತಾ ಇದೆ. ಸೊ ನೋಡಿ, 50 √12 ಅಂತ ಕೊಟ್ಟಿದ್ದಾನೆ. ನೋಡಿ, x ಸ್ಕ್ವೇರ್ ಈಸ್ ಈಕ್ವಲ್ ಟು √(x²) ಅಂತ ಸ್ಕ್ವೇರ್ ಮಾಡ್ಕೊಂಡು ತೆಗೆದಾಗ ಕ್ವಾಡ್ರಾಟಿಕ್ ಈಕ್ವೇಷನಿಂದ ಬಂದ್ಬಿಟ್ಟು ಇದನ್ನು ಕ್ಯಾನ್ಸಲ್ ಆದಾಗ 12 ಬರುತ್ತೆ. 12 ಫ್ಯಾಕ್ಟರ್ ತಗೊಂಡ್ರೆ 12, 4 ಮತ್ತು 3 ಬರುತ್ತೆ. ಇದೇ ಅದರದ್ದು ಲಾಸಾಮಾಸ ಅಂತ ಏನು ಹೇಳ್ತೀವಿ, HCF ಅಂತ ಅಂದ್ಬಿಟ್ಟು ಅದು. ಸೊ ದ ಲಾರ್ಜರ್ ಆಫ್ ದ ಇದನ್ನು ನಾವು ತಗೊಬೇಕಾಗುತ್ತೆ. ಸೊ 50th ಒನ್ಗೆ ಲಾರ್ಜರ್ ಆಫ್ ದ ಫ್ಯಾಕ್ಟರ್ಸ್ನ ತಗೊಂಡ್ರೆ 4 ಆಗ್ತಾ ಇದೆ. ನೋಡಿ, 4 ಬಂದು ನೋಡಿ ಎಷ್ಟು ಈಸಿ ಇದೆ ಅಂತ ಅಂದ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ 4 ಇಸ್ ದ ರೈಟ್ ಆನ್ಸರ್, ಅಂದರೆ ಆಪ್ಷನ್ ನಂಬರ್ 1 ಆಗುತ್ತೆ. ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಕ್ವಶನ್ ನಂಬರ್ 51, ಕನ್ಸಿಡರ್ ದ ಫಾಲೋಯಿಂಗ್ ರಿಲೇಟೆಡ್ ಟು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಇದೆ. ಇದನ್ನು ನೀವು ಸ್ವಲ್ಪ ಅವಾರ್ಡ್ಸನ್ನ ಬಗ್ಗೆ ಗಮನ ಹರಿಸಬೇಕು. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. 51ಗೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 2 ಆಗುತ್ತೆ. ಓನ್ಲಿ 3 ಆಫ್ ದ ಅಬೋವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಯಾಕಂದರೆ ಆಪ್ಷನ್ ಡಿ ಈ 28 ಫೆಬ್ರವರಿ ಏನಿದೆ ಇದು ತಪ್ಪಾಗುತ್ತೆ, ಸರಿನಾ? 52ನೇದು ಏನು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗತಿಶಕ್ತಿ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ರೀಸೆಂಟ್ಲಿ ನ್ಯೂಸಲ್ಲಿತ್ತು, ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ 110 ಲಕ್ಷ ಕೋಟಿ ಬಂಡವಾಳವನ್ನು ಹೂಡಿ ಏನು ಸಣ್ಣ ಉದ್ಯಮ MSMEಗಳೇನಿದ್ದಾವೆ ಅದರ ಬೆಳವಣಿಗೆಗೆ ಆಮದು ಆಧಾರಿತ ದೇಶವಾಗಿರುವ ಭಾರತವನ್ನು ರಫ್ತು ಆಧಾರಿತ ದೇಶ ಅಂದರೆ ಇಂಡಿಯಾ ಇಸ್ ಎ ಇಂಪೋರ್ಟ್ ಡಿಪೆಂಡೆಂಟ್ ನೇಷನ್. ವಿ ವಾಂಟ್ ಟು ಬಿ ಎನ್ ಎಕ್ಸ್ಪೋರ್ಟ್ ಲೆಡ್ ನೇಷನ್. ದಟ್ಸ್ ವಾಟ್ ಚೈನಾ ಈಸ್ ಆಸ್ ಆಫ್ ಟುಡೇ. ಯಾಕೆ ಚೈನಾ ಆ ರೇಂಜ್ಗೆ ಬೆಳೀತಾ ಇದೆ ಅಂತಂದರೆ ಎಕ್ಸ್ಪೋರ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಅದನ್ನು ಯಾರು ಹೆದರ್ಸೋಕ್ಕಾಗಲ್ಲ, ಯಾಕಂದರೆ ಫಾರಿನ್ ರಿಸರ್ವ್ಸು ಅಷ್ಟು ಜಾಸ್ತಿ ಅದು ಇಟ್ಕೊಂಡು ಕೂತಿರುತ್ತೆ. ಯಾರ ಹತ್ರ ಆರ್ಥಿಕ ಶಕ್ತಿ ಇರುತ್ತೆ ನೋಡ್ರಪ್ಪ, ಅವರನ್ನು ಯಾರೂ ಕೂಡ ಅಳ್ಳಾಡ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ಪದೇ ಎಕನಾಮಿ ಕ್ಲಾಸಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಎಕಾನಮಿ ಈಸ್ ಈಕ್ವಲ್ ಟು ಎಂಪೈರ್ ಅಂತ ಅಂದ್ಬಿಟ್ಟು. ಏನಂತ? ಇ ಈಸ್ ಈಕ್ವಲ್ ಟು ಇ ಅಂತ. ಯಾರು ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ ನಿಮ್ಮನ್ನು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಾಗ್ತಿದೆಯಲ್ಲ? ಸೊ GCT ಅಂದರೆ ಟರ್ಮಿನಲ್. ಒಂದು ವಿಪರ್ಯಾಸ ಏನು ಅಂತ ಅಂದರೆ ಭಾರತದಲ್ಲಿ ಕಾರ್ಗೋ ಹ್ಯಾಂಡ್ಲಿಂಗಿಗೆ
ಅಚ್ಚುಕಟ್ಟಾದ ಒಂದು ಪೋರ್ಟ್ ಬಂದರು ವ್ಯವಸ್ಥೆಯೂ ಕೂಡ ಇಲ್ಲ. ಈಗ ರೀಸೆಂಟ್ ಸ್ಟೇಟ್ಮೆಂಟನ್ನು ನಾನು ಓದ್ತಾ ಇರ್ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೆಚ್ಚು ಕಡಿಮೆ ಟು ದ ಟ್ಯೂನ್ ಆಫ್ $1 ಬಿಲಿಯನ್ ಖರ್ಚು ಮಾಡ್ತೀವಿ ಜಸ್ಟ್ ಟು ಟ್ರಾನ್ಸಿಸ್ಟ್ ಅಂತ ಅಂದ್ಬಿಟ್ಟು. ಬರೀ ಏನು ನಮ್ಮ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ $1 ಬಿಲಿಯನ್. ಆ $1 ಬಿಲಿಯನ್ ಬೇಕು ಅಂತ ಪಾಕಿಸ್ತಾನ 1.5 ವರ್ಷ ಭಿಕ್ಷೆ ಬೇಡಿತ್ತು IMF ಹತ್ರ. ಅದನ್ನು ನಾವು ಹಂಗೆ ಚಿಲ್ಡ್ರನ್ ಬಿಸಾಕ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ತಾನೆ, ಕರೆಕ್ಟ್ ತಾನೆ. ಆತ್ಮನಿರ್ಭರ್ ಭಾರತ್ ಅಂತ ಅಂದ್ಬಿಟ್ಟು ಆ ಪ್ರೋಗ್ರಾಮ್ ಅಡಿಯಲ್ಲಿ ಇವನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಆಗುತ್ತೆ? 52nd ಒನ್ಗೆ ನೋಡಿ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಕೊಟ್ಬಿಟ್ಟಿದ್ದಾನೆ. ನೆಗೆಟಿವ್ ಸ್ಟೇಟ್ಮೆಂಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರಾ. ಸೊ ಇನ್ಕರೆಕ್ಟ್ ಯಾವುದು ಅಂತ ಅಂದರೆ ಆಪ್ಷನ್ ಡಿ ಏನು ಬಂದಿದೆ. ಆಪ್ಷನ್ ಡಿ ಇನ್ಕರೆಕ್ಟ್ ಆಗುತ್ತೆ. GCT ನೋಡಿ, ಹಿರೇಹೊನ್ನೂರು, ದೊಡ್ಡಬಳ್ಳಾಪುರ ಇದರಲ್ಲೆಲ್ಲ ಬಂದಿದೆ. ಬಟ್ ನೆಕ್ಸ್ಟ್ ಏನಿದ್ದಾವೆ ಅವು ಪ್ರಪೋಸ್ಡ್ ಅಂತ ಹೇಳ್ತೀವಿ, ಇನ್ನು ಮುಂದೆ ಬರುವಂಥದ್ದು ಅಂತ ಹೇಳ್ತೀವಿ, ಇನ್ನೂ ಆಗಿಲ್ಲ. ಸೊ ಅದಕ್ಕೆ ಅದು ತಪ್ಪಾಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇದು ಕಾಮನ್ವೆಲ್ತ್ ಗೇಮ್ಸ್ಗೆ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಇವೆಂಟ್ ಆರ್ಗನೈಸ್ಡ್ ಎವ್ರಿ 5 years. ರಾಂಗು. ಅದೇನು ಎಲೆಕ್ಷನ್ನ 5 ವರ್ಷಕ್ಕೆ ಒಂದು ಸಾರಿ ಬರೋಕ್ಕೆ, ಅದು 4 years ಒನ್ಸ್ ಬರುತ್ತೆ. ಸೊ ಅದಕ್ಕೆ ಆಪ್ಷನ್ ಅದು ತಪ್ಪಾಗಿದೆ. ಇಂಡಿಯಾ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದ ಕಾಮನ್ವೆಲ್ತ್ ಗೇಮ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ 1934 ಅಂತ ಕೇಳಿದ್ದಾನೆ. ನೋಡಿ, ಕಾಮನ್ವೆಲ್ತ್ ಗೇಮ್ಸು 1930ಇಂದನೇ ಶುರು ಆಗಿರೋದು, 1930ರಿಂದ. ಅಲ್ಲಿಂದನೇ ಇಂಡಿಯಾ ಭಾಗವಹಿಸೋಕ್ಕೆ ಶುರು ಮಾಡಿದೆ ಅಂತ ಅಂದ್ಕೊಳ್ಳೋಣ. ಎಸ್, ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಒನ್ ದ ಬಿಡ್ ಟು ಹೋಸ್ಟ್ ಸೆಂಟಿನರಿ ಅಂದರೆ 100 ವರ್ಷದ ಸೆಲೆಬ್ರೇಷನ್ನ 2030 ಅಹಮದಾಬಾದು ನಿಮಗೆ ಗೊತ್ತಿದೆ, ಗುಜರಾತ್ನಲ್ಲಿದೆ. ಮೋದಿಯವರ ತವರೂರು ಅಂತಲೇ ಕೂಡ ಹೇಳ್ಬೋದು. ಸೊ ಈ ಮೋದಿಯವರ ಊರು ಆಗಿರೋದ್ರಿಂದ ಏನು ಮಾಡಿದ್ದಾರೆ ಅಂದರೆ, ಎಸ್, ದಟ್ಸ್ ದ ರೈಟ್ ಆಪ್ಷನ್. ಯಾಕಂದರೆ 1930 ಅಂದೆ, 2030ಕ್ಕೆ ಏನಾಗುತ್ತೆ, 100 ವರ್ಷ ಶತಮಾನೋತ್ಸವ ಆಚರಿಸ್ತಿದ್ದಾರೆ. ಅದಕ್ಕೆ ಇಂಡಿಯಾ ಕೂಡ ಬಿಡ್ಡಿಂಗ್ ಮಾಡಿ ಅಹಮದಾಬಾದ್ನಲ್ಲಿ ಕಾಮನ್ವೆಲ್ತ್ ನಡೀತದೆ. ನೆಕ್ಸ್ಟು, ಇಂಡಿಯಾ ಹ್ಯಾಸ್ ಹೋಸ್ಟೆಡ್ ಟ್ವೈಸ್ ಅಂತ ಕೊಟ್ಟಿದ್ದಾನೆ. ದಟ್ ವಿಲ್ ಬಿ ರಾಂಗ್ ಬಿಕಾಸ್ ಇಟ್ ಹ್ಯಾಸ್ ಹೋಸ್ಟೆಡ್ ಓನ್ಲಿ ಒನ್ಸ್, ದಟ್ಸ್ ಇನ್ 2010 ಅಂತ ಹೇಳ್ತೀವಿ. ಕಾಮನ್ವೆಲ್ತ್ ಹಗರಣ ಅಂತಲೇ ಆಗಿ ಇವತ್ತು ಕಾಂಗ್ರೆಸ್ಸನ್ನು ಮನೆಗೆ ಕೂರಿಸ್ಲಿಕ್ಕೆ ಕಾರಣಗಳೇ ಈ ಹಗರಣಗಳ ಹೊರೆ. ಕೋಲ್ಗೇಟ್ ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮು, 2G ಸ್ಕ್ಯಾಮು, ಬೋಫೋರ್ ಸ್ಕ್ಯಾಮು. ಅವರೇ ಸ್ಕ್ಯಾಮೇ ಅವರು ಅಂತ ಗೊತ್ತಿಲ್ಲದೇ ನೀವು ಒಂದು ಸ್ವಲ್ಪ ಇದರ ಬಗ್ಗೆ ಅಧ್ಯಯನವನ್ನು ಡೀಪಾಗಿ ಮಾಡಿಕೊಂಡು ವಾಪಸ್ ಬನ್ನಿ ಅಂತ ಕಳಿಸಿದ್ದೀವಿ. ಈ ಸರ್ಕಾರವು ಏನಾದರೂ ಆ ಥರ ಸಿಗಾಕೊಂಡ್ರೆ ನಾವು ಪ್ರಜೆಗಳು ಬುದ್ಧಿ ಕಲಿಸ್ಬೇಕು. ಯಾಕಂದರೆ ಇದು ಪ್ರಜಾಪ್ರಭುತ್ವ ಅಲ್ವೇ? ಎಸ್. ಸೊ ಇದಕ್ಕೆ ಹೌ ಮೆನಿ ಆಫ್ ದ ಅಬೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಕರೆಕ್ಟ್ ಅಲ್ವೇನ್ರಪ್ಪ? ಆಪ್ಷನ್ ಸಿ 53rd ಒನ್ ಏನಿದೆ ಅದಕ್ಕೆ ಆಪ್ಷನ್ ಸಿ ಓನ್ಲಿ 1 4. ಆಪ್ಷನ್ ಡಿ ಏನಿದೆ ಓನ್ಲಿ 1 ಅದು ಕರೆಕ್ಟ್ ಆಗುತ್ತೆ. ಕಾಮನ್ವೆಲ್ತ್ ಅಂತ ಅಂದರೆ ನೋಡಿ, ಯಾರ್ಯಾರು ಹಿಂದೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ರು ಅವರೆಲ್ಲ ಸೇರಿ ಒಂದು ಗುಂಪನ್ನು ಮಾಡಿಕೊಂಡು ಈಗ ನೇರ ಅವರ ಕ್ವೀನ್ಸ್ದು ಅಡ್ಮಿನಿಸ್ಟ್ರೇಷನ್ನು ಅಥವಾ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತ ಸಾರ್ವಭೌಮ ದೇಶ. ಅದರ ಬದಲು ಇನ್ನು ಒಂದು ಕೂಗು ಎದ್ದಿತ್ತು, ನಾವು ಯಾಕ್ರಿ ಆ ಗುಲಾಮಿ ಮನಸ್ಥಿತಿಯನ್ನು ಹೊಂದಿರಬೇಕು, ನಾವು ಯಾಕೆ ಇನ್ನೊಬ್ಬರು ಆಳ್ವಿಕೆ ಒಳಪಟ್ಟು ಅಂತ ತೋರಿಸ್ಕೊಬೇಕು, ಕಾಮನ್ವೆಲ್ತ್ ಇಸ್ ನಾಟ್ ಅಟ್ ಆಲ್ ನೆಸಸರಿ ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ಒಂದು ಗುಡ್ ವಿಲ್, ಯಾಕಂತಂದರೆ ಸ್ಪೋರ್ಟ್ ಈಸ್ ಬಿಯಾಂಡ್ ಬಾರ್ಡರ್ಸ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆಗ ಅವರು ಬಂದು ನಮ್ಮನ್ನು ಬೇರೆ ರೀತಿ ಹೊಡೆದ್ರು. ಈಗ ನಾವು ಅಟ್ಲೀಸ್ಟ್ ಆಟದಲ್ಲಿ ಸ್ಪೋರ್ಟ್ಸಲ್ಲಿ ಅವ್ರನ್ನ ಸೋಲಿಸಿ ಅಟ್ಲೀಸ್ಟ್ ಅದನ್ನಾರು ಖುಷಿ ಪಡೋಣ ತಗೊಳ್ರಯ್ಯ. ಅಲ್ಲೂ ಸೋಲೋದು ಬೇಡ ಆಮೇಲೆ, ಕರೆಕ್ಟ್ ತಾನೆ? ಸೊ ಇಂಡಿಯಾ ಇಸ್ ಅ ಕಂಟ್ರಿ ಆಫ್ 1.4 ಬಿಲಿಯನ್ ಪೀಪಲ್, 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ನಾವುಗಳು ಎಷ್ಟರಲ್ಲಿ ಗೆಲ್ಲಬೇಕು, ಗೆಲ್ಲದೆ 1ರಲ್ಲಿ 2ರಲ್ಲಿ. ಅವನು ಒಂದು ಸರಿ ಗೆದ್ದರೆ ಪಾರ್ಟಿ ಲೈಫಲ್ಲೇ ಸೆಟ್ಲ್ ಮಾಡಿಸ್ಬಿಡ್ತಾರೆ. ಎಲ್ಲನೂ ಒಂದು 20 ಕೋಟಿ ಮಿನಿಮಮ್ ಅವನಿಗೆ ಪ್ರೈಸ್ ಮನಿ. ಇದನ್ನೇ US ಅಲ್ಲಿ ಯುರೋಪಲ್ಲಿ ಗೆಲ್ಲಿ ನೋಡೋಣ, ನೋ ಒನ್ ಕೇರ್ಸ್. ಯಾಕಂದರೆ ದಟ್ ಈಸ್ ಈಸ್ ಡ್ಯೂಟಿ. ನಾನು ಯಾವುದೋ ಒಂದರಲ್ಲಿ ನಿನ್ನ ಮಾಡು ಅಂತ ಬಿಟ್ಟರೆ ಅಲ್ಲಿ ಗೆಲ್ಲಬೇಕಾಗಿರೋದು ನನ್ನ ಬಾಧ್ಯತೆ ಅಲ್ವೇನ್ರಪ್ಪ? ಗೆದ್ದರೆ ನೀನು 20 ಕೋಟಿ 30 ಕೋಟಿ ಕೊಟ್ಟರೆ ಅವ್ನು ಮತ್ತೆ ಆಡಕ್ಕೆ ಬರ್ತಾನೆ ಅಂದ್ಕೊಂಡಿದೀಯಾ? ಚೆನ್ನಾಗಿ ಆರಾಮಾಗಿ ಮೋಜು ಮಸ್ತಿ ಮಾಡ್ಕೊಂಡು ಅವನು ಆಡ್ತಾನೆ.
ಆ ಇಂಡಿವಿಜುವಲ್ನ ನೀನು ಕಾನ್ಸಂಟ್ರೇಟ್ ಮಾಡೋ ಬದಲು ಸ್ಪೋರ್ಟ್ಸ್ ಅಕಾಡೆಮಿಗಳಿಗೆ, ಕೋಚಸ್ಗಳಿಗೆ, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಭಾರತ ಎಲ್ಲಿರ್ತಿತ್ರಯ್ಯ. ಬಿಡಿ ಹೋಗಲಿ, ಏನು ಮಾಡೋದು, ಅದು ವಿಪರ್ಯಾಸ, ಏನು ಮಾಡ್ಲಿಕ್ಕೆ ಆಗಲ್ಲ. 54ಗೆ ಹೋಗೋಣ. ಕರ್ನಾಟಕ ಟ್ರೆಡಿಷ್ನಲಿ ಮೈಗ್ರೇಟರ್ ಶೆಪರ್ಡ್ಸ್, ಏನು ಕುರಿಗಾಯಿಗಳಿದ್ದಾರೆ, ಊರೂರು ಗುಳೆ ಹೋಗ್ತಾ ಇರ್ತಾರೆ, ಕರೆಕ್ಟ್ ತಾನೆ, ಒಂದು ಸ್ಥಾನದಲ್ಲಿ ನಿಲ್ಲಲ್ಲ, ನೂರಾರು ಕುರಿ ಮಂದೆಗಳಿರ್ತವೆ, ಅದನ್ನು ಹೊಡ್ಕೊಂಡು ಊರೂರ ಮೇಲೆ ಅಲಿತಾ ಇರ್ತಾರೆ. ಅವ್ರ ಬಗ್ಗೆ ಇದನ್ನು ಕೇಳಿದ್ದಾರೆ. ಸೊ 54ನೇ ಕ್ವಶನ್ಗೆ ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟು 55ನೇದಕ್ಕೆ ಹೋಗೋಣ. 55ನೇದಕ್ಕೆ ಹೋದರೆ ಸ್ಕೀಮ್ ಟು ಮ್ಯಾನುಫ್ಯಾಕ್ಚರ್ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ನೋಡಿ, ರೇರ್ ಅರ್ತ್ಸ್ ಅಂತ ಏನು ಹೇಳ್ತೀವಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಿರಿಯೋಡಿಕ್ ಟೇಬಲ್ ಅಂತ ಏನು ಬರುತ್ತೆ ಅದರದ್ದು ಲಾಸ್ಟ್ 2 ಕಾಲಮ್ಸಲ್ಲಿ ಬರುತ್ತೆ. ರೇರ್ ಅರ್ತು ಈ ಸೆಮಿಕಂಡಕ್ಟರ್, ನಮ್ಮ ಮೊಬೈಲು, ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನು ಬರುತ್ತೆ ಅದಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಸೊ ಈ ರೇರ್ ಅರ್ತು ಚೈನಾ ಡಾಮಿನೆಂಟ್ ಆಗಿದೆ, ಅದರಲ್ಲಿ ಭಯಂಕರ ಅದರದ್ದು ಅದಿರುಗಳು, ನಿಕ್ಷೇಪಗಳು ಚೈನಾದಲ್ಲಿದ್ದಾವೆ. ಇಂಡಿಯಾ ಅಷ್ಟೊಂದು ಜಾಸ್ತಿ ಇಲ್ಲ. ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದು. ಸೊ 55ನೇದೇನಿದೆ ಇದಕ್ಕೆ ಬಂದು ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಅಂತಂದರೆ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಮೇಘರಾಜ್? ಮೇಘರಾಜ್ ಅಂದರೆ ಏನು ಅಂತ ಕೇಳಿದ್ದಾರೆ. ನಮ್ಮ ಮಹಾಮೇಧಾವಿ ಸ್ಪರ್ಧಾರ್ಥಿ ಮಿತ್ರಗಳು ಏನಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ತಲೆ ಬೂಡ ಕೊಟ್ಟಿರಲ್ಲ, ಮೇಘರಾಜ ಅಂತ ಕೊಟ್ಟಿರ್ತಾರೆ. ಓಹೋ ಮೇಘ, ಓ ಓ ಮೇಘರಾಜನೇ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಕೇಳ್ಬಿಟ್ಟು, ಓ ಮೇಘ ಅಂದರೆ ಮೋಡ ಅಂದರೆ ಅದು ಮಳೆ ಅಂತ ಅಂದ್ಬಿಟ್ಟು ಮಳೆಗೆ ಟಿಕ್ ಮಾಡಿರ್ತೀರ. ಮಳೆ ಅಂದರೆ ಅದು ತಪ್ಪು. ಯಾಕೆ ಅಂತ ಅಂದರೆ ಈ ಮೇಘರಾಜ ಏನಿದ್ದಾನೆ ಇವನು ಮಳೆ ಕೊಡುವ ರಾಜನಲ್ಲ, ಬದಲಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ಕ್ಲೌಡ್ ಅಂತ ಕೇಳಿರ್ತೀರ. ಕರೆಕ್ಟ್ ತಾನೆ? ಈಗ ಐಫೋನ್ ಯೂಸರ್ಸ್ಗೆ ಆ್ಯಪಲ್ ಐಕ್ಲೌಡ್ ಅಂತ ಬರುತ್ತೆ, ಸ್ಯಾಮ್ಸಂಗ್ಗೆ ಸ್ಯಾಮ್ಸಂಗ್ ಕ್ಲೌಡ್ ಅಂತ ಬರುತ್ತೆ, MI ಕ್ಲೌಡ್ ಅಂತ ಬರುತ್ತೆ. ಅಂದರೆ ಪ್ರೈಮರಿ ಮೆಮೊರಿ ಏನಿರುತ್ತೆ ನಿನ್ನ ಮೊಬೈಲಲ್ಲಿ, ಹಾರ್ಡ್ ಡ್ರೈವಲ್ಲಿ ಏನಿರುತ್ತೆ, ಸೊ ಅದನ್ನು ಬಿಟ್ಟು ನೀನು ಕೆಲವು GB ಗಟ್ಟಲೆ ಏನು ಡೇಟಾ ಇರ್ತದೆ ಅದನ್ನು ಔಟ್ಸೈಡ್ ಯುವರ್ ಮೊಬೈಲ್ ಆಕ್ಸೆಸಬಲ್ ಎನಿವೇರ್ ಇಫ್ ಯು ಹ್ಯಾವ್ ಆ್ಯನ್ ಅಕೌಂಟ್ ಏನಿರುತ್ತೆ ಆ ಥರ ಮಾಡೋಂಥದ್ದನ್ನ ಕ್ಲೌಡ್ ಸಿಸ್ಟಮ್ ಅಂತ ಕರಿತೀವಿ. ಆ ಕ್ಲೌಡ್ ಸಿಸ್ಟಮ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ICT ಸರ್ವಿಸಸ್ ಅಂತ ಹೇಳ್ತೀವಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ. ಇದನ್ನು ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಕೆಲವು ಅಕಾಡೆಮಿಗಳಲ್ಲಿ ಮಾಡಿಕೊಟ್ಟಿದ್ದೀನಿ. ಆ ವಿದ್ಯಾರ್ಥಿಗಳು ಕಣ್ಣು ಮುಚ್ಕೊಂಡು ಇದಕ್ಕೆ ಆನ್ಸರ್ನ ಹಾಕಿರ್ಬೋದು. ಸೊ ದ 56th ಒನ್ಗೆ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ವೆರಿ ಈಸಿ ಇದೆ ಅಂತ ಅನ್ನಿಸ್ತಾ ಇದೆ ಪೇಪರು, ಅಂತ ಏನು ಡಿಫಿಕಲ್ಟಿ ಇಲ್ಲ. ಬಟ್ ಸ್ವಲ್ಪ KPSC ಮತ್ತು UPSCಯಿಂದ ಹ್ಯಾಂಡ್ ಪಿಕ್ ಮಾಡಿದ್ದಾನೆ. ಇಟ್ಸ್ ಸ್ಟಿಲ್ ಓಕೆ. ಹೋಯ್ತು ಕಣ್ರಿ ಆ ಕಾಲ, ಕ್ವಶನ್ಗೆ ಒಂದೇ ಒಂದು ಆಪ್ಷನ್ ಕಾಲ ಹೋಯಿತು. ಈಗೆಲ್ಲ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಬೇಸಿಕ್ಸ್ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಕ್ವಶನನ್ನು ತೆಗಿತಾ ಇದ್ದಾನೆ. ಸೊ ಬಿ ವೆರಿ ಕೇರ್ಫುಲ್. ಒಂದು ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆಗಲೇ ನಿಮ್ಮ ಕಟ್ಟಡ ಸ್ಟ್ರಾಂಗ್ ಆಗಿರೋದು ಅಲ್ವೇ. 57th ಒನ್ ಕೇಳ್ತಾ ಇದ್ದಾನೆ, ಇಂಪ್ಲಿಮೆಂಟೇಷನ್ ಆಫ್ ಲೇಬರ್ ಕೋಡ್ಸ್ ಕೇಳ್ತಾ ಇದ್ದಾನೆ. ಅಂದರೆ ಇದು ಕರೆಂಟ್ ಅಫೇರ್ಸ್ ಆ್ಯಂಡ್ ಬೇಸ್ಡ್ ಪಾಲಿಟಿ ಬೇಸ್ಡ್ ಕ್ವಶನ್ ಇದೆ. ಲೇಬರ್ ಕೋಡ್ ಏನಿದು? ಸೊ ಕಾರ್ಮಿಕರ ಕೋಡ್ಗಳು, ಕಾರ್ಮಿಕರಿಗೆ ಹಿತರಕ್ಷಣೆಯನ್ನು ಕಾಯಲು ಏನು ಕೆಲವು ನೀತಿ ರೀತಿ ರಿವಾಜುಗಳಿದ್ದವು, ಅವು 29 ಇದ್ದವು, ಬ್ರಿಟಿಷರ ಕಾಲದಾಗಿದ್ದವು. ಸೊ ಆ 29ನ್ನು ಈಗ ರೆಡ್ಯೂಸ್ ಮಾಡಿ 4 ಕೋಡ್ಗಳನ್ನ ಮಾಡಿ ಇಟ್ಟಿದ್ದಾನೆ. ಸೊ 4 ಕೋಡನ್ನು ಮಾಡಿ ಇಟ್ಟಂಥ ಸಂದರ್ಭದಲ್ಲಿ 57ನೇದಕ್ಕೆ ಕರೆಕ್ಟ್ ತಾನೆ? 57ನೇದಕ್ಕೆ ಏನಾಗುತ್ತೆ ಅಂದರೆ ಮ್ಯಾಂಡೇಟ್ರಿ ಅಪಾಯಿಂಟ್ಮೆಂಟ್ ಲೆಟರ್ಸನ್ನು ಕೊಡಬೇಕು, ಸೋಷಲ್ ಸೆಕ್ಯೂರಿಟಿ ಕವರೇಜನ್ನು ಕೊಡಬೇಕು ಗಿಗ್ ವರ್ಕರ್ಸ್ಗೆ ಅಂತ ಹೇಳಿದ್ದಾನೆ. ಫ್ರೀ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಟು ಏಜ್ 50 years ಅಂತ ಕೇಳಿದ್ದಾನೆ. ವುಮೆನ್ ಆರ್ ಪರ್ಮಿಟೆಡ್ ಟು ವರ್ಕ್ ಎಟ್ ನೈಟ್ ಆ್ಯಂಡ್ ಇನ್ ಆಲ್ ಟೈಪ್ ಆಫ್ ವರ್ಕ್ ಅಕ್ರಾಸ್ ಆಲ್ ಎಸ್ಟಾಬ್ಲಿಷ್ಮೆಂಟ್ ಸಬ್ಜೆಕ್ಟ್ ಟು ಕನ್ಸೆಂಟ್ಸು. ಪ್ಯಾನ್ ಇಂಡಿಯಾ ಸಿಂಗಲ್ ಲೈಸೆನ್ಸ್ ಆ್ಯಂಡ್ ರಿಟರ್ನ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ತಾನೇ? ಸೊ ಏನಾಗುತ್ತೆ ಅಂದರೆ ಇಲ್ಲಿ 50 years ಆಗಲ್ಲ, 50 years ಬದಲು 40 years ಬರುತ್ತೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡಬೇಕು. ಸೊ ಅದೊಂದು ತಪ್ಪಾಗುತ್ತೆ, 2 ತಪ್ಪಾಗುತ್ತೆ ಇಲ್ಲಿ. ಸೊ 2 ತಪ್ಪಾಗಿರೋದ್ರಿಂದ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಕನ್ಸಿಡರ್ ದ ನೋಬಲ್ ಪ್ರೈಸ್ ಫಾರ್ ಫಿಸಿಯಾಲಜಿ ಅಂತ ಕೇಳಿರ್ತಾನೆ. ಟೈಮ್ ಆ್ಯಂಡ್ ಅಗೇನ್ ಹೇಳ್ತಿರ್ತೀನಿ, ಈ ಬೂಕರ್ ಪ್ರೈಸ್ ಇರುತ್ತೆ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರೈಸ್ ಏನಿರುತ್ತೆ, ನೋಬಲ್ ಪ್ರೈಸು, ಇಗ್ನೋಬಲ್ ಪ್ರೈಸು, ಇವೆಲ್ಲ ಅವಾರ್ಡ್ಗಳು ಅಥವಾ ಸನ್ಮಾನ ಬಹುಮಾನಗಳ ಬಗ್ಗೆ ಒಂಚೂರು ಜ್ಞಾಪನ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಫಿಸಿಯಾಲಜಿ ಆರ್ ಮೆಡಿಸಿನ್ ಅಂತ ಏನು ಬರುತ್ತೆ ಅದರ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾನೆ. ಸೊ ಇದಕ್ಕೆ 58ನೇದಕ್ಕೆ ಏನಪ್ಪ ರೈಟ್ ಆನ್ಸರ್ ಆಗುತ್ತೆ ಅಂದರೆ ಓನ್ಲಿ 2 ಆಫ್ ದೆಮ್ ಆಗುತ್ತೆ. ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಓನ್ಲಿ 2 ಆಫ್ ದೆಮ್ ಆಗುತ್ತೆ. ಎಸ್.
ನೆಕ್ಸ್ಟು ನೋಡಿ, ರಿಪೋರ್ಟ್ಸು ಮತ್ತು ಪಬ್ಲಿಷಿಂಗ್ ಏಜೆನ್ಸೀಸ್ ಅಂತ ಕೇಳಿದ್ದಾನೆ. ಪದೇ ಪದೇ WHO ಏನು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಇದ್ದಾನೆ, ಅದನ್ನು ಆಲ್ರೆಡಿ 2 ಸರಿ UPSCಯಲ್ಲಿ ಕೇಳಿಬಿಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಬಿಡೋದು ಯಾರು? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬರುತ್ತೆ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ವರ್ಲ್ಡ್ ಬ್ಯಾಂಕ್ ಬಿಟ್ಟೇ ಬಿಡುತ್ತೆ. ಇವೆರಡು ಗೊತ್ತಿದ್ರೆ ನೆಕ್ಸ್ಟು ಯಾವುದು? ಗ್ಲೋಬಲ್ ಎಜುಕೇಷನ್ನು ಮತ್ತು ಸೊಸೈಟಿ ಏನಿರುತ್ತೆ ಅದು ಯುನೆಸ್ಕೋ ರಿಲೇಟೆಡ್. ನೋಡ್ರೆ ಕಣ್ಣು ಮುಚ್ಕೊಂಡು ಆಟ ಆಡ್ಬೋದು ಏನಾದರೂ ಮಾಹಿತಿಗಳು ನಿಮಗೆ ಇದು ಬಿಟ್ಟಿದ್ರೆ. ಸೊ 59ನೇದಕ್ಕೆ ಏನಾಗುತ್ತೆ ಅಂದರೆ ಆಪ್ಷನ್ B ವುಡ್ ಬಿ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಆಗುತ್ತೆ. ಸೊ 60th ಒನ್ ಏನು ಕೇಳ್ತಾ ಇದೆ ಅಂದರೆ ಪ್ರಾಜೆಕ್ಟ್ ಸಿ ಬರ್ಡ್. ಇದನ್ನು ಕೂಡ ನಾನು ಹೇಳಿದ್ದೀನಿ, ಇದನ್ನು ಕಾರವಾರದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಆಪರೇಷನ್ ಕದಂಬ ಅಂತ ಏನು ಹೇಳ್ತೀವಿ, ಆಪರೇಷನ್ ಕದಂಬ ಅಂಡರಲ್ಲಿ ಸಿ ಬರ್ಡು ರೂಪುರೇಷೆ ತಯಾರಾಗ್ತಾ ಇದೆ. ಏನು ಕಂಪ್ಲೀಟು. ಸೊ ಕಂಪ್ಲೀಟ್ ಆದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಒಂದು ನೌಕಾ ನೆಲೆಯಾಗಿ ಇದು ಪರಿವರ್ತನೆಗೊಳ್ಳುತ್ತೆ. ಸಿ ಬರ್ಡ್ ಅಂತ ಅಂದರೆ ನೀವು ಆಲ್ಬೆಸ್ಟ್ರೋಸೋ ಅಥವಾ ಸಿ ಬರ್ಡ್ಸ್ ಅಂತ ಅನ್ಕೊಂಡ್ಬಿಟ್ಟಿರಾ, ಬದಲಿಗೆ ಇದು ನೌಕಾಪಡೆಗೆ ಸಂಬಂಧಪಟ್ಟಿದ್ದು, ಇಂಡಿಯನ್ ನೇವಿಗೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ ನಂಬರ್ AR1 ಏನಿದೆ ದಟ್ ವುಡ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು 61ನೇದು ಏನಂತ ಕೇಳ್ತೇನೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ರಿಲೇಟೆಡ್ ಟು ಯಾವುದಪ್ಪ ಇದು ಅಂತ ಅಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಏನು ಬರುತ್ತೆ, ಈ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಪೇಪರ್ದು ರಿಲೇಟೆಡ್ ಆಗಿದೆ ಇದು. ಸೊ ಆ ನಿಟ್ಟಿನಲ್ಲಿ 61ಗೆ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂತ ಅಂದರೆ ದಟ್ ವುಡ್ ಬಿ ಆಪ್ಷನ್ ನಂಬರ್ 3 ಆರ್ C ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಸ್, ಬೇಗ ಮುಂದೆ ಹೋಗೋಣ. ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದೆ, ಡಿಸ್ಕಸ್ ಮಾಡಿಬಿಡೋಣ. ಸೊ ಇಲ್ಲೇ ನಿಮ್ಮ ಭವಿಷ್ಯ, ನೀವು ಈ ಗೆರೆಯನ್ನು ದಾಟಿದ್ದೀರೋ ಅಥವಾ ಗೆರೆಯ ಸಮೀಪವಿದ್ದೀರೋ ಅಥವಾ ಇನ್ನೂ ಬಹಳ ಪ್ರಯತ್ನ ಪಡಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ನಾನು ಡೈರೆಕ್ಟಾಗಿ ನೋಡೋ ಆಪ್ಷನ್ A, B, C, D ಅಂತ ಹೇಳ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ನಾನು ಈ ಥರ ವಿಶ್ಲೇಷಣೆ ಮಾಡಿ ಒಂದು ವಿವರಣೆಯನ್ನು ನೀಡೋದ್ರಿಂದ ನಿಮಗೆ ಮುಂದೆ ಏನಾದರೂ ಒಂದು ಸ್ವಲ್ಪನಾದರೂ ಉಪಯೋಗ ಆಗಲಿ ಅಂತ ಇಷ್ಟೊಂದು ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಮಾಡಿಕೊಡ್ತಾ ಇದ್ದೀನಿ. ಇದರ ಸದುಪಯೋಗನ ತಿಳ್ಕೊಳ್ಳಿ. ಏನೇನಕ್ಕೋ ನೋಡ್ರಿ, ಒಂದು ಮೂವಿ ನೋಡಬೇಕು ಅಂತಂದರೆ 2.5 ಗಂಟೆ 3 ಗಂಟೆ ನೋಡ್ತಾ ಕೂತ್ಕೊಂತೀರಾ. ಒಂದು ವೆಬ್ ಸೀರೀಸ್ನ ಒಂದೇ ದಿನದಲ್ಲಿ ಮುಗಿಸೋರಿರ್ತೀರ, ಕಲ್ವತ್ತಲ್ವಾ? ಬೇಡದೇ ಇರೋದಕ್ಕೆ ಎಲ್ಲ ಟೈಮ್ ಇದೆ, ಸೊ ಬೇಕಾಗಿರೋದಕ್ಕೆ ಟೈಮ್ ಇಲ್ಲ ಅಲ್ವೇ? ಅದಕ್ಕೇ ಆಗೋದಿಲ್ಲ. 6 ವರ್ಷ 8 ವರ್ಷ 10 ವರ್ಷ ಇಲ್ಲಿ ನಾವು ಕೂತ್ಕೊಳ್ಳೋದು ಏನಕ್ಕೆ ಅಂದರೆ ಇದೇ ಉದ್ದೇಶದಿಂದ. ನಮಗೆ ಇಷ್ಟ ಇದ್ದು ಕೆಲಸ ಮಾಡಿದರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ, ಕಷ್ಟಪಟ್ಟು ಮಾಡೋವು ಅಷ್ಟು ಬೇಗ ನಮಗೆ ಕೈಗೂಡಲ್ಲ. ಗೊತ್ತಾಗ್ತಿದೆಯಲ್ಲ? ಏನೇ ಮಾಡಿದ್ರೂ ಲೈಫಲ್ಲಿ ಇಷ್ಟ ಇಟ್ಟು ಮಾಡಿ, ಏನೋ ಒಂದು ಸಣ್ಣ ಕೆಲಸನೇ ಆಗಲಿ ಅದರಲ್ಲಿ ದೊಡ್ಡ ಸಕ್ಸಸ್ನ ಕಾಣ್ತೀರಾ ನೀವು. ಸೊ ಯು ಹ್ಯಾವ್ ಟು ಲೈಕ್ ಇಟ್ ಬಿಫೋರ್ ಯು ವಾಂಟ್ ಟು ಡೂ ಇಟ್. ಸೊ ಇಫ್ ಯು ಲೈಕ್ ಇಟ್ ಬಿಫೋರ್ ಯು ಡೂ ಇಟ್, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಅಚೀವ್ ಇಟ್ ಅಂತ ಅಂದ್ಬಿಟ್ಟು ನಾನು ಅದನ್ನು ಬರೆದು ಕೊಡ್ತೀನಿ. ಎಸ್, ನೆಕ್ಸ್ಟ್ 62nd ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕುಮಾರಿ ಕಮಲಾ, ಎ ರಿನೌಂಡ್ ಭರತನಾಟ್ಯಂ ಆರ್ಟಿಸ್ಟ್. ಕುಮಾರಿ ಕಮಲಾ ಅವ್ರ ಬಗ್ಗೆ ಕೇಳಿದ್ದಾರೆ, ಭರತನಾಟ್ಯಂ ಆರ್ಟಿಸ್ಟ್ ಬಗ್ಗೆ ಕೇಳಿದ್ದಾರೆ. ಎಲ್ಲವನ್ನೂ ಕೂಡ ಓದ್ಕೊಂಡಿರ್ತೀನಿ, ಎಲ್ಲನೂ ಕೂಡ ನನಗೆ ಗೊತ್ತಿರುತ್ತೆ ಅನ್ನೋರು ಶತಮೂರ್ಖರು. ಹೇಳ್ತಾ ಇದ್ದೀನಿ, ನೀವು ಎಲ್ಲವನ್ನೂ ಗೊತ್ತಿರಬೇಕು ಅಂತ ಏನಿಲ್ಲ, ಅವಶ್ಯಕತೆ ಇಲ್ಲ. ಸೊ ಯಾವುದು ಗೊತ್ತಿರುತ್ತೋ ನಿಮ್ಮ ಬಲವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಿ, ನಿಮ್ಮ ದೌರ್ಬಲ್ಯವನ್ನೂ ಕೂಡ ಬಲಪಡಿಸ್ಕೊಳ್ಬೇಕು. ಅಂದರೆ ದೌರ್ಬಲ್ಯಗಳಿಂದ ಸಬಲರಾಗಬೇಕು. ಸೊ ಇದು ಯಾವುದು ಗೊತ್ತಿರಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಇವ್ರ ಬಗ್ಗೆ ನಿಮಗೆ ತಿಳಿದಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಸುಮ್ಮನೆ ರಾಂಗ್ ಅಂಶನ ಹಾಕೋದ್ಕಿಂತ ಸ್ಕಿಪ್ ಮಾಡಿಬಿಡೋದು ಒಳ್ಳೆಯದು ಅಲ್ವೇ? ನೋಡಿ, ಆರ್ಟಿಸ್ಟ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಅಂದರೆ ಇದರಲ್ಲೂ ಕೂಡ ಒಂದು ಶಾರ್ಟ್ಕಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ ನೋಡಿ, ಯೂಶ್ವಲಿ ಈ ಭರತನಾಟ್ಯಂ ಆರ್ಟಿಸ್ಟು ಇವ್ರಿಗೆಲ್ಲ ಜಾಸ್ತಿ ಹೈ ಸ್ಟೇಜ್, ತುಂಬ ಹೈ ಲೆವೆಲ್ಲಿದ್ದರೆ ವಿಭೂಷಣ ಪ್ರಶಸ್ತಿ ಸಿಗುತ್ತೆ. ಇಲ್ಲ ಅಂದರೆ ಸ್ಟಾರ್ಟ್ ಆಗೋದೇ ಭೂಷಣದಿಂದ, ಕರೆಕ್ಟ್ ತಾನೆ? ಪದ್ಮಭೂಷಣ ಅವಾರ್ಡಿಂದ. ಸೊ ಅದಕ್ಕೆ ನೋಡಿ ಇವ್ರಿಗೆ ಪದ್ಮ ವಿಭೂಷಣ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ವಿಭೂಷಣ ಅಲ್ಲ ಸಿಕ್ಕಿರೋದು, ಬದಲಿಗೆ ಅದರ ಹಿಂದಿನ ಮೆಟ್ಟಲಾದಂತಹ ಪದ್ಮಭೂಷಣ ಸಿಕ್ಕಿತ್ತು. ಸೊ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ ನಂಬರ್ 2. ಎಸ್, ದ ಕಾನ್ಸೆಪ್ಟ್ ಆಫ್ ಟ್ರಾಜಿಡಿ ಆಫ್ ಕಾಮನ್ಸ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ. ಈ ಟ್ರಾಜಿಡಿ ಆಫ್ ಕಾಮನ್ಸ್ ಅಂತ ಏನಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ವ್ಯಕ್ತಿ ಯಾರು? 63ನೇಯದು ಅಂತ ಅಂದರೆ ಗ್ಯಾರೆಟ್ ಹಾರ್ಡಿನ್ ಅಂತ ಹೇಳ್ತೀವಿ. ಯಾರಿಗೊತ್ತು, ಮುಂದೆ ಹೋಯ್ತಾ ಈ ಅಪ್ಪಂಗೆ ಇದ್ರ ಬಗ್ಗೆ ನೋಬೆಲ್ ಪ್ರೈಸ್ ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಏನು ಹೇಳ್ತಾರೆ ಈ ಟ್ರಾಜಿಡಿ ಆಫ್ ಕಾಮನ್ಸಲ್ಲಿ ಅಂತಂದರೆ ನೋಡಿ, ಇಂಡಿವಿಜುವಲ್ ಪೀಪಲ್ ಆಲ್ವೇಸ್ ದೇ ಆರ್ ಸೆಲ್ಫಿಶ್ ಅನ್ನುವಂತಹ ಮೀನಿಂಗ್ನ ಬರುತ್ತೆ. ಅವರು ತಮ್ಮ ಸ್ವಂತ ಬೇಳೆಯನ್ನು ಬೇಯಿಸಿಕೊಳ್ಳಲು
ಸೊ ಸಮಾಜದ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಕೆ ಮಾಡಿಕೊಂಡು ಅದರ ನಾಶವನ್ನು ಮಾಡಲು ತೊಡಗಿರುತ್ತಾರೆ ಅನ್ನೋದು. ಸೊ ಕಾಮನ್ ಮ್ಯಾನ್ ಮೆಂಟಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ, ಅದೇನು ದೊಡ್ಡ ನ್ಯೂಕ್ಲಿಯರ್ ಸೈನ್ಸ್ ಆರ್ ಫಿಸಿಕ್ಸ್ ಅಲ್ಲ, ಬದಲಿಗೆ ಸಿಂಪಲ್ ಆಗಿರೋದನ್ನೇ ಒಂದು ಥಿಯರಿ ಮುಖಾಂತರ ಎಲ್ಲರಿಗೂ ತಿಳಿಸಿ ಕೊಟ್ಟಿದ್ದಾರೆ. ಎಸ್ ನೋಡಿ, ಎಕ್ಸ್ಪ್ಯಾಂಡ್ KSIIDC ಇವೆಲ್ಲ ಭಾಳ ಈಸಿ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗುತ್ತೆ. ಆಪ್ಷನ್ ನಂಬರ್ 3 ಆರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆರ್ ನಾಟ್ ಕಾಂಪೊನೆಂಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಏನು ಭೂ ಸುಧಾರಣೆಯಲ್ಲಿ ಇದು ಅಲ್ಲ ಅಂತ ಅಂದ್ಬಿಟ್ಟು ಆಪ್ಷನನ್ನು ಕೇಳಿದ್ದಾನೆ. ಸೊ 65ನೇದೇನಿದೆ, 65ಕ್ಕೆ ಆಪ್ಷನ್ ಬಂದು ಬಿ ಆಗುತ್ತೆ. ಗ್ರೀನ್ ರಿವಲ್ಯೂಷನ್ ಅಲ್ಲ. ಗ್ರೀನ್ ರಿವಲ್ಯೂಷನ್ನು ಅದು ಕೃಷಿ ಕ್ರಾಂತಿ, ಭೂ ಸುಧಾರಣೆಗೆ ಬರಲ್ಲ. ಭೂ ಸುಧಾರಣೆ ಅಂತಂದರೆ ಲ್ಯಾಂಡ್ಲೆಸ್ ಲೇಬರ್, ಉಳಿಯುವವನೇ ಭೂಮಿಯ ಒಡೆಯ, ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ಇಂದಿರಾ ಗಾಂಧಿ ಟೈಮಲ್ಲಿ ಏನು ಮಾಡ್ತಾರೆ, ಅಬೋಲ್ಯೂಷನ್ ಆಫ್ ಜಮೀನ್ದಾರಿ ಸಿಸ್ಟಮ್ ಏನು ಮಾಡ್ತಾರೆ, ಸೀಲಿಂಗ್ ಟು ಲ್ಯಾಂಡ್ ಲಿಮಿಟ್, ಏನು ಈಗ ಶೆಡ್ಯೂಲ್ ಕ್ಯಾಸ್ಟು ಅವ್ರ ಹತ್ರ ಎಲ್ಲ ಬರುತ್ತೆ, ಅವರಿಂದ ನಾವು ಪಡಿಬೋದು ಪಡಿಬಾರ್ದು, ಪಡೆದ್ರೂ ಕೂಡ ಎಷ್ಟು ಭೂಮಿಯನ್ನು ನಾವು ತೆಗೆದುಕೊಳ್ಳೋದು ನಮಗೆ ಶಾಸನಬದ್ಧವಾದಂತಹ ರೈಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ಹಸಿರು ಕ್ರಾಂತಿ ಭಾರತವನ್ನು ಇಟ್ ವಾಸ್ ದ ನೆಟ್ ಇಂಪೋರ್ಟರ್ ಆಫ್ ಫುಡ್ ಗ್ರೈನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದರೆ ನಾವು ತಿನ್ನೋ ಅನ್ನವನ್ನೂ ಕೂಡ ಬೇರೆ ದೇಶದಿಂದ ಆಮದು ಮಾಡ್ಕೊಂಡಿದ್ದೋ, ಈಗ ತಿನ್ನಕ್ಕೂ ಅನ್ನ ಇಲ್ದಿರೋರು 10 ದೇಶಕ್ಕೆ ಅನ್ನ ಕೊಡುವ ಸ್ಥಿತಿಗೆ ಬೆಳೆದಿದ್ದೀವಿ. ಇದೇ ಅಲ್ವೇ ಬೆಳವಣಿಗೆ ಅಂದರೆ? ಇದನ್ನು ಕೂಡ ನಾವು ವ್ಯಕ್ತಿಗತವಾಗಿ ಹಾಗೂ ವೈಯಕ್ತಿಕವಾಗಿ ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇದಕ್ಕೆ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 66ನೇ ಕ್ವಶನ್ಗೆ ಹೋಗೋಣ. 1957 ಅಗ್ರಿಕಲ್ಚರಲ್ ಆ್ಯಕ್ಟ್ಸ್ ವಿಚ್ ವರ್ ಇನ್ ಎಕ್ಸಿಸ್ಟೆಂಟ್ ಅಂಡರ್ ಹೂಸ್ ಚೇರ್ಮನ್ಶಿಪ್. ನೋಡ್ರಿ, ಹೂಸ್ ಪೇರ ಇದು ಪದೇ ಪದೇ ರಿಪೀಟ್ ಆಗಿರುವಂಥ ಕ್ವಶನ್ನು. ಇದು ಯಾರೂ ಅಲ್ಲ, ಇದು ಇಲ್ಲಿರೋರೆಲ್ಲ ಚೀಫ್ ಮಿನಿಸ್ಟರೇ. ಎಸ್ ನಿಜಲಿಂಗಪ್ಪ ಇರ್ಬೋದು, ಜಟ್ಟಿ ಅವ್ರು ಇರ್ಬೋದು, ಕುಮಾರಪ್ಪ ಇರ್ಬೋದು, ದೇವರಾಜ್ ಅರಸ್ ಇರ್ಬೋದು, ಇವರೆಲ್ಲ CMಗಳೇ. ಸೊ ಆಪ್ಷನ್ ನಂಬರ್ 2 ಏನು ಬರುತ್ತೆ, BD ಜಟ್ಟಿ ಅವರು ಇದಕ್ಕೆ ಆ ಕಮಿಟಿನ ಚೇರ್ಮನ್ ಆಗಿ ಹೊರಹೊಮ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ನೋಡಿ ಇದರ ಒಂದು 20 ಈ ಥರ ಒಂದು ಕೋಡಿಂಗ್ ಇದೆ. ಲ್ಯಾಂಡ್ ಅಂಡರ್ ಲೀಸ್ ಅಂದರೆ ಭೋಗ್ಯಕ್ಕೆ ಪಡೆದಂತಹ ಭೂಮಿಯನ್ನು ಏನಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಂದರೆ ಆಪ್ಷನ್ ನಂಬರ್ 1 ವುಡ್ ಬಿ ದ ರೈಟ್ ಆನ್ಸರ್. ABC ಆ್ಯಂಡ್ DM ಅಂತ ಅಂದ್ಬಿಟ್ಟು ಕರೀತಾರೆ ಅದನ್ನು. ದ ಭೂಚೇತನ ಮಿಷನ್ ಇನ್ ಕರ್ನಾಟಕ ಇಂಪ್ಲಿಮೆಂಟೆಡ್ ದ ಪಾರ್ಟ್ನರ್ಶಿಪ್. ಭೂಚೇತನ ಅಂತ ಅಂದರೆ ನಿಮಗೆ ಗೊತ್ತಿದೆ, ನಮ್ಮ ಹಿಂದಿನ ಕಾಲದ ಪೂರ್ವಜರು ನಾನು 100 ವರ್ಷ ಬದುಕ್ತಿದ್ದೆ, 90 ವರ್ಷ ಬದುಕ್ತಿದ್ದೆ ಅಂತ ಹೇಳ್ತಾ ಇದ್ರು. ಹೌದು, ಅವ್ರು ಬದುಕ್ತಿದ್ರು. ಯಾಕೆ ಅಂತಂದರೆ ಮಣ್ಣಲ್ಲಿ ಆ ಸತ್ವವಿತ್ತು. ಅವರ್ ಬಾಡಿ ಈಸ್ ವಾಟ್ ವಿ ಕನ್ಸ್ಯೂಮ್ ಅಂತ ಅಂತೀವಿ. ನಾವು ಏನನ್ನು ಆಹಾರವಾಗಿ ಸ್ವೀಕರಿಸ್ತೀವೋ ಅದೇ ರೀತಿ ನಮ್ಮ ದೇಹ ರಚನೆಯಾಗ್ತದೆ. ಮಣ್ಣಿಂದ ಹುಟ್ಟಿದಂತಹ ದೇಹ ಮರಳಿ ಮಣ್ಣಿಗೆ ಹೋಗುವಂಥದ್ದು. ಆ ಮಣ್ಣಿನಲ್ಲೇ ಸತ್ವ ಇಲ್ಲ ಅಂದರೆ ಇನ್ನು ದೇಹದಲ್ಲಿ ಎಲ್ಲಿಂದನಪ್ಪ ಸತ್ವ ಬರಬೇಕು? ಅದಕ್ಕೆ ಈಗ ವೀಕ್ನೆಸ್ಸು, ಅನೀಮಿಯಾ, ಬರದೇ ಇರೋ ಕಾಯಿಲೆಗಳೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬಂದು ತೊಂದರೆ ತಾಪತ್ರೆಗಳಾಗ್ತಾ ಇರೋಂಥದ್ದು. ಸೊ ಈಟ್ ರೈಟ್ ಆ್ಯಂಡ್ ಥಿಂಕ್ ರೈಟ್. ದ ಥಾಟ್ ಆರ್ ಫಾರ್ ದ ಮೈಂಡ್ ಆ್ಯಂಡ್ ಫುಡ್ ಇಸ್ ಫಾರ್ ದ ಬಾಡಿ. ಎರಡೂ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಆ ಚೆನ್ನಾಗಿದ್ದ ನಿಟ್ಟಿನಲ್ಲಿ ತಲೆಯೂ ಚೆನ್ನಾಗಿ ಕೆಲಸ ಮಾಡುತ್ತೆ, ದೇಹವೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ದೇಶನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಕರೆಕ್ಟ್ ತಾನೇ? ಎಸ್. ಸೊ ಇದಕ್ಕೆ ಯಾವುದಪ್ಪ ರೈಟ್ ಆನ್ಸರ್ ಆಗುತ್ತೆ ಅಂತ ಅಂದರೆ ನೋಡಿ, FAO ಆಗುತ್ತೆ, ICRI ಇದರಿದೆ, ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಅರಿಡ್ ಟ್ರಾಪಿಕ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್. ಸೊ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆನೂ ಕೂಡ ಹಿಂದೆ ಒಮ್ಮೆ ಕ್ವಶನ್ ಬಂದಿತ್ತು. ಇದು ಫಿಲಿಪೀನ್ಸಲ್ಲಿ ಲೊಕೇಟ್ ಆಗಿದೆ. ಏನು ಗೋಲ್ಡನ್ ರೈಸ್ ಅಂತ ಹೇಳ್ತೀವಿ, ಬೀಟಾ ಕ್ಯಾರಟಿನ್ ಅಂಶ ಉಳ್ಳಂತಹ ಒಂದು ತಳಿ. ಸೊ ಫುಡ್ ಫೋರ್ಟಿಫಿಕೇಷನ್ ಬಗ್ಗೆ ಮಾತಾಡುತ್ತೆ, ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಿ. ಸೊ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಕ್ರಿ ಸ್ಯಾಟ್ ಅಂತ ಏನು ಹೇಳ್ತೀವಿ, ಆಪ್ಷನ್ ನಂಬರ್ 2. ಎಸ್. RTE ಆ್ಯಕ್ಟ್ ಇನ್ ಕರ್ನಾಟಕ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ಪ್ರೈವೇಟ್ ಸ್ಕೂಲ್ ಅಂತ ಕೇಳಿದ್ದಾರೆ. ನೋಡಿ, RTE ಬಂದಿರೋದೇ ಏನು ಅಂತಂದರೆ ಶಿಕ್ಷಣ ಏನಿದೆ, ಮೂಲಭೂತ ಶಿಕ್ಷಣ ಅಂತೀವಿ, 1ರಿಂದ 14 ವರ್ಷ ಅಂತ ಏನು ಹೇಳ್ತೀವಿ, ಅಂದರೆ ಹೈಸ್ಕೂಲ್ವರೆಗೂ ಕೂಡ ಇದು ಫ್ರೀ ಆಫ್ ಎಜುಕೇಷನ್ ಸಿಗಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಲು 2009 RTE ಆ್ಯಕ್ಟ್ ಆಫ್ 2009 ಏನಿದೆ
ಕರೆಕ್ಟ್ ತಾನೆ? ಸೊ ಅದರಲ್ಲಿ ಬಂದಿದ್ದಾರೆ. ಅದರಲ್ಲಿ ಅನುದಾನಿತ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆ ಏನಿರ್ತವೆ, ಸರ್ಕಾರದಿಂದ ಅನುದಾನ ಪಡೆಯುವುದರಿಂದ ಅವರು ರಿಸರ್ವೇಷನ್ನಲ್ಲಿ ಈ ಬಡ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಸೀಟನ್ನು ಕೊಡಬೇಕಾಗ್ತದೆ. ತುಂಬ ಅಂತ ಒಳ್ಳೆಯದಂತಹ ಒಂದು ಕಾರ್ಯಕ್ರಮ. ಆದ್ರೂ ಕೂಡ ಪ್ರೈವೇಟ್ ಅವ್ರಿಗೆ ಅವರು ದೇ ಆರ್ ಆಫ್ಟರ್ ಪ್ರಾಫಿಟ್, ದೇ ಆರ್ ನಾಟ್ ಆಫ್ಟರ್ ವೆಲ್ಫೇರ್. ಕರೆಕ್ಟ್ ತಾನೆ? ಅವ್ರಿಗೆ ಬೇಕಾಗಿರೋದು ಪ್ರೈವೇಟಿಂದ ಒಳ್ಳೊಳ್ಳೆ ಅಡ್ಮಿಷನ್ಸ್ ಆದರೆ ಡೊನೇಷನ್ಸ್ ಬರುತ್ತೆ, ಫೀಸ್ ಬರುತ್ತೆ. ಬಟ್ ಈ ಸರ್ಕಾರದಿಂದ ತಿಂದರೂ ಸಹ ಅವರು ಅದನ್ನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಗ್ರಾಸ್ ರೂಟ್ ಲೆವೆಲಲ್ಲಿ ಬದಲಾಗಬೇಕಾದಂಥದ್ದು. ಮೇಲಿಂದ ಕೆಳಗ ಅಥವಾ ಕೆಳಗಿಂದ ಮೇಲೋ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ನಿರ್ಧಾರ ಮಾಡಿ ಇದರಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ತರುವಂತಹ ಅವಶ್ಯಕತೆ ಇದೆ. ಸೊ ಇದಕ್ಕೆ ನೋಡಿ ಏನು ಮಾಡಿದ್ದಾರೆ ಅಂದರೆ, ಸೆಂಟರು ಈ ಎಜುಕೇಷನ್ ಏನು ಕಂಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಅಥವಾ ಸ್ಟೇಟ್ ಸಬ್ಜೆಕ್ಟ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇದನ್ನು ಆ ರಾಜ್ಯಗಳಿಗೆ ಬಿಟ್ಬಿಟ್ಟಿದೆ ಇನ್ಕಮ್ ಲಿಮಿಟ್ನ ಸೆಟ್ ಮಾಡಲು, ಅಥವಾ ಕೆನೆಪದರ ಅಥವಾ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಬರುತ್ತೆ, ಅದು ಬರುತ್ತೆ. ಸೊ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಖಾಸಗಿ ಶಾಲೆಯಲ್ಲಿ ಸರ್ಕಾರಿ ಸೀಟನ್ನು ಪಡೆಯಲು ಅರ್ಹರು ಅಂತ ಅಂದ್ಬಿಟ್ಟು ಅರ್ಥ. ಗೊತ್ತಾಗ್ತಿದೆಯಲ್ಲ? 3.5 ಲಕ್ಷ. ಇಲ್ಲೆಲ್ಲ ಏನು ಬೋಗಸ್ ಮಾಡ್ತಾರೆ ಅಂತ ನಮಗೂ ಗೊತ್ತಿದೆ. ಕಾಫಿ ಪ್ಲಾಂಟರ್ಸು ಇವ್ರದೆಲ್ಲ ಕೋಟಿ ಆದಾಯ ಇದ್ದು 10,000 11,000 ಬರ್ಸೋರು ನಾವೇ ಕಣ್ಣಾರ ನೋಡಿದ್ದೀವಿ. ನಾವು ಹೇಳಿದ್ರು ಕೇಳೋರಿಲ್ಲ, ಕೇಳೋರಿಲ್ಲ ಆಗೋಗ್ಬಿಟ್ಟಿದೆ ಸಮಾಜ ಅಲ್ವಾ? ಎಸ್, 70th ಕ್ವಶನ್ಗೆ ಹೋಗೋಣ. ನೋಡಿ, ಇದು ಕಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಮಧುಬನಿ ಅನ್ನೋದು ಒಂದ್ಸರಿ UPSCಲೂ ಕೂಡ ಕೇಳಿದ್ದ. ಸೊ ಮಧುಬನಿ ಅನ್ನೋದೇನಿದೆ, ಇದು ಬಿಹಾರ ಮೂಲದ್ದಾಗುತ್ತೆ. ಎಗೆ 4 ಎಲ್ಲಿದೆ? ಆಪ್ಷನ್ನು 1 and 4 ಅಲ್ಲಿದೆ. ಇವೆರಡರೂ 50-50 ಪ್ರೊಬೆಬಿಲಿಟಿ. ಸೊ 70th ಒನ್ಗೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ. ಇದರ ಬಗ್ಗೆ ಗಮನ ಹರಿಸಿ. ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಕಾಲೇಜ್ ಟು ಬಿ ಸ್ಟಾರ್ಟೆಡ್ ಬೈ ದ ನಿಜಾಮ್ ಶಾಹಿ. ನೋಡಿ, ನಿಜಾಮು, ನವಾಬ್ಸು ಅಂತ ಅಂದ್ಬಿಟ್ಟು ಏನು ಮುಗಲ್ಸು ವಿಂಗಡಣೆ ಮಾಡ್ತಾರೆ. ಸುಬಗಳಾಗಿ ಸುಬೇದಾರ್ಗಳನ್ನ ನೇಮ್ಕೊಂತಾರೆ. ಈ ಸುಬೇದಾರರೇ ನಿಜಾಮ್ಗಿರಿ, ನವಾಬ್ಗಿರಿ ಅಂತ ಅಂದ್ಬಿಟ್ಟು ಹೇಳೋದು. ಸೊ ಅವರು ಮುಘಲ್ ಅಂಡರಲ್ಲೇ ಕೆಲಸ ಮಾಡ್ತಿರ್ತಾರೆ. ನೆಕ್ಸ್ಟ್ ವೀಕನಪ್ ಆದಮೇಲೆ, ಔರಂಗಜೇಬ್ ಆದಮೇಲೆ ಮುಘಲ್ ಎಂಪೈರ್ ಯಾವಾಗ ಡಿಸ್ಇಂಟಿಗ್ರೇಟ್ ಆಗಕ್ಕೆ ಶುರು ಮಾಡ್ತಾರೆ, ಆಗ ಇವರೇ ಸ್ವತಂತ್ರರಾಗಿ ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅಂಥದ್ದೊಂದು ನಿದರ್ಶನ ಇದು. ಯಾವುದಪ್ಪ ಇದಕ್ಕೆ 71ಕ್ಕೆ ರೈಟ್ ಆನ್ಸರ್ ಅಂತಂದರೆ ಆಪ್ಷನ್ ನಂಬರ್ 2 ಆಗುತ್ತೆ. ಇಂಟರ್ಮೀಡಿಯೇಟ್ ಕಾಲೇಜ್ ಅಟ್ ಕಲಬುರ್ಗಿ ಏನಿದೆ, ಅದು ಅವರಿಂದ ಪ್ರಾರಂಭಗೊಂಡ ಮೊದಲ ಹಾಗೂ ಕೊನೆಯ ಶಾಲೆ. ಇವ್ರ ಬಗ್ಗೆ ಇರುವಂತಹ ಒಂದು ಏನು ಕ್ರಿಟಿಸಿಸಮ್ ಅಂತಂದರೆ ಅದನ್ನೇ, ಇವರು ಬರೀ ಜಾಸ್ತಿ ಧರ್ಮ ಅಂದ್ಕೊಂಡು ಓಡಾಡಿದ್ರು. ಅವರ ಸಮುದಾಯಕ್ಕೆ ಮೈನಾರಿಟೀಸ್ ಇವತ್ತು ಏನಂತ ಕರ್ಸ್ಕೊತೀರ, ಅವ್ರಿಗೆ ಏನೂ ಕೂಡ ಶಿಕ್ಷಣಕ್ಕಾಗಲಿ ಎಜುಕೇಷನ್ಗಾಗಲಿ ಏನೂ ಕೂಡ ಕೊಡುಗೆನೇ ಕೊಟ್ಟಿಲ್ಲ ಅನ್ನೋದೇ ಇವ್ರ ಮೇಲೆ ಇರುವಂತಹ ಒಂದು ದೊಡ್ಡ ಆರೋಪ. ಇತಿಹಾಸ ಬಲ್ಲವರಿಗೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯವೂ ಅನ್ನೋದು ಕೂಡ ಅರಿವಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ, ನಮ್ಮ ಬೆಂಗಳೂರಿನದ್ದೇ ಆದಂತಹ ದೊಡ್ಡ ಬಸವಣ್ಣನ ಕೇಳ್ಬಿಟ್ಟಿದ್ದಾರೆ. ದೊಡ್ಡ ಬಸವಣ್ಣ ಟೆಂಪಲ್ನ ಯಾರು ನಿರ್ಮಿಸಿದ್ದು ಅಂತ ನೋಡಿ. ಏನು ನಮ್ಮ ಒಡೆಯರ್ ಡೈನಸ್ಟಿ ಇತ್ತು, ಕೃಷ್ಣದೇವರಾಯದ 3rd, ಅವರ ಅಡಿಯಲ್ಲಿ ಕೆಂಪೇಗೌಡ ದ ಫಸ್ಟ್ ಏನಿರ್ತಾರೆ ಅವರು ನಿರ್ಮಾಣ ಮಾಡೋದು. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 72nd ಕ್ವಶನ್ ಆಗುತ್ತೆ. ಸೊ ನೆಕ್ಸ್ಟ್ 73ನೇ ಕ್ವಶನ್ನು, ವಿಚ್ ಆಫ್ ದ ಇಂಡಿಯನ್ ಸ್ಟೇಟ್ಸ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಫಾರ್ ಡಿಕ್ಲೇರಿಂಗ್ ಫಸ್ಟ್ ಇಂಡಿಯನ್ ಸ್ಟೇಟ್ ಫ್ರೀ ಆಫ್ ಎಕ್ಸ್ಟ್ರೀಮ್ ಪವರ್ಟಿ ಅಂತ ಕೇಳಿದ್ದಾನೆ. ಎಕ್ಸ್ಟ್ರೀಮ್ ಪವರ್ಟಿನ ನಿರ್ಮೂಲನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಕೊಂಡ ಭಾರತದ ರಾಜ್ಯ ಯಾವುದು ಅಂತ ಇದನ್ನು ಕೇಳಿದ್ದಾನೆ. ಸೊ ನಿಮಗೆ ಅರಿವಿರಲಿ, ಸೊ ಈ ಥರ ದೊಡ್ಡ ಮೆಟ್ರಿಕ್ಸ್ ಏನಿರುತ್ತೆ ಇದರಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಬರೋದು ಯಾವುದು ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ ಏನು ಕರಿತೀವಿ, ಕೇರಳ ರಾಜ್ಯ ಏನಿದೆ ಅದು ಬರುತ್ತೆ. ಸೊ ಮೋಸ್ಟ್ ನಂಬರ್ ಆಫ್ ಲಿಟ್ರೇಟ್ಸ್ ಇರ್ಬೋದು, ಹೈ ಇನ್ ಎಜುಕೇಷನ್ ಇರ್ಬೋದು, SDGs ಅಲ್ಲಿ ಇರ್ಬೋದು. ಕರೆಕ್ಟ್ ತಾನೆ? ಸೊ ಇದರೆಲ್ಲ. ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 2. ನೋಡಿ, ಇದು ಎಕ್ಸ್ಟ್ರೀಮ್ ಪವರ್ಟಿ ಕೇಳಿದ್ದಾನೆ. BPL ಬಿಲೋ ಪವರ್ಟಿ ಲೈನ್ ಬರುತ್ತೆ, ಆನ್ ಪವರ್ಟಿ ಲೈನ್ ಬರುತ್ತೆ, ಅಬೋ ಪವರ್ಟಿ ಲೈನ್ ಬರುತ್ತೆ. ಇವೆಲ್ಲ ಕಾನ್ಸೆಪ್ಟು. ಇದಕ್ಕೆ ಟೆಂಡೂಲ್ಕರ್ ಕಮಿಟಿ ಮತ್ತು ಲಡ್ಕಾವಾಲಾ ಕಮಿಟಿ ಅಂತ ಅಂದ್ಬಿಟ್ಟು ಏನು ಕರಿತೀವಿ, 2 ಕಮಿಟಿಗಳಿದ್ದಾವೆ. ಕ್ಯಾಲೋರಿ ಬೇಸ್ಡ್ ಇದು, ಇನ್ಕಮ್ ಬೇಸ್ಡ್ ಇದು, ಇದೆಲ್ಲ ಕ್ಲಾಸಿಫಿಕೇಷನ್ ಇದೆ. ಇದನ್ನು ಎಕನಾಮಿನ ಯಾರು ಸ್ವಲ್ಪ ಚೆನ್ನಾಗಿ ಜಾಗರೂಕತೆಯಿಂದ ಸ್ಟಡಿ ಮಾಡಿರ್ತೀರೋ ಇವ್ರಿಗೆ ಇದು ಒಂಥರ ಸುಲಿದ ಬಾಳೆಹಣ್ಣೆ ಸರಿ, ಈಸಿಯಾಗಿ ಆನ್ಸರ್ನ ಮಾಡಿಬಿಡ್ಬೋದು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, GST ಬಗ್ಗೆ ಕೇಳಿದ್ದಾನೆ. ಯಾಕೆಂದರೆ ರೀಸೆಂಟಾಗಿ ಸುದ್ದಿಗೆ ಇತ್ತು. ಏನಪ್ಪ ಸುದ್ದಿಗೆ ಇತ್ತು ಅಂತಂದರೆ, ಸ್ಲ್ಯಾಬ್ಸ್ ಬರ್ತಿತ್ತು GSTಲಿ. GST ಕೌನ್ಸಿಲ್ ಅದನ್ನು ನಿರ್ಧಾರ ಮಾಡುತ್ತೆ. 0% ಆರ್ ನಾನ್ ರೇಟೆಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ನೆಕ್ಸ್ಟು ಹಾಗೇ ಕೂಡ 5% ಸ್ಲ್ಯಾಬು, 12%, 18%, 28 ಸಿನ್ ಗೂಡ್ಸ್, ಪಾಪ ಮಾಡುವ ಸಿಗರೇಟ್, ಆಲ್ಕೋಹಾಲ್ ಇವೆಲ್ಲ 28%. ಅದನ್ನು ಇಳಿಸಲಾಗಿತ್ತು. ಇಲ್ಲಿ ಏನು ಕೇಳ್ತೇನೆ ಅಂದರೆ 0% ಮಾಡಿರುವಂತಹ
ವಸ್ತುಗಳು ಯಾವುದು ಅಂತ ಕೇಳಿದ್ದಾನೆ. ಯೂಶಲಿ ಇದೇನು ಅಂತಂದರೆ ಬಹಳ ಗೃಹ ಬಳಕೆ ಮತ್ತು ರಾಷ್ಟ್ರೀಯ ಧ್ವಜ ಏನಿದೆ ಅದೂ ಕೂಡ ಹೌದು. ಅಲ್ಟ್ರಾ ಹೈ ಟೆಂಪ್ರೇಚರ್ ಮಿಲ್ಕ್ ಏನಿದೆ ಅದು ಕೂಡ ಹೌದು. ಎರಡಾಗುತ್ತೆ. ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಈ ಸರಿ ಸರ್ಕಾರನ ಜನರು ಮಧ್ಯಮ ವರ್ಗ ಏನಿದ್ದಾರೆ, ಮಿಡಲ್ ಕ್ಲಾಸು ತುಂಬ ಕೊಂಡಾಡ್ತಾ ಇದ್ರು. ಯಾಕೆ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಝೀರೋ ಆಗಿಬಿಡ್ತು. ಯಾರ್ಯಾರು ತಂದೆ ತಾಯಂದಿರು ಅಥವಾ ನೀವುಗಳೇ ಇನ್ಶೂರೆನ್ಸ್ನ ಕಟ್ಕೊತಿದ್ದೀರಾ, ನಿಮಗೆಲ್ಲ ಅರಿವಿದೆ. ನೀವು ಈ ವರ್ಷ ಬಜೆಟ್ ಆಗಕ್ಕಿಂತ ಮುಂಚೆ ಏನು ಪ್ರೀಮಿಯಮ್ನ ಕಟ್ತಾ ಇದ್ರೋ ಅದರಲ್ಲಿ ತುಂಬ ಕಡಿಮೆ ಆಗಿದೆ. ಈಗ ಪ್ರೀಮಿಯಮ್ ಅಮೌಂಟ್ ಕಡಿಮೆ ಆಗಿದೆ. ಯಾಕಾಯಿತು? ಬಿಕಾಸ್ GSTನ ತೆಗೆದುಬಿಟ್ರು ಅದರಿಂದ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂದರೆ 3 ಆಫ್ ದೆಮ್ ಆಗುತ್ತೆ. ಯಾವುದಿದೆ? ಥರ್ಡ್ ಒನ್ ಇದೆ. ಓನ್ಲಿ 3 ಆಫ್ ದೆಮ್ ಆಗುತ್ತೆ. ಎಸ್. ನೆಕ್ಸ್ಟ್ ಹೋಗೋಣ. ಇಂಡಿಯನ್ ಎಕನಾಮಿಕ್ ಸರ್ವೆಯಲ್ಲಿ ಗಿನಿ ಕೋಯಿಫಿಷಿಯೆಂಟ್ ಅಂತಂದರೆ ಎಕನಾಮಿ ಓದೋರಿಗೆ ಇದು ಗೊತ್ತಿದೆ. ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಗೊತ್ತಾಗ್ತಿದೆಯಲ್ಲ? ಲಾರೆನ್ಸ್ ಕರ್ವು, ಫಿಲಿಪ್ಸ್ ಕರ್ವು, ಲ್ಯಾಫರ್ ಕರ್ವು, ಗಿನಿ ಕೋಯಿಫಿಷಿಯೆಂಟು, ಕರೆಕ್ಟ್ ಅಲ್ವಾ? ಇವೆಲ್ಲ ಬರುತ್ತೆ. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಆರ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಆಪ್ಷನ್ ನಂಬರ್ 1 ಆಗುತ್ತೆ. ಸೊ 76th ಒನ್, ವಾಟ್ ಆರ್ ದ ಕೀ ಆಬ್ಜೆಕ್ಟಿವ್ಸ್ ಆಫ್ PM ಧನಧಾನ್ಯ ಯೋಜನಾ? ಧನಧಾನ್ಯ ಅಂದರೆ ಧಾನ್ಯದಿಂದ ಧನ, ಅಗ್ರಿಕಲ್ಚರ್ ರಿಲೇಟೆಡ್ಡು. ಕೀ ಆಬ್ಜೆಕ್ಟಿವ್ಸನ್ನು ಕೇಳಿದ್ದಾನೆ. ಸೊ 76th ತೀರಾ ಇದು ಮಾಡೋದು ಬೇಡ. ಯಾಕಂತಂದರೆ ಗೌರ್ನಮೆಂಟ್ ಇದ್ರದ್ದು ಬೇಸ್ಡ್ ಕ್ವಶನನ್ನು ಕೇಳ್ತಾನೆ ಇರ್ತಾರೆ. 76ಕ್ಕೆ ಯಾವುದಪ್ಪ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ 2 ಆಗುತ್ತೆ. 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಯಾಕಂದರೆ ಒಂದು ಸ್ಟೇಟ್ಮೆಂಟ್ ನೋಡಿ, ಆಪ್ಷನ್ ನಂಬರ್ ಎ ನೋಡಿ, ರಿಡ್ಯೂಸಿಂಗ್ ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್ ಅಂತ ಇದೆ. ರಿಡ್ಯೂಸಿಂಗ್ ಡಿಪೆಂಡೆನ್ಸಿ, ಅಗ್ರಿಕಲ್ಚರನ್ನೇ ಮಾತಾಡ್ತಿದ್ದಾನೆ, ಅದ್ರ ಬಗ್ಗೆನೇ ಅದರ ಅವಲಂಬನೆ ಕಡಿಮೆ ಮಾಡೋಕ್ಕೆ ಮಾತಾಡ್ತಾರಾ? ಜಾಸ್ತಿ ಮಾಡೋಕ್ಕೆ ಮಾತಾಡಬೇಕಲ್ವೇ? ಕಾನ್ಫ್ಲಿಕ್ಟಿಂಗ್ ನೇಚರ್. ಸೊ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ, ಸೊ ಅದನ್ನು ಮಾಡ್ತಾ ಮುಂದುವರಿಯೋದಾದರೆ 77ನೇ ಕ್ವಶನ್ಗೆ ಇದು ಅಗೈನ್ ಎಕನಾಮಿ ರಿಲೇಟೆಡ್ ಕ್ವಶನ್ನು. ಬಾಂಡ್ಸು, ಡಿಬೆಂಚರ್ಸು, ಶೇರ್ಸು ಆ್ಯಂಡ್ ಫ್ಯೂಚರ್ಸ್ ಇದೆ. ಬಾಂಡ್ಸ್ಗೆ ನೋಡಿ ಸ್ಪೆಸಿಫಿಕ್ ಮೆಚೂರಿಟಿ ಡೇಟ್ ಇದೆ. ನಾವು ಹೇಳ್ತಾ ಇರ್ತೀವಿ, ಬಾರು ಬಾಂಡ್ ಮೇಲೆ ಬರೆದು ಕೊಟ್ಬಿಡ್ತೀನಿ ಬನ್ನಿ ಅಂತ ಅಂತೀನಿ. ಅಂದ್ರೇನು? ಅದು ಆದರೆ ಅಥವಾ ಆಗಲಿಲ್ಲ ಅಂತಂದರೆ ಈ ಡೇಟಲ್ಲಿ ಆಗೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ ಅಂತ ಅರ್ಥ. ಸೊ ಬಾಂಡ್ಸ್ ಯೂಶಲಿ ಇಶ್ಯೂಡ್ ಬೈ ಗೌರ್ನಮೆಂಟ್, ಸರ್ಕಾರದಿಂದ ಇಶ್ಯೂ ಆಗಿರುವಂತಹ ಒಂದು ವಿಧಾನಗಳು. ಯಾಕೆ ಅಂತಂದರೆ ಸಾಲವನ್ನು ಪಡೆಯಲು. ಸರ್ಕಾರಕ್ಕೂ ಬೇಕಲ್ರಪ್ಪ ದುಡ್ಡು. ಹಾಗೆಯೇ ಸರ್ಕಾರ, ಗೌರ್ನಮೆಂಟ್ ಇಸ್ ದ ಲಾರ್ಜೆಸ್ಟ್ ಸ್ಪೆಂಡರ್ ಆರ್ ದ ಬಿಗ್ಗೆಸ್ಟ್ ಸ್ಪೆಂಡರ್ ಅಂತ ಇನ್ ದ ಎಕಾನಮಿ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಇದಾಗುತ್ತೆ. ಸೊ ಆಪ್ಷನ್ ಎ, ಬಾಂಡ್ಸ್ಗೆ ಮೆಚುರಿಟಿ ಡೇಟ್ ಇರುತ್ತೆ. ಶೇರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಶೇರ್ ವ್ಯಾಲ್ಯೂ ಬಿದೋಯ್ತು ಎದ್ದೋಯ್ತು ಅಂತ ಹೇಳ್ತಾ ಇರ್ತೀರಾ. ಅಂದರೆ ವೋಟಿಂಗ್ ರೈಟ್ಸ್, ನೀನು ಎಷ್ಟು ಶೇರನ್ನು ಹೊಂದಿರ್ತೀಯಾ ಅಷ್ಟು ಕಂಪನಿಯ ಮಾಲೀಕತ್ವವನ್ನು ಹೊಂದಿರ್ತೀಯಾ ಅಂತ ಆಯ್ತದೆ. ಸ್ಟಾಕ್ ಆರ್ ಶೇರ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ಸ್ ಅಂದರೆ ಅದು ಡಿರೈವೇಟಿವ್ ಮಾರ್ಕೆಟ್ ಅಂತ ಬರುತ್ತೆ. ಯೂಶಲಿ ಕಮೋಡಿಟಿ, ವಸ್ತು ಆಧಾರಿತ ಬೆಲೆಗಳು ಏನಿರ್ತವೆ. ಯೂಶಲಿ ನೋಡಿ, ಏನು ಧಾನ್ಯ ಅಂತ, ಧಾನ್ಯ 21 ಅಂತ ಬರುತ್ತೆ. 21 ಹೈಲಿ ಲಿಕ್ವಿಡ್ ಅಗ್ರಿಕಲ್ಚರಲ್ ಕಮೋಡಿಟೀಸ್ ಅಂತ ಏನು ಹೇಳ್ತೀವಿ, ಅದನ್ನು MCX, NCDX ಅಂತೆಲ್ಲ ಬರುತ್ತೆ. ಎಕನಾಮಿಕ್ ಕ್ಲಾಸಸ್ಸು ನಂದು ಕೇಳಿದರೆ ನಿಮಗೆ ಎಲ್ಲ ಇದ್ರ ಬಗ್ಗೆ ಎಲ್ಲ ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡುವಂತಹ ಕ್ವಶನ್ಸು. ಸೊ 77th ಒನ್ಗೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ. ಎಸ್, ಲೆಟ್ಸ್ ಮೂವ್ ಆನ್. 78th ಕ್ವಶನ್ಗೆ ಝೀರೋ ಪಾಪ್ಯುಲೇಷನ್ ಗ್ರೋತನ್ನು ಕೇಳಿದ್ದಾನೆ. ಝೀರೋ ಪಾಪ್ಯುಲೇಷನ್ ಗ್ರೋತ್ ಇಸ್ ಅ ಡೆಮೋಗ್ರಾಫಿಕ್ ಬ್ಯಾಲೆನ್ಸ್ ವೆನ್ ದ ನಂಬರ್ ಆಫ್ ಪೀಪಲ್ ಡಸ್ ನಾಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ದಟ್ಸ್ ರೈಟ್. ಸೊ ZPG ಅಂತಂದರೆ ಮೂಮೆಂಟು, ಇನ್ಕಮಿಂಗು ಮತ್ತು ಔಟ್ಗೋಯಿಂಗು ಎರಡನ್ನೂ ಕೂಡ ಹೇಳಿದ್ದಾನೆ. ಸೊ 78 ಅದಾದ್ರಿಂದ ಎರಡನ್ನೂ ಸರಿ ಆಗ್ತದೆ. ಅದಕ್ಕೆ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಕೀಮ್ಗಳ ಬಗ್ಗೆ ಕೇಳಿದ್ದಾನೆ. ಅಮೃತ್ ಸ್ಕೀಮ್ ಕೇಳಿದ್ದಾನೆ, NMSH ಕೇಳಿದ್ದಾನೆ, URMP ಕೇಳಿದ್ದಾನೆ. ಅಮೃತ್ ಅಂದರೆ ಏನು? ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕೇಳ್ತಾನೆ. NMSH ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಅಂತಾರೆ. URMP ಅಂತಂದರೆ ಅರ್ಬನ್ ರಿವರ್ ಮ್ಯಾನಿಪುಲೇಷನ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲಿ ರಿವರ್ ಅಂತ ಬಂತು, ರಿವೈವಿಂಗ್ ಆ್ಯಂಡ್ ಮೇಂಟೈನಿಂಗ್ ರಿವರ್ ಅಂತ ಇದೆ. ವಾಟರ್ ಆ್ಯಂಡ್ ಸೀವೇಜು ನಿಮಗೆ ಗೊತ್ತಿದೆ. ಇವತ್ತು ಬೆಂಗಳೂರಲ್ಲಿ ಏನು ಹರಿಲಿಕ್ಕೆ ಹೊಳೆ ನೀರು, ಕೆರೆ ನೀರು ಹರಿಲಿಕ್ಕೆ ಅಥವಾ ಸಂಗ್ರಹವಾದ ಮಳೆ ನೀರು ಸಂಗ್ರಹಕ್ಕೆ ಆಗಬೇಕಿದ್ದಂತಹ ರಾಜ ಕಾಲುವೆಗಳು ಕೊಳಚೆ ಕಾಲುವೆಗಳಾಗ್ಬಿಟ್ಟಿದ್ದಾವೆ. ಪ್ರಾಪರ್ ಸ್ಯಾನಿಟೇಷನ್ನೇ ಇಲ್ಲ. ಗಬ್ಬು ನಾಡ್ತಾ ಇರುತ್ತೆ, ಜನ ಅದರಲ್ಲೇ ವಾಸಿಸ್ತಾ ಇರ್ತಾರೆ. ಅವರಿಂದನೇ ಅವರೇ ಮಾಡ್ಕೊತಾರೆ ನೋಡಿ. ಅವರೇ ಮಾಡಿರೋದ್ರಲ್ಲಿ ಅವರೇ ಮಾಡಿದುಣ್ಣೋ ಮಾರಾಯ ಅಂತ ಹೇಳ್ತೀವಿ. ನಾವೇ ಕೊಳೆ ಮಾಡಿದ್ರೆ ಆ ಕೊಳೆ ನಮಗೆ ವಾಪಸ್ಸು ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ, ಅದು ವಾಪಸ್ ನಮ್ಗೆ ಬಂದೇ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಯಾವುದಪ್ಪ ಕರೆಕ್ಟ್ ಆನ್ಸರ್ ಆಗುತ್ತೆ? 79ನೇ ಪ್ರಶ್ನೆಗೆ NMSH ಅಂದರೆ ನಿಮಗೆ ಗೊತ್ತಿದೆ, ಲೋ ಕಾರ್ಬನ್. ಎಸ್. ಸೊ ಕಾರ್ಬನ್ ಡೈಆಕ್ಸೈಡನ್ನ ಕಡಿಮೆ ಮಾಡೋದು. ಗೊತ್ತಾಗ್ತಾ ಇದೆಯಲ್ಲ? 79ನೇದಕ್ಕೆ ಹಾಗಿದ್ದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ. 2, ಆಪ್ಷನ್ ನಂಬರ್ 2 ಆಗುತ್ತೆ. ಎಸ್. ನೆಕ್ಸ್ಟು ಹೋಗೋಣ. ನೀತಿ ಆಯೋಗದ ಬಗ್ಗೆ ಕೇಳಿದ್ದಾನೆ. ನೀತಿ ಆಯೋಗ ಯಾವಾಗ ಅಂತಂದರೆ ಮೋದಿ ಗೌರ್ಮೆಂಟ್ ಏನಿತ್ತು
12th 5-year ಪ್ಲ್ಯಾನ್ 12ನೇ ಪಂಚವಾರ್ಷಿಕ ಯೋಜನೆಯನ್ನು ಮೊಟಕುಗೊಳಿಸಿ ಆಗಿದ್ದಂತಹ ಪ್ಲಾನಿಂಗ್ ಕಮಿಷನ್ನ ಸಾಯಿಸಿ ನೀತಿ ಆಯೋಗವನ್ನು ಹುಟ್ಟಿಸಲಾಗ್ತದೆ. ಸೊ ಹಾಗೆಯೇ ನೀತಿ ಆಯೋಗ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾನೆ, ಕರೆಕ್ಟ್ ಇದೆ. ಕಂಟಿನ್ಯೂಷನ್ ಅಂತ ಕೇಳಿದಾನೆ ನೋಡಿ, ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದೆ, ಇದು ಅದನ್ನು ರಿಪ್ಲೇಸು, ಅದರ ಬದಲಾಗಿ ಅಂತ ಕೇಳ್ತಿದ್ದಾನೆ. ಇದು ಅದರ ಮುಂದುವರಿದ ಭಾಗ ಅಂತ ಅಂದ್ಬಿಟ್ಟು ಹೇಳ್ತೇನೆ. ಮುಂದುವರಿದ ಭಾಗ ಅಲ್ಲ, ಅದರ ಬದಲಾಗಿ ಬಂದಂಥದ್ದು. ನೋಡಿ, ನೀತಿ ಆಯೋಗಕ್ಕೆ ಪ್ರೈಮ್ ಮಿನಿಸ್ಟರು ಚೇರ್ ಮಾಡ್ತಾ ಇರ್ತಾರೆ, ಇಲ್ಲಿ ಪ್ರೆಸಿಡೆಂಟ್ ಅಂತ ಕೊಟ್ಟಿರ್ತಾನೆ, ಅದು ತಪ್ಪಾಗುತ್ತೆ. ಸೊ ಅದು ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಅಂತ ಕೇಳಿದಾನೆ, ಅದು ಸರಿಯಾಗುತ್ತೆ. ಸೊ 2 ತಪ್ಪು 2 ಸರಿಯಾಗುತ್ತೆ. ಎ ಆ್ಯಂಡ್ ಸಿ ಕರೆಕ್ಟ್ ಆಗಬೇಕಾಗುತ್ತೆ. ಎಲ್ಲರೂ ಇದೆಯಾ ಆಪ್ಷನ್ನು? ಎ ಆ್ಯಂಡ್ ಸಿ, ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಏನಿದೆ, ಎ ಆ್ಯಂಡ್ ಸಿ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವೈಲ್ ಕುಕ್ಕಿಂಗ್ ಇಫ್ ದ ಬಾಟಮ್ ಆಫ್ ದ ವೆಸಲ್ ಇಸ್ ಗೆಟಿಂಗ್ ಬ್ಲ್ಯಾಕೆಂಡ್ ಆನ್ ದ ಔಟ್ಸೈಡ್ ಇಟ್ ಮೀನ್ಸ್ ದಟ್ ಅಂತ ಕೇಳಿದ್ದಾನೆ. ಅಂದರೆ ನೀವು ನೋಡ್ತಾ ಇರ್ತೀರಾ, ಕೆಲವು ಟೈಮು ಗ್ಯಾಸಲ್ಲಿ ನೀವು ಸ್ಟೀಲ್ ಪಾತ್ರೆನೋ ಅಥವಾ ಅಲ್ಯೂಮಿನಿಯಂ ಪಾತ್ರೆನೋ ಇಟ್ಟಾಗಿ ತಳ ಕಪ್ಪಾಗಕ್ಕೆ ಶುರು ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಅದರ ತಳ ಅಂತಂದರೆ ಒಳಗಲ್ಲ, ಹೊರಗಿಂದ. ಸೊ ಹೊರಗಡೆ ಅದರ ಏನು ಬೇಸ್ ಇರುತ್ತೆ ಅದು ಕಪ್ಪಾಗ್ಬಿಡುತ್ತೆ. ಅದು ಕಪ್ಪಾಗಕ್ಕೆ ಕಾರಣ ಏನು? ಇನ್ಕಂಪ್ಲೀಟ್ ಕಂಬಷನ್. ಸೊ ಕಾರ್ಬನ್ ಕಂಟೆಂಟು ಕಂಪ್ಲೀಟಾಗಿ ಕಂಬಷನ್ ಆಗದೇ ಅದರ ಫುಲ್ ಎನರ್ಜಿ ಪೊಟೆನ್ಷಿಯಲ್ ಯೂಸ್ ಆಗಲ್ಲ, ಅದಕ್ಕಾಗಿ ಅದು ಕಪ್ಪಾಗ್ತಾ ಇರುತ್ತೆ. ಸೊ ಇನ್ಕಂಪ್ಲೀಟ್ ಕಂಬಷನ್ ಎಲ್ಲಿದೆ, ದ ಫ್ಯೂಯಲ್ ಇಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಏನಿದೆ ಅದಾಗುತ್ತೆ. ಸೊ ಆಪ್ಷನ್ ನಂಬರ್ 2 ಬಿ ಓನ್ಲಿ ಆಗುತ್ತೆ. ನೆಕ್ಸ್ಟ್, ರಾಯಲ್ ಸಾಲ್ವೆಂಟ್, ಇದನ್ನ ಪದೇ ಪದೇ ಹೇಳ್ತೀನಿ. ಸೊ ದ್ರವ್ಯ ರಾಜ ಅಂತ ಅಂತೀವಿ, ಅಕ್ವಾ ರೆಜಿಯಾ ಅಂತ ಅಂದ್ಬಿಟ್ಟು. ಈ ಚಿನ್ನ ಏನಿದೆ ಭಾಳ ಡ್ಯೂರೇಬಲ್ ಮೆಟಲ್ ಅಂತ ಹೇಳ್ತೀವಿ, ಅದನ್ನು ಕರಗಿಸಲು ಬಳಸಲಾಗುವಂತಹ ಒಂದು ದ್ರವ್ಯ ಚಿನ್ನ, ಪ್ಲಾಟಿನಮ್ ಅಂತ ಅಮೂಲ್ಯವಾದ ವಸ್ತುಗಳು ಇದರಲ್ಲಿ ಕರಗ್ತವೆ. ಇದು ಏನು ಅಂತಂದರೆ ಈ HNO3 ಅಂತಂದರೆ ನೈಟ್ರಿಕ್ ಆಸಿಡ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಮತ್ತು HCl ಅಂತ ಏನು ಹೇಳ್ತೀವಿ, ಇದು ತುಂಬ ಸ್ಟ್ರಾಂಗು. HNO3 ನೈಟ್ರಿಕ್ ಆ್ಯಸಿಡ್ಡು ಇದು 3 ಮತ್ತು 1 ಅನುಪಾತದಲ್ಲಿ ಇರುತ್ತೆ ಅಂತಂದು ನಾನು ಹೇಳ್ಕೊಟ್ಟಿದ್ದೆ. ನಿಮಗೆ NCERTಲೂ ಕೂಡ ಇದೇ ಇರೋದು. ಸೊ ಇದೇನು ಕೊಟ್ಟಿದ್ದಾನೆ ಅಂತಂದರೆ, ಸ್ವಲ್ಪ ಟ್ವಿಸ್ಟ್ ಮಾಡೋಣ, ನೋಡೋಣ ಇವ್ರು ನಿಜವಾಗ್ಲೂ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ HNO3 ಇಷ್ಟು HCl ಕೇಳಿಲ್ಲ, ಬದಲಾಗಿ HCl ಇಷ್ಟು HNO3 ಅಂತ ಕೇಳಿದ್ದಾನೆ. ಸೊ ಅದರ ಅರ್ಥ ಏನು, ಇದು 1:3 ಆಯ್ತಿತ್ತು, ಈಗ 3:1 ಆಗುತ್ತೆ. 3:1 ರೇಷಿಯೋ ಎಲ್ಲಿದೆ? ಆಪ್ಷನ್ ನಂಬರ್ 2 ಅಲ್ಲಿದೆ. ಸೊ ಆಪ್ಷನ್ ನಂಬರ್ 2 ಅಲ್ಲಿರೋದ್ರಿಂದ ಏನಾಗುತ್ತೆ, ಇದು ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಗ್ರೋ ಇನ್ ಸ್ವಾಂಪಿ ಸಾಯಿಲ್ಸ್ ವಿಚ್ ಆರ್ ಡಿಫಿಷಿಯಂಟ್ ಇನ್ ಅಂತ ಕೇಳಿದ್ದಾನೆ. ಡೆಫಿನೆಟ್ಲಿ ಸ್ವಾಂಪಿ ಸಾಯಿಲ್ಸ್ ವಿಲ್ ಬಿ ಡಿಫಿಷಿಯಂಟ್ ಇನ್ ನೈಟ್ರೋಜನ್. ಆಪ್ಷನ್ ನಂಬರ್ 3 ಫಾರ್ 83rd ಒನ್. ಗೊತ್ತಾಗ್ತಿದೆಯಲ್ಲ? 84th ಒನ್ನು, ಸೆಲ್ ಆರ್ಗನೆಲ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ರೆಸ್ಪಿರೇಷನ್ ಆ್ಯಂಡ್ ಹ್ಯಾಸ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಕಾಲ್ಡ್ ಕ್ರಿಸ್ಟೆ. ನೋಡಿ, ಕ್ರಿಸ್ಟೆ ಎಲ್ಲಿ ಅಂತ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಏನಿದೆ, ಆ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ, ಅದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಿ ಸಿ ಓನ್ಲಿ. ಗೊತ್ತಾಗ್ತಿದೆಯಲ್ಲ? ಎಸ್. ನೆಕ್ಸ್ಟು 85th ಒನ್ಗೆ ಹೋಗೋಣ. ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ. ಜೆನೆಟಿಕ್ ವೇರಿಯೇಷನ್ನು ಮೈಟೋಸಿಸ್ಸು ಮತ್ತು ಮಿಯೋಸಿಸ್ಸನ್ನು ಕೇಳಿದ್ದಾನೆ. ಮೈಟೋಸಿಸ್ಸು ಮತ್ತು ಮಿಯೋಸಿಸ್ಸು ಜೆನೆಟಿಕ್ ವೇರಿಯೇಷನ್, ಮೈಟೋಸಿಸ್ ನಾಟ್ ಎಸೆನ್ಷಿಯಲ್ ಅಂತ ಕೇಳಿದ್ದಾನೆ, ಮಿಯೋಸಿಸ್ ಇಸ್ ಎಸೆನ್ಷಿಯಲ್. ಎಸ್, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ದ ಕರೆಕ್ಟ್ ಸ್ಟೇಟ್ಮೆಂಟ್ ವುಡ್ ಬಿ ಆಪ್ಷನ್ ನಂಬರ್ 1. ಬೋತ್ ದ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಆಗುತ್ತೆ. 86th ಒನ್ ಬಂದು ಕೊರೋಷನ್ ಬಗ್ಗೆ ಕೇಳಿದ್ದಾನೆ. ಕೊರೋಷನ್ ಅಂತ ಅಂದರೆ ತುಕ್ಕು ಇಡುವಿಕೆ ಅಂತ ಏನು ಹೇಳ್ತೀವಿ, ಅದು ಯೂಶಲಿ ಮೆಟಲ್ಸ್ ಅಂತ ಏನು ಹೇಳ್ತೀವಿ, ಈ ಮೆಟಲ್ಸ್ ಮೇಲೆ ಪ್ರಯೋಗ ಆಗಿರೋಂಥದ್ದು. ಫಸ್ಟ್ 3 ಆಪ್ಷನ್ ನೋಡಿದ್ರೆ ಐರನ್ನು, ಕಾಪರು, ಸಿಲ್ವರು ಎಲ್ಲ ಕೂಡ ಮೆಟಲ್ಸೇ. ಮತ್ತು ಅದರಲ್ಲಿರುವಂತಹ ಕಲರ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಅದ್ರ ಬಗ್ಗೆನೂ ಕ್ವಶನ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಸೊ 86ನೇದಕ್ಕೆ ಯಾವುದಪ್ಪ ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಅಂದರೆ ಫೋರ್ತ್ ಒನ್ ಏನಿದೆ ಇದು ಅಲ್ಲ. ಅದಕ್ಕಾಗಿ ಆಪ್ಷನ್ ನಂಬರ್ ಬಿ ಏನಿದೆ, ಈ ಆಪ್ಷನ್ ಬಿ ಬಂದು ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದೆ ಹೋಗೋಣ. ನೆಕ್ಸ್ಟ್, ಮ್ಯಾಚ್ ದ ಬಯೋಮಾಲಿಕ್ಯೂಲ್ಸನ್ನು ಕೇಳಿದ್ದಾನೆ. ಕಾರ್ಬೋಹೈಡ್ರೇಟು, ಪ್ರೋಟೀನು, ಹಾರ್ಮೋನು, ವಿಟಮಿನ್ ಅಂತ ಕೇಳಿದ್ದಾನೆ. ನೋಡಿ, ಪ್ರೊಜೆಸ್ಟೆರಾನ್ ಇರ್ಬೋದು, ಟೆಸ್ಟೋಸ್ಟಿರಾನ್ ಇರ್ಬೋದು. ಸೊ ನೆಕ್ಸ್ಟು ಇವೆಲ್ಲ ಸೆಕ್ಷುವಲ್ ಹಾರ್ಮೋನ್ಸ್ ಅಂತ ಕರಿತೀವಿ. ಅದಾದಮೇಲೆ ಥೈರಾಕ್ಸಿನ್ ಇರ್ಬೋದು, ಥೈರಾಯ್ಡಿಂದ. ಗೊತ್ತಾಗ್ತಿದೆಯಲ್ಲ? ಅಡ್ರೆನಲಿನ್ ಇರ್ಬೋದು, ಫೈಟ್ ಆರ್ ಫ್ಲೈಟ್ ಅಂತ ಅಂದ್ಬಿಟ್ಟು ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಹಾರ್ಮೋನ್ಗಳಿಗೆ ಬರ್ತದೆ. ಕೆರಾಟಿನ್ ಅನ್ನೋದು ಒಂದು ಪ್ರೋಟೀನು, ನಮ್ಮ ಉಗುರುಗಳು ಮತ್ತು ಇವು ಯಾವುದರಿಂದ ಮಾಡಿದೆ ಅಂದರೆ ಕೆರಾಟಿನಿಂದ ಮಾಡಲ್ಪಟ್ಟಿರ್ತದೆ. ರೈಬೋಫ್ಲಾವಿನ್ ಅಂತ ಅಂದರೆ ನಿಮಗೆ ಗೊತ್ತಿರಲಿ, ರೈಬೋಫ್ಲಾವಿನ್ ಅನ್ನೋದು ಒಂದು ವಿಟಮಿನ್ ಆಗಿರುತ್ತದೆ, ಕರೆಕ್ಟ್ ತಾನೆ? ರೈಬೋಫ್ಲಾವಿನ್ನು ಇದು ವಿಟಮಿನ್ ಎ, ADEK, ವಾಟರ್ ಸಾಲ್ಯುಬಲ್ಲು,
ಆಯಿಲ್ ಸಾಲ್ಯುಬಲ್ಲು, ಫ್ಯಾಟ್ ಸಾಲ್ಯುಬಲ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತೀವಿ, ಮಾತಾಡ್ತೀವಿ. ಅದರ ಒಂದು ಭಾಗವಾಗಿ ಇದನ್ನು ಕೊಟ್ಟಿದ್ದಾನೆ. ವೆರಿ ಈಸಿ ನಿಮಗೆ ಗೊತ್ತಿದ್ದರೆ. ಸೊ 87ನೇ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 3 ಆಗುತ್ತೆ. ಆಪ್ಷನ್ ನಂಬರ್ 3 ಗೊತ್ತಾಗ್ತಿದೆಯಲ್ಲ. 88ನ್ನ ಕೇಳೋಣ. ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಕೇಳಿದ್ದಾನೆ ಮತ್ತು ಐ ಬಗ್ಗೆ ಕೇಳಿದ್ದಾನೆ. ಸೊ ಇದಕ್ಕೆ 88ನೇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಎ ಆ್ಯಂಡ್ ಬಿ ಓನ್ಲಿ ಅಂತ ಆಗುತ್ತೆ. ಯಾಕೆ ಸರ್ ಸಿ ಆಗಲ್ಲ ಅಂದರೆ ದ ಐ ಲೆನ್ಸ್ ಏನಿದೆ ರಿಯಲ್ ಇಮೇಜನ್ನು ಫಾರ್ಮ್ ಮಾಡುತ್ತೆ, ವರ್ಚುವಲನ್ನು ಫಾರ್ಮ್ ಮಾಡಲ್ಲ. ಮೀನಿಂಗ್ ನೀವು ಕನ್ನಡಿಯಲ್ಲಿ ನೋಡಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ನಮ್ಮ ಬಲಗೈ ಎಡಗೈಯಂತೆ ಭಾಸವಾಗ್ತದೆ, ಎಡಗೈ ಬಲಗೈಯಂತೆ ಭಾಸವಾಗ್ತದೆ ಅಲ್ವಾ. ಬಟ್ ನಮ್ಮ ಕಣ್ಣಿಗೆ ಹಂಗಲ್ಲ. ಕಣ್ಣು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಅದು ಸಾಧ್ಯ ಇದೆ. ಹಂಗಂದ್ರೆ ಅರ್ಥ ಏನು? ಐ ಆಕ್ಟ್ಸ್ ಆಸ್ ಎ ಮಿರರ್ ಆರ್ ಲೆನ್ಸ್. ಅಂದರೆ ನಮಗೆ ರಿಯಲ್ ಇಮೇಜ್ ಫಾರ್ಮ್ ಆಗಬೇಕು, ನಾಟ್ ವರ್ಚುವಲ್ ಆರ್ ಇನ್ವರ್ಟೆಡ್ ಇಮೇಜ್ ಅಲ್ಲ. ನೆಕ್ಸ್ಟು ಡಿವೈಸ್ ಯೂಸ್ ಟು ಟೆಸ್ಟ್ ದ ಚಾರ್ಜ್ ಆಫ್ ಎ ಬಾಡಿ. ನಮ್ಮ ಬಾಡಿಯಲ್ಲೂ ಕೂಡ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ ಫ್ಲೋ ಇರುತ್ತೆ. ಸೊ ಅದಕ್ಕೇ ಏನನ್ನು ಯೂಸ್ ಮಾಡ್ತಾರೆ ಅಂತಂದರೆ ನೋಡಿ, ಆಪ್ಷನ್ ನಂಬರ್ 3 ಏನಿದೆ ಎಲೆಕ್ಟ್ರೋಸ್ಕೋಪ್ ಅಂತ ಏನು ಹೇಳ್ತೀವಿ ಇದಾಗುತ್ತೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂದು ಅತಿ ಸೂಕ್ಷ್ಮ ಜೀವಿಗಳಿಗೆ ಮೈಕ್ರೋಸ್ಕೋಪು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂದು ಅತಿ ಸೂಕ್ಷ್ಮ ಜೀವಿಗಳು. ಸೊ ಅದಾದ ನಂತರ ಪೆರಿಸ್ಕೋಪ್ ಬಂದು ಯೂಶ್ವಲಿ ಇದೇನು ಅಂತ ಅಂದರೆ ಈ ಕಾಂಪೌಂಡ್ಗಳು ಅಥವಾ ಸಬ್ಮರೀನ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದು ಒಂದು ಸ್ವಲ್ಪ ಹಿಂಗೆ 7 ಶೇಪ್ಡ್ ಇರುತ್ತೆ. ಅದು TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯೂಸ್ ಮಾಡ್ಕೊಂಡು ಆಗ್ತಾ ಇರ್ತದೆ. ನೆಕ್ಸ್ಟ್ ಇನ್ನು ಕೆಲಿಡೋಸ್ಕೋಪ್ ಎಲ್ಲ ಸ್ಕೂಲ್ ಮಕ್ಳಿಗೂ ಕೂಡ ಗೊತ್ತು ಅದು ಏನು ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಎಲೆಕ್ಟ್ರೋಸ್ಕೋಪ್ ಆಪ್ಷನ್ ನಂಬರ್ 3 ವುಡ್ ಬಿ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಡ್ರಗ್ಸ್ಗಳ ಬಗ್ಗೆ ಕೇಳಿದ್ದಾನೆ, ಅನಾಲ್ಜೆಸಿಕ್ಸ್ ಕೇಳಿದ್ದಾನೆ, ಆ್ಯಂಟಿಬಯೋಟಿಕ್ಸು, ಟ್ರ್ಯಾಂಕ್ಯುಲೈಸರ್ಸು, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಕೇಳಿದ್ದಾರೆ. ನೋಡಿ, ಟ್ರ್ಯಾಂಕ್ಯುಲೈಸರ್ಸ್ ಅಂದರೆ ಮತ್ತು ಬರೋದು ಅಂತ ಏನು ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಏನಾದ್ರೂ ಕಾಡೆಮ್ಮೆ ಅಥವಾ ಈಗ ರೀಸೆಂಟಾಗಿ ಚನ್ನರಾಯಪಟ್ಟಣದಲ್ಲಿ ಒಂದು ಕಾಡೆಮ್ಮೆ ಬಂದುಬಿಟ್ಟಿತ್ತು ಅಲ್ವಾ. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ಹಿಂದ್ಗಡೆಯಿಂದ ಅದಕ್ಕೆ ಒಂದು ಶೂಟ್ ಮಾಡ್ತಾಯಿದ್ರು. ಏನು ಗನ್ನಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಿದ್ದು, ಡಾರ್ಟ್ ಹೊಡಿತಾರೆ. ಆ ಡಾರ್ಟಲ್ಲಿ ಏನಿರುತ್ತೆ ಅಂದರೆ ಟ್ರ್ಯಾಂಕ್ಯುಲೈಸರ್ಸ್ ಇರುತ್ತೆ. ಅದು ಮತ್ತು ಬರ್ಸುತ್ತೆ, ಅದಕ್ಕೆ ನಿದ್ರೆ ಮಂಪರು ಬರ್ಸುತ್ತೆ. ಈ ಟ್ರ್ಯಾಂಕ್ಯುಲೈಸರ್ಸ್ ಇದ್ದಂಗೆ ಒಂಥರ ಅನಸ್ತೇಷ ಇದ್ದಂಗೆ ಅದಕ್ಕೆ. ಸೊ ಟ್ರ್ಯಾಂಕ್ಯುಲೈಸರ್ ಕೇಳಿದ್ದಾನೆ, ಆ್ಯಂಟಿಬಯೋಟಿಕ್ಕನ್ನು ಕೇಳಿದ್ದಾನೆ. ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ ಅದಕ್ಕೆ ಬಯೋಟಿಕ್ಸ್ನ ತಗೊತೀವಿ. ಆ್ಯಂಟಿ ಡಿಪ್ರೆಸೆಂಟ್ಸು ಅದೇನು ಅಂತ ಗೊತ್ತಿಲ್ಲ. ಹಿಂದೆ ನಾವು ನಮ್ಮ ಏಜಲ್ಲವ್ರಿಗೆಲ್ಲ ಏನು ಈ ಮೆಂಟಲ್ ಹೆಲ್ತ್ ಇಶ್ಯೂಸು ಆ ಪ್ರಾಬ್ಲಮ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಈಗ ಇನ್ನೂ ಚಿಕ್ಕ ಹುಡುಗರಿಗೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಅನ್ನೋವಂಥ ವಿಚಾರಗಳು ಅವ್ರಿಗೆ ಬಳಸುವಂಥದ್ದು. ಯಾಕಂದರೆ ನಮ್ಮ ನೋವನ್ನು ಮರೆಯುವಂಥದ್ದು. ನಮ್ಮ ಹುಡುಗರು ನೋವನ್ನು ಮರೆಯಲು ಯಾವುದೋ ಬೇರೆ ಜಾಗಕ್ಕೆ ಹೋಯ್ತಿದ್ರು ಅಲ್ವೇ. ಸೊ ಆ ಜಾಗವನ್ನು ಬಿಟ್ಟು ಈಗ ಮೆಡಿಸಿನ್ ಮುಖಾಂತರ ಇದು ಮಾಡೋದು. ಸೊ ಇಫ್ ಪಾಸಿಬಲ್ ಮೆಡಿಟೇಷನ್ ಇದನ್ನೆಲ್ಲ ಮಾಡಿಕೊಂಡು ಇದನ್ನು ಕ್ಯೂರ್ ಮಾಡ್ಕೊಳ್ಳಿ. ಡೋಂಟ್ ಗೋ ಫಾರ್ ಮೆಡಿಕೇಷನ್. ಅದನ್ನು ಮೆಡಿಕೇಷನ್ಗೆ ಹೋದರೆ ಅದೇ ನಿಮಗೆ ಅಭ್ಯಾಸ ಆಗಿ ಅಡಿಕ್ಷನ್ ಶುರು ಆಗಿಬಿಡುತ್ತೆ. ಸೊ ಇದಕ್ಕೆ 90ನೇ ಕ್ವಶನ್ಗೆ ಯಾವುದಪ್ಪ ಸರಿಯಾದಂತಹ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 2 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು, ಹೂ ಡಿಕ್ಲೇರ್ಡ್ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ಫೆಬ್ರವರಿ 1947 ದಟ್ ಬ್ರಿಟಿಷ್ ವುಡ್ ಕ್ವಿಟ್ ಇಂಡಿಯಾ. ಇದು ವೆರಿ ಫೇಮಸ್ಸು, ಹಿಸ್ಟರಿಲಿ ರೆಕಾರ್ಡೆಡ್. ಇದು ಯಾರಪ್ಪ ಅಂದರೆ ಕ್ಲಿಮೆಂಟ್ ಅಟ್ಲಿ. ಸೊ ವರ್ಲ್ಡ್ ವಾರ್ 2 ಅವೆಲ್ಲ ಆದಮೇಲೆ ಇಂಡಿಯನ್ ನೇವಲ್ ಮ್ಯೂಟಿನಿ ಏನಾಗುತ್ತೆ, ಆ್ಯಕ್ಚುಲಿ ಮೇ ತಿಂಗಳಲ್ಲಿ ಘೋಷಣೆ ಮಾಡಬೇಕಾಗಿರುತ್ತೆ. ಪಾರ್ಟಿ ಅರ್ಜೆನ್ಸಿಲಿ ಏನು ಮಾಡಿಬಿಡ್ತಾನೆ ಅಂತಂದರೆ ಫೆಬ್ರವರಿಲೇ ಘೋಷಣೆ ಮಾಡಿಬಿಡ್ತಾನೆ. ಇಂಡಿಯಾ ಇನ್ನೇನು ಇಂಡಿಪೆಂಡೆಂಟ್ ಆಗಕ್ಕೆ ಹೋಗ್ತಾ ಇದೆ ಕಣ್ರಪ್ಪ ಅಂತಂದ್ಬಿಟ್ಟು. ಅದು ಯಾಕೆ ಏನು ಅಂತ ಅಂದ್ಬಿಟ್ಟು ಹಿಸ್ಟ್ರಿ ಕ್ಲಾಸಸ್ಸು ಆ ಕೋರ್ಸ್ಗಳನ್ನೂ ಫ್ರೀ ಆಫ್ ಕಾಸ್ಟ್ ತರ್ಕೊಂಬರ್ತೀನಿ ಮಿತ್ರರೇ, ತಲೆ ಕೆಡ್ಸ್ಕೊಬೇಡಿ. ಈಗ ವೆರಿ ರೀಸೆಂಟಾಗಿ ಶುರು ಮಾಡಿದ್ದೀನಿ. ನಮ್ಮ ಏನು ವಿದ್ಯಾರ್ಥಿ ಮಿತ್ರರಿದ್ರೆ ಅವರ ಬೇಡಿಕೆಯಿಂದಾಗಿ, ಸರ್ ನಮಗೆಲ್ಲ ಮಾಡಿಕೊಡಿ ಸರ್, ಒಂದು ಸ್ವಲ್ಪ ಉಪಯೋಗ ಮಾಡಿಕೊಡಿ ಸರ್, ಎಲ್ಲ ಜ್ಞಾನನ ನೀವೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗೆ, ನಮ್ಮನ್ನೂ ಬೆಳೆಸಿ ಅಂತ ಅನ್ನೋದಕ್ಕೆ ಒಂದು ಸದುದ್ದೇಶದಿಂದ ಪಿನಾಕ IAS ಅನ್ನುವ ಯೂಟ್ಯೂಬ್ ಚಾನಲ್ನ ಮುಖಾಂತರ ನಿಮ್ಮನ್ನೆಲ್ಲ ನಾನು ಮಾರ್ಗದರ್ಶನ ನೀಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಯಾರು ಬೇಕಾದರೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ಬೋದು. ಇದನ್ನು ನೋಡಲು ಒಂದು ನಯಾ ಪೈಸೆಯನ್ನು ಕೂಡ ನಾನು ಚಾರ್ಜ್ ಮಾಡ್ತಾ ಇಲ್ಲ. ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟ್ ಬಂದು ಯಾವುದು ಮೆಲಟೋನಿನ್ ಅಂತ ಹೇಳ್ತಾರೆ. ಮೆಲಟೋನಿನ್ ಹಾರ್ಮೋನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಸ್ಲೀಪ್ ವೇಕ್ ಸೈಕಲ್ಸ್. ಎಸ್, ಡೆಫಿನೆಟ್ಲಿ ಮೆಲಟೋನಿನ್ ಏನಿರುತ್ತೆ ಅದರ ಮೆಲಟೋನಿನ ನೋಡಿ ಏನು ನಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆಗುತ್ತೆ. ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ನಾವು. ಪದೇ ಪದೇ ಯಾವ ಸಮಯದಲ್ಲಿ ನಿದ್ರಿಸ್ತೀವಿ ಮತ್ತು ಅಲಾರಮ್ ಇಲ್ದೇ ನಾವು ಕೆಲವು ಟೈಮು ಅದೇ ಸಮಯಕ್ಕೆ ಎಚ್ಚರ ಆಗ್ತಾ ಇದ್ದೀವಿ. ಅದನ್ನೆಲ್ಲ ಯಾವುದಪ್ಪ ರೆಗ್ಯುಲೇಟ್ ಮಾಡೋದು ಅಂದರೆ ಮೆಲಟೋನಿನ್ ರೆಗ್ಯುಲೇಟ್ ಮಾಡುತ್ತೆ. ಹೈಪರ್ ಗ್ಲೈಸೀಮಿಯಾ ಲೀಡ್ಸ್ ಟು ಡಯಾಬಿಟಿಸ್ ಮಿಲಿಟಸ್. ಡೆಫಿನೆಟ್ಲಿ ಹೈಪರ್ ಗ್ಲೈಸೀಮಿಯಾ ಅಂತಂದರೆ ಹೈಪರ್ ಆಗಿ ಆಡ್ತಾರೆ ಅಂತ ಹೇಳ್ತಾರಲ್ಲ, ಅಂದರೆ ಹೆಚ್ಚು ಬ್ಲಡ್
ಬ್ಲಡ್ ಶುಗರ್ ಹೆಚ್ಚಿರುವಂಥದ್ದು ಡಯಾಬಿಟಿಕ್ ಮಿಲಿಟಸ್ಗೆ ಕಾರಣ ಆಗೇ ಆಗ್ತದೆ. ಇಟ್ಸ್ ಆಲ್ಸೋ ಹೆರಿಡಿಟರಿ ಇನ್ ನೇಚರ್ ಅಂತ ಹೇಳ್ತೀವಿ. ಥೈರಾಯ್ಡ್ ಹಾರ್ಮೋನ್ ಪ್ಲೇಸ್ ಅಕ್ರಮಾಲಜಿ, ದಟ್ ಈಸ್ ರಾಂಗ್. ಬಿಕಾಸ್ ಥೈರಾಕ್ಸಿನ್ ಏನು ಹಾರ್ಮೋನ್ನ ಇದನ್ನು ಮಾಡ್ತದೆ, ಥೈರಾಯ್ಡ್ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಾಯ್ಟರ್ ಅನ್ನುವ ರೋಗ ಬರ್ತದೆ, ನಾಟ್ ಅಕ್ರಮಾಲಜಿ. ನೆಕ್ಸ್ಟ್ ಥೈಮೋಸಿನ್ ಪ್ರೊವೈಡ್ಸ್ ಇಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ 92ನೇದಕ್ಕೆ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3 ಆಗುತ್ತೆ, ABD ಓನ್ಲಿ. ನೋಡಿ, ನಮ್ಮ ABD RCBಗೆ ಬೆನ್ನೆಲುಬು ಆಗಿದ್ರು ABD, ಅವ್ರು ನೆನಪಾದರೂ ಹೇಳಿದೆ ಅಷ್ಟೇ. ಯಾಕಂದರೆ ಎಲ್ಲ ನಮ್ಮ ಕರ್ನಾಟಕದವ್ರಿಗೆಲ್ಲ RCB ಅಂದರೆ ಪ್ರೀತಿ ಅಲ್ವೇ. ಅಂತೂ ಇಂತೂ ಒಂದು ಕಪ್ ಬೇರೆ ಹೊಡೆದ್ಬಿಟ್ಟಿದೆ. ನೆಕ್ಸ್ಟು, ಆ್ಯನ್ ಐಸ್ ಕ್ಯೂಬ್ ಇಸ್ ಫ್ಲೋಟಿಂಗ್ ಆನ್ ವಾಟರ್, ಹೌ ವಿಲ್ ದ ವಾಟರ್ ಲೆವೆಲ್ ಬಿ ಅಫೆಕ್ಟೆಡ್ ಬೈ ಮೆಲ್ಟಿಂಗ್ ಆಫ್ ದ ಐಸ್ ಕ್ಯೂಬ್ ಅಂತ ಕೇಳಿದ್ದಾನೆ. ಅಂದರೆ ಒಂದು ಮಂಜು ಗೆಡ್ಡೆ ಅಥವಾ ಒಂದು ಫ್ರಿಡ್ಜಲ್ಲಿರುವಂಥ ಐಸ್ ಕ್ಯೂಬ್ನ ತಗೊಂಡು ಒಂದು ಗ್ಲಾಸ್ ಆಫ್ ವಾಟರ್ಗೆ ನೀವು ಹಾಕಿ ಇಟ್ಟರೆ ಅಲ್ಲಿದ್ದಂಥ ಇದು ಕರಗಿದ ಮೇಲೆ ಆ ನೀರಿನ ಮಟ್ಟದಲ್ಲಿ ಏನು ಬದಲಾವಣೆ ಆಗ್ತದಪ್ಪ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಸೊ ಇದನ್ನು ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ನು. ಎಲ್ಲರೂ ಸರ್ ನೀರು ಕರಗಿಬಿಡ್ತದೆ, ಜಾಸ್ತಿ ಆಗಿಬಿಡ್ತದೆ ಅಂತ ಅನ್ಬೋದು. ಇನ್ನೂ ಕೆಲವರು ಅತಿಯಾಗಿ ಬುದ್ಧಿವಂತಿಕೆ ವಹಿಸ್ಕೊಂಡ್ಬಿಟ್ಟು ಸರ್ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಯಲ್ ಆನ್ಸರ್ ಏನು ಅಂತಂದರೆ ಇದಕ್ಕೆ ಏನೂ ಕೂಡ ಆಗಲ್ಲ. ಯಾಕೆ ಅಂತಂದರೆ ಬುಯಾನ್ಸಿ ಆ್ಯಂಡ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಮೊದಲು ಏನು ಐಸ್ ಕ್ಯೂಬ್ ಅದರಲ್ಲಿ ತೇಲ್ತಾ ಇತ್ತು ಅಂತ ಅಂದರೆ ಅದರ ಮಾಸಷ್ಟು ಅದು ಡಿಸ್ಪ್ಲೇಸ್ನ ಮಾಡಿರುತ್ತೆ ಆಲ್ರೆಡಿ ವಾಟರ್ನ, ಗೊತ್ತಾಗ್ತಾ ಇದೆಯಲ್ಲ. ಸೊ ನೆಕ್ಸ್ಟ್ ಕರಗದ ಮೇಲೆ ಆ ಡಿಸ್ಪ್ಲೇಸ್ಡ್ ಪ್ಲೇಸ್ ಏನಿದೆ ಆ ಡಿಸ್ಪ್ಲೇಸ್ ಪ್ಲೇಸ್ ಒಳಗೆ ಅದು ಹೋಗಿ ತುಂಬಿಕೊಳ್ಳುತ್ತೆ. ಅದರಿಂದಾಗಿ ಏನೂ ಕೂಡ ಬದಲಾವಣೆ ಆಗುವುದಿಲ್ಲ. ಸೊ ದ ರೈಟ್ ಆನ್ಸರ್ ವುಡ್ ಬಿ ವಾಟರ್ ಲೆವೆಲ್ ವಿಲ್ ರಿಮೈನ್ ದ ಸೇಮ್, ಆಪ್ಷನ್ ನಂಬರ್ 3. ನೋಡಿ, ಇಲ್ಲಿ ಹೋಲ್ನ ಕೊಟ್ಬಿಟ್ಟು ಕಾಪರ್ ಪ್ಲೇಟ್ನ ಕೊಟ್ಟು ಹೀಟ್ ಮಾಡಿದ್ರೆ ಈ ಹೋಲ್ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ದಾನೆ. ಇದಕ್ಕೆ ದ ರೈಟ್ ಆನ್ಸರ್, ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ನೋಡಿ, ಮೆಟಲ್ಸ್ ಏನಿದೆ ಮೆಲಿಯಬಲ್ ಆ್ಯಂಡ್ ಡಕ್ಟೈಲ್ ಅಂತ ಅಂತೀವಿ. ಕಬ್ಬಣ ಕಾದಿರಬೇಕಾದ್ರೆ ಬಗ್ಗಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಹಳ್ಳಿ ಕಡೆ ಗಾದೆ ಕೇಳಿದಿರಲ್ವಾ. ಅಂದರೆ ಕಾದಾಗ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀರನ್ನು ತಗೊಳ್ಳಿ, ನೀರನ್ನು ಫ್ರಿಡ್ಜಲ್ಲಿ ಇಡ್ತೀರಿ, ಟೆಂಪರೇಚರ್ ಕೋಲ್ಡ್ ಇರುತ್ತೆ, ಅಂದರೆ ಮೈನಸ್ ಆಗ್ತಾ ಇರುತ್ತೆ. ಆಗ ಏನಾಗುತ್ತೆ, ಶ್ರಿಂಕ್ ಆಗಿ ಕಡಿಮೆ ಆಗುತ್ತೆ ಅದರ ಮಾಸ್. ಅದೇ ಆ ಐಸ್ ಗೆಡ್ಡೆಯನ್ನು ತೆಗೆದು ನೀನು ರೂಮ್ ಟೆಂಪರೇಚರ್ಗೆ, ರೂಮಿನ ತಾಪಮಾನಕ್ಕೆ ಇಟ್ಟರೆ ಏನಾಗುತ್ತೆ, ಮತ್ತೆ ಲಿಕ್ವಿಡ್ ಆಗೋಗುತ್ತೆ, ಅಂದರೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಹೋಲು ಕನ್ವರ್ಜ್ ಆಗುತ್ತೆ, ಅಂದರೆ ದ ಸೈಜ್ ಆಫ್ ದ ಹೋಲ್ ಶುಡ್ ಡಿಕ್ರೀಸ್. ಸೊ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ ನಂಬರ್ 2 ಆಗುತ್ತೆ. 95ನೇ ಕ್ವಶನ್ ಬರೋಣ. ECG ನೋಡಿ, ಇದಕ್ಕೆ ವೆರಿ ಈಸಿ. ಏನು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರ್ತದೆ, ಮೆಜಾರಿಟಿ ಆಫ್ ದ ಎಕ್ವಿಪ್ಮೆಂಟ್ಸಲ್ಲಿ ಯಾವ ವೇವ್ಸ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಅಲ್ಟ್ರಾಸಾನಿಕ್ ವೇವ್ಸನ್ನು ಯೂಸ್ ಮಾಡ್ತೀವಿ, ಅಪಾರ್ಟ್ ಫ್ರಮ್ ಎಕ್ಸ್ರೇಸ್. ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟು ಕಲ್ಯಾಣ ಕರ್ನಾಟಕದ ರೀಜನ್ ಬಗ್ಗೆ ಕೇಳಿದ್ದಾನೆ. ನಾನು ನೆಕ್ಸ್ಟ್ ಏನಿದೆ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಒಂದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ, ಒಂದನ್ನು ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ. ಸೊ ಈ ಇದನ್ನು ಕೂಡ ನೀವು ನೆನಪಿನಲ್ಲಿಡಿ. ಆಮೇಲೆ ಹೊಸ ನಾಮಕರಣಗಳಾಗಿದ್ದಾವೆ, ನಾಮ ಬದಲಾವಣೆಗಳಾಗಿದ್ದಾವೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಗಮನ ಇರಬೇಕಾಗುತ್ತೆ. ಯಾಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಸ್ ಫಾರ್ ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಆಲ್ಸೋ ಇಟ್ ವಿಲ್ ಬಿ ಇಂಪಾರ್ಟೆಂಟ್. ಮಾಹಿತಿ ತಿಳ್ಕೊಳ್ತಿರೋದು ತಪ್ಪೇನು ಅಲ್ವಾ, ಬರೀ ಸ್ಪರ್ಧೆಗೆ ಓದ್ತಿರೋರೇ ತಿಳ್ಕೊಬೇಕಾ? ಕಾಮನ್ ಮ್ಯಾನಿಗೆ ನಾಲೆಡ್ಜ್ ಇದ್ದರೆ ಏನು ಗಂಟು ಹೋಗುತ್ತಾ? ಏನೂ ಇಲ್ಲ ತಾನೆ. ಸೊ ನೋಡಿ, KKR ರೀಜನ್ ಲಿಬರೇಷನ್ ಡೇನ ಸೆಪ್ಟೆಂಬರ್ 16 ಅಂತ ಕೊಟ್ಬಿಟ್ಟಿದ್ದಾನೆ. ನೋಡಿ, ವೆರಿ ವೆರಿ ಮೈನ್ಯೂಟ್ ಇದು. ಸೆಪ್ಟೆಂಬರ್ ತಿಂಗಳಲ್ಲೇ ಬರುತ್ತೆ ಅಂತಲೂ ಕೂಡ ಗೊತ್ತಿರುತ್ತೆ. ಕೆಲವರು ಡೇಟನ್ನು ಓದ್ಕೊಂಡಿರಲ್ಲ. ಅದು ಏನಕ್ಕೆ ಅಂದರೆ ಸೆಪ್ಟೆಂಬರ್ 16 ಬರಲ್ಲ, ಬದಲಾಗಿ ಸೆಪ್ಟೆಂಬರ್ 17 ಬರುತ್ತೆ. ಏನೋ 1960s ಟೈಮಲ್ಲಿ ನಮ್ಮ ಉಕ್ಕಿನ ಮನುಷ್ಯ, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಏನಿದ್ದಾರೆ, ಅವರು ಆಪರೇಷನ್ ಪೂಲಾ ಮೂಲಕ ನಿಜಾಮ್ ಏನು ಬಿಟ್ಕೊಡಲ್ಲ ಅಂತಿರ್ತಾನೆ, ಅವನಿಗೆ ಸರಿಯಾಗಿ ಹೊಡೆದು ಕೊಡ ನೀನು ಭಾರತ ಒಕ್ಕೂಟಕ್ಕೆ ಸೇರೋ ಅಂತಂದ್ಬಿಟ್ಟು ಸೇರಿಸ್ಕೊಂಡಂಥ ದಿನ. ಅದರ ಸ್ಮರಣಾರ್ಥ ಕಲ್ಯಾಣ ಕರ್ನಾಟಕ ಲಿಬರೇಷನ್ ಡೇ ಅಂತ ಮಾಡ್ತೀವಿ. ನಿಜಾಮನ ತೆಕ್ಕೆಯಿಂದ ಭಾರತದ ಸರ್ಕಾರದ ಸುಪರ್ದಿಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಬಂದ ದಿನ. ನೋಡಿ, 2ನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಯಾಕಂತಂದರೆ 8 ಡಿಸ್ಟಿಕ್ ಅಂತ ಕೊಟ್ಟಿದ್ದಾನೆ, ಇದು 7 ಡಿಸ್ಟಿಕ್ ಬರುತ್ತೆ. ನೆಕ್ಸ್ಟು ದ ರೀಜನ್ ಫಾರ್ಮರ್ಲಿ ವಾಸ್ ನೋನ್ ಆಸ್ ಹೈದರಾಬಾದ್ ಕರ್ನಾಟಕ, C ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಏನಂಬ ಬರಬೇಕಿಲ್ಲಿ, C ಓನ್ಲಿ. C ಈಸ್ ಕರೆಕ್ಟ್, ಆಪ್ಷನ್ ನಂಬರ್ 3 ಆಗುತ್ತೆ. ಸರಿನಾ? ನೆಕ್ಸ್ಟು ಕರ್ನಾಟಕ ಬಜೆಟ್ ಬಗ್ಗೆ ಕೇಳಿದ್ದಾನೆ. ಇಟ್ ಈಸ್ ಅನೌನ್ಸ್ಡ್ ನ್ಯೂ ಲ್ಯಾಬ್ಸ್ ಅಲೈನ್ಡ್ ವಿತ್ ಇಂಡಸ್ಟ್ರಿ 4.0 ಅಂತ ಕೇಳಿದ್ದಾನೆ. ನೋಡಿ, ಇದು ಆಲ್ಮೋಸ್ಟ್ ಎಲ್ಲ ಬಿಗ್ ಸಿಟೀಸ್ ನೇಮ್ನೇ ಕೊಟ್ಟಿದ್ದಾನೆ. ಏನು ಕಮಿಷನರೇಟ್ಗಳಿದ್ದಾವೆ ಎಲ್ಲ ಕಮಿಷನರೇಟ್ ಅಂಡರಲ್ಲೇ ಬರುತ್ತೆ. ಸೊ ಅದಕ್ಕಾಗಿ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಆಲ್ ಆಫ್ ದಿ ಅಬೋಗ್ ಹಾಕ್ಬಿಡಿ, ಸುಮ್ಮನೆ ಕಣ್ಣು ಮುಚ್ಕೊಂಡು. ಆಪ್ಷನ್ ನಂಬರ್ 2 ಆಗುತ್ತೆ. ಸೊ ನೆಕ್ಸ್ಟು ಕ್ಷೀರಭಾಗ್ಯ ಯೋಜನೆ ಬಗ್ಗೆ ಕೇಳಿದ್ದಾನೆ. ಕ್ಷೀರ ಅಂದರೆ ಏನು? ಕ್ಷೀರ ಅಂತಂದರೆ ಹಾಲು ಭಾಗ್ಯವನ್ನು ಅಥವಾ ಕ್ಷೀರಭಾಗ್ಯವನ್ನು ನೀಡಿದ್ದು ಯಾವಾಗಲಿಂದ ಅಂದರೆ 2013. ಎಸ್, ನಮ್ಮ ಭಾಗ್ಯಗಳ ದಾತ, ಭಾಗ್ಯಗಳ ಒಡೆಯ, ಸೌಭಾಗ್ಯದಾತ
ಸಮಾಜವಾದಿ ಸಿದ್ದರಾಮಣ್ಣ ಅವರು ಏನು ಹಾಲಿ CM ಅವರಿದ್ದಾರೆ, ಅವರಿಂದ ಇಂಟ್ರೊಡ್ಯೂಸ್ ಆದಂತಹ ಕಾರ್ಯಕ್ರಮ. ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿದರೆ, ಇಲ್ಲ ಅಂತ ಅಲ್ಲ, ಒಂದು ಭಾಳ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ CM. ಬಟ್ ಏನು ಮಾಡ್ತಾರೆ, ಸಮಯ ಎಲ್ಲರನ್ನೂ ಬದಲು ಮಾಡ್ತದೆ. ರಾಜಕೀಯಕ್ಕೆ ಹೋಗೋದು ಬೇಡ. ಅವ್ರು ಕೊಟ್ಟಿರೋ ಕೊಡುಗೆ ಜನರಿಗೆ ಏನು ಉಪಯೋಗ ಆಗಿದೆ ಅದನ್ನು ನಾವು ನೆನೆಸ್ಕೊಳ್ತಾ ಮುಂದುವರಿಯೋಣ. ಸೊ ನೋಡಿ, ಅಂಡರ್ ದಿಸ್ ಪ್ರೋಗ್ರಾಮ್ ಎವ್ರಿ ಚೈಲ್ಡ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ 1st to 10th ಸ್ಟ್ಯಾಂಡರ್ಡ್, ಎಸ್, ಏನು ಹೈಸ್ಕೂಲ್ವರೆಗೂ ಕೂಡ ಫ್ರೀ ಉಚಿತ ಶಿಕ್ಷಣ ಇರ್ತದೆ. ಡಿಗ್ರಿಲೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಮಿನಿಮಮ್ ಫೀಸನ್ನು ಕಟ್ಕೊಳ್ಳೋ ಮುಖಾಂತರ ಇದನ್ನು ಮಾಡ್ಕೊತಾರೆ. ಸೊ ಆ ನಿಟ್ಟಿನಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ಕೂಡ ಹಾಲನ್ನು ಕೊಡುವ ಕಾರ್ಯಕ್ರಮ. ಕರೆದ ಹಸುವಿನ ಹಾಲನ್ನು ಕೊಡುವುದಿಲ್ಲ, ಪೌಡರ್ ಹಾಲೇನಿದೆ ಆ ಪೌಡರ್ ಹಾಲನ್ನು ಅವ್ರಿಗೆ ನೀಡಲಾಗ್ತದೆ. ಸೊ ಅದಕ್ಕೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಅಂಡರ್ ದಿಸ್ ಪ್ರೋಗ್ರಾಮ್ ಎವ್ರಿ ಚೈಲ್ಡ್ ಆಫ್ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಪೌಡ್ರ್ ಹಾಲು ಯಾಕ್ರಪ್ಪ ಬೇಕು, ಅವರು ಅದಕ್ಕೆ ಆಪ್ಷನ್ C ತಪ್ಪಾಗುತ್ತೆ. ಆಪ್ಷನ್ C ತಪ್ಪಾಗಿದ್ದರಿಂದ ಆಪ್ಷನ್ 1 into A and B ಆರ್ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ತಾನೆ? A and B ಆರ್ ಇನ್ಕರೆಕ್ಟ್. ಯಾವುದು ಇನ್ಕರೆಕ್ಟ್ ಕೇಳಿದಾನೆ. ಸೊ ಇನ್ಕರೆಕ್ಟ್ಗೆ C ಓನ್ಲಿ ಆಗುತ್ತೆ. ನೋಡಿ, ನಾನೇ ಒಂದು ಸ್ವಲ್ಪ ಹೇಳ್ಬಿಟ್ಟಿದ್ದೆ, ಅದಕ್ಕೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಓನ್ಲಿ C ಈಸ್ ಇನ್ಕರೆಕ್ಟ್ ಆಗುತ್ತೆ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಕ್ವಾಂಟಮ್ ಸಿಟಿ, ಕ್ವಾಂಟಮ್ ಮೆಕ್ಯಾನಿಕ್ಸು, ಸೂಪರ್ ಕಂಪ್ಯೂಟರ್ಸು, ಪರಮ್ ಸೂಪರ್ ಕಂಪ್ಯೂಟರು. ಈಗ ನಾವೇ ಒಂದು ಸೆಮಿಕಂಡಕ್ಟರ್ ಚಿಪ್ಪು 32 ಬಿಟ್ಟದನ್ನ ಕಂಡು ಹಿಡ್ಕೊಂಡಿದ್ದೀವಿ. ಅದೇನೇನು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಗೊತ್ತಾಗಿದೆ. ಗೊತ್ತಿರಲಿ ನಿಮಗೆ, ಹೇಸರಘಟ್ಟ ಬೆಂಗಳೂರಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಸಿಲಿಕಾನ್ ಸಿಟಿನ ಬೆಂಗಳೂರು ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟು K ಸ್ಟೆಪ್ಸ್ ಅಂತ ಕೇಳಿದಾನೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ K ಸ್ಟೆಪ್ಸ್ ಏನಪ್ಪ ಅಂದರೆ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ ಅಂತ ಅಂದ್ಬಿಟ್ಟು ಆಗುತ್ತೆ. ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈಗ 100ಕ್ಕೆ 100 ಕ್ವಶನನ್ನು ವಿತ್ ಎಕ್ಸ್ಪ್ಲನೇಷನ್, ವಿತ್ ಕರೆಂಟ್ ಅಫೇರ್ಸ್ ಲಿಂಕೇಜ್ ಆ್ಯಂಡ್ ವಿತ್ ಇಟ್ಸ್ ಪ್ರಯರ್ ಹಿಸ್ಟ್ರಿ ನಾನು ವೆರಿ ಈಸಿಯಾಗಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಯಾರ್ಯಾರು ಚೆನ್ನಾಗಿ ಆಗಿದೆಯೋ, ಒಂದು 140 GM ಇದ್ದರೆ, ಒಂದು 140 ಪ್ಲಸ್ ಏನಾದರೂ ಇದ್ದರೆ ಕಣ್ಣು ಮುಚ್ಕೊಂಡು ನೀವು ಸೆಲೆಕ್ಟ್ ಆಗ್ತೀರಾ ಅಂತ ತಿಳ್ಕೊಂಬಿಡಿ. ಇನ್ನೂ ಕೂಡ ಅದಕ್ಕಿನ್ನೂ ಸಮಯವಿದೆ. ಬಟ್ ಈಗಲೇ ಇದು ನಿಮಗೆ ಮುನ್ಸೂಚನೆ ಮತ್ತು ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸಬೇಕು. ಏನು ಮುಂದೆ ನೀವು ಇದರಲ್ಲಿ ಏನನ್ನು ಸಾಧಿಸಲಾಗಲಿಲ್ಲ ನೋಡ್ರಪ್ಪ, ನಾಳೆ ನಾವು ಬದುಕಿರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ನಾಳೆ ಇರ್ತೀವಿ ಅನ್ನೋ ಭರವಸೆ ಮೇಲೆಗೆ ಇವತ್ತು ಜೀವನ ಮಾಡ್ತಿದ್ದೀವಿ ತಾನೇ. ಸೊ ಇವತ್ತಲ್ಲದಿದ್ದರೂ ಮುಂದೊಂದು ದಿನ ಖಂಡಿತ ಆಗಿ ನಮ್ಮ ಕೈಯಲ್ಲಿ ಹಾಗೇ ಆಗುತ್ತದೆ ಅನ್ನುವ ಭರವಸೆಯೊಂದಿಗೆ ಓದಿ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಹೇಳ್ತಾ, ಪಿನಾಕ IAS ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮ ಗುರುವಾದ, ನಿಮ್ಮ ಮಾರ್ಗದರ್ಶಕನಾದ ಕೀರ್ತಿಗೌಡ ಎಂಬ ನಾನು ಸೈನಿಂಗ್ ಆಫ್. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಆಲ್ ದಿ ಬೆಸ್ಟ್.